ಶಿವನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿಯು ಕದಲೋದಿಲ್ಲ ಅಂಥೇಳಿ ಜನರಲ್ಲಾಗಿ ನಾವು ಎಲ್ಲರೂ ಬಾಯಲ್ಲೂ ಕೇಳಿರ್ತೀವಿ ಕೂಡ. ನಮ್ಮ ಜೀವನದ 70% ಏನಿದೆ ಅದು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ಮಾಡಿದ್ದೀವಿ ಹಿಂದೆ, ಅದರ ಅನುಗುಣವಾಗೇ ನಡೀತಾ ಇರೋದು. ಭಗವಂತ ನಡೆಸ್ತಾ ಇಲ್ಲ. ದೇವ್ರ ಇಚ್ಛೆ ಏನಿತ್ತು ಅದಾಯಿತು. ಹೀಗೆ ಹೇಳುವಂಥವ್ರು ಇದ್ದಾರಲ್ಲ, ನಾನು ಏನನ್ನೂ ಸಾಧನೆ ಮಾಡೋಕ್ಕಾಗಲಿಲ್ಲ, ಭಗವಂತನಿಚ್ಛೆ, ನಾನು ಈ ತಪ್ಪು ಮಾಡಿದೆ, ಭಗವಂತನಿಚ್ಛೆ ಅನ್ನೋದೇನಿದೆಯಲ್ಲ, ಇದು ಪಲಾಯನವಾದಿಗಳು ಬಳಸುವಂಥ ಶಬ್ದಗಳು. ಇದು ನನ್ನ ಕೈಲಿ ಆಗದೆ ಇರೋದನ್ನೆಲ್ಲ ದೇವ್ರ ಮೇಲೆ ಹಾಕ್ಬಿಡಿ, ಎಲ್ಲ ದೇವರ ಮೇಲೆ ಹಾಕ್ಬಿಡೋದು. ಈಗ ಉದಾಹರಣೆಗೆ ನಾವು ಯೋಗ ಕೇಂದ್ರಗಳಿಗೆ ಹೋದರೆ ಆ ಯೋಗ ಗುರುಗಳು ಹೇಳ್ತಾರೆ, ನಿಮ್ಮ ಇಷ್ಟ ದೇವರನ್ನು ಈ ಹಣೆಯ ಮಧ್ಯಭಾಗದಲ್ಲಿ ಇಟ್ಕೊಂಡು ಆ ದೇವ ಇಲ್ಲಿದ್ದಾನೆ ಅಂದ್ಕೊಂಡು ನೀವು ಧ್ಯಾನ ಮಾಡಿ ಅಂತಾರೆ. ಧ್ಯಾನ ಅನ್ನೋದು ತನಗೆ ತಾನೇ ಘಟಿಸಬೇಕು, ಧ್ಯಾನ ಮಾಡುವಂಥದ್ದಲ್ಲ. ಘಟಿಸಬೇಕು. ಅದಾಗದೆ ಮನಸ್ಸು ಆ ಧ್ಯಾನದ ಉನ್ನತ ಸ್ಥಿತಿಗೆ ಹೋಗಬೇಕು. ನಿದ್ದೆ ಮಾಡ್ತೀವಿ. ನಿದ್ದೆ ಯಾರೂ ಮಾಡಲ್ಲ, ನಿದ್ದೆ ಬರ್ತದೆ. ಪ್ರತಿಯೊಬ್ಬರು ನಾನು 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 ಅನ್ನೋ ಹಮ್ಮಲೆ ಎಲ್ಲರೂ ಹೋಗ್ತಿದ್ದಾರೆ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ನಗ್ತಾ ಇದ್ರೆ ವಿಚಿತ್ರವಾಗಿ ಏನೋ ಅವನು ಹುಚ್ಚಿಡ್ದಿರ್ಬೇಕು ಅಂತ ಹೇಳ್ತಾರೆ. ಅಳ್ತಾ ಇದ್ರೆ ಪಾಪ ಏನೋ ಅವನಿಗೆ ಸಮಸ್ಯೆ ಇರಬೇಕು ಅಂತ ಹೇಳ್ತಾರೆ. ನಗ್ತಾ ಇದ್ರೆ ನೋಡಿ ಎಷ್ಟು ಸಂತೋಷವಾಗಿದ್ದಾನೆ ಅಂತ ಯಾರೂ ಹೇಳಲ್ಲ. ಹಿಂದೆ ಒಬ್ರು ಅವಧೂತರು ಹೇಳ್ತಾ ಇದ್ರು, ನೀವು ಈ ರೀತಿಯಾಗಿ ಸಾಧನೆ ಮಾಡ್ತೀರಿ, ಇಷ್ಟೆಲ್ಲ ಬರ್ತದೆ. ಯಾಕೆ ಹೇಳಿದೆ, ನಮಗೇನೂ ಬೇಡ ಅಂತ. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಬೇಕು ಅನ್ನೋದಕ್ಕೆ ನೀನು ಯಾರು, ಬೇಡ ಅನ್ನೋದಕ್ಕೆ ನೀನು ಯಾರು ಅಂತ. ಎಲ್ರಿಗೂ ನಮಸ್ಕಾರ. ನಾನು ನಿರೂಪಕ ನಟರಾಜ್ ಶೆಟ್ಟಿಕೆರೆ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ದಿನನಿತ್ಯದಲ್ಲಿ ಜಂಜಾಟದ ಜೀವನದಲ್ಲಿ, ಈಗಿರೋ ತಾಂತ್ರಿಕತೆಯ ಜೀವನದಲ್ಲಿ ನಾವೇನು ಮಾಡ್ತಿದ್ದೀವಿ, ನಾವು ಪರ್ಫೆಕ್ಟು, ನಾವೇ ಕರೆಕ್ಟು, ಯಾಕಂದರೆ ನಮಗೆ ನಾವು ಸರಿಸಾಟಿ ಬೇರೆ ಯಾರೂ ಇಲ್ಲ ಅಂದ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ನೆಮ್ಮದಿ ಅಂತ ಹೇಳಿದ್ರೆ ನನಗೆ ಒಳ್ಳೆ ಸ್ಕೇಲ್ ಬರಬೇಕು, ಒಳ್ಳೆ ಸಂಬಳ ಬರಬೇಕು, ಅದಿದ್ಬಿಟ್ರೆ ನಾನು ಜೀವನದಲ್ಲಿ ನೆಮ್ಮದಿಯಾಗಿರ್ತೀನಿ ಅನ್ನೋವಂಥದ್ದು. ಇನ್ನೊಂದು ಅಂತ ಹೇಳಿದ್ರೆ, ನಾವೆಲ್ಲರೂ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತೀವಿ, ಬೇಡ್ತೀವಿ, ಭಗವಂತ ನನಗೆ ಇದು ಕರುಣಿಸಪ್ಪ ಅಂತ ಹೇಳಿ. ಅದನ್ನು ಕರುಣಿಸಿದ ತಕ್ಷಣವೇ ನಾನು ನೆಮ್ಮದಿಯಾಗಿದ್ದೇನೆ ಅಂತ ಅಂದ್ಕೊಳ್ತೀವಿ. ಆದರೆ ವಸ್ತುಸ್ಥಿತಿಯಲ್ಲಿ ಅದು ಇಲ್ಲ, ಬೇರೆ ಏನೋ ಇದೆ. ನೆಮ್ಮದಿ ಅಂದ್ರೇನು, ಮೋಕ್ಷ ಅಂದ್ರೇನು, ಧ್ಯಾನ ಮಾಡಿದ್ರೆ ಭಗವಂತನ ಬರೀ ಓಂ ಶಿವಾಯ ನಮಃ ಧ್ಯಾನ ಮಾಡಿದ್ರೆ ಅದೇ ಧ್ಯಾನನ, ಅದನ್ನು ಮೀರಿದ ಧ್ಯಾನ ಇದೆಯಾ, ಇದೆಲ್ಲ ತಿಳ್ಕೋಬೇಕು ಅಂತ ಕುತೂಹಲದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ನನ್ನ ಎಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮ ಉಪಾಸನಾ ಫೌಂಡೇಶನ್ನ ಸದ್ಗುರು ಶ್ರೀರಾಮರವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಪ್ರೀತಿಯ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಗುರುಗಳೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಗುರುಗಳೇ, ಈಗ ನಾವು ನಾನೀಗಾಗಲೇ ಹೇಳಿದಾಗೆ ಪ್ರತಿನಿತ್ಯ ಜಂಜಾಟದ ಜೀವನ ನಡೆಸ್ತಾ ಇರ್ತೀವಿ. ನಮಗೇನೋ ಒಂದು ಸಿಕ್ತು ಅಂದರೆ ಸಾಕಪ್ಪ ಅಂದ್ಕೊಂಡು ನಾವು ಇರ್ತೀವಿ. ಅದೇ ಸರ್ವಶ್ರೇಷ್ಠ ಅಂತ ನಾವು ಅಂದ್ಕೊಳ್ತೀವಿ. ಯಾಕಂದರೆ ಎಲ್ಲರೂ ನರಮನುಷ್ಯರು. ಮೀರಿದ್ದೇನೋ ಇದೆ ಅಂಥೇಳಿ ನಾವು ಟಿ ವಿಯಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ. ಅದು ನೋಡಿದ್ರೂ ಕೂಡ ಅದಕ್ಕೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದಿಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ತಿರ್ತೀವಿ. ಬಟ್ ಅದರಿಂದ ಹೊರತಾಗಿ ನಾವು ಜೀವನದ ಅಸಲಿ ಸತ್ಯ ಏನು ತಿಳ್ಕೋಬೇಕು ಅಂತ ಹೇಳೋದು, ತಿಳ್ಕೋಬೇಕು ಅನ್ನುವಂಥದ್ದು ನನ್ನ ಆಸೆ. ಆ ಕಾರಣದಲ್ಲೇ ತಮಗೆ ಒಂದಷ್ಟು ಪ್ರಶ್ನೆಗಳನ್ನ ಇವತ್ತು ಇಡ್ತಾ ಇದ್ದೀನಿ ಗುರುಗಳೇ. ಹಾಗಾಗಿ ತಾವು ಉತ್ತರಿಸಬೇಕು, ತಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಮೋಕ್ಷ ಅನ್ನೋ ಪದವನ್ನು ತೆಗೆದುಕೊಂಡಾಗ, ಸಾಮಾನ್ಯವಾಗಿ ಈ ದೇಹ ಬಿಟ್ಟು ಹೋದ್ಮೇಲೆ ಅಲ್ಲೆಲ್ಲೋ ಮೋಕ್ಷ ಸಿಗುತ್ತೆ ಅಂಥೇಳಿ ನಮ್ಮೆಲ್ಲರ ಭಾವನೆ. ಅದು ನಾವು ನಿಧನರಾದಾಗ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ, ಎಲ್ಲರೂ ಕಲ್ಪನೆಯಲ್ಲೇ ಜೀವನ ಮಾಡ್ತಿದ್ವಿ. ಅಸಲಿಗೆ ಯಾರೂ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೋಕ್ಷ ಅನ್ನುವಂಥದ್ದು ನಾವು ಈ ದೇಹ ಬಿಟ್ಟೋದಾಗ ಸಿಕ್ಕುತ್ತಾ, ಅಥವಾ ನಾವು ಜೀವಂತವಾಗಿರುವಾಗಲೇ ನಾವು ಮೋಕ್ಷವನ್ನು ಪಡೆದುಕೊಳ್ಬೋದಾ ಅನ್ನೋದು ನನ್ನ ಪ್ರಶ್ನೆ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ನಿಮ್ಮ ಪ್ರಶ್ನೆನೇ ಚೆನ್ನಾಗಿದೆ ಮತ್ತು ಪಾರಮಾರ್ಥಿಕವಾಗಿಯೂ ಲೌಕಿಕವಾಗಿಯೂ ಎರಡಕ್ಕೂ ಇದು ಹತ್ತಿರವಾದಂಥ ಪ್ರಶ್ನೆ. ಮೋಕ್ಷ ಅಂದ ತಕ್ಷಣ ನಾವು ಯಾವಾಗಲೂ ಬಯಸೋದು ಆಧ್ಯಾತ್ಮಿಕವಾದ ಶಬ್ದ ಅಂತ. ಆದರೆ ನಿಜವಾಗಿ ನೋಡೋದಿದ್ದರೆ ಅದು ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ಲೌಕಿಕವಾಗಿ ಕೂಡ ಪ್ರತಿಯೊಬ್ಬರೂ ಮೋಕ್ಷಕ್ಕಾಗಿ ಹಪಹಪಿಸಬೇಕು.
ಮೋಕ್ಷ ಅಂದರೆ ಏನು ಅಂತ ಮೊದಲು ನೋಡಿದ್ರೆ, ಮೋಕ್ಷ ಅಂದರೆ ಪಾರಮಾರ್ಥಿಕ ಪದದಲ್ಲಿ ಮೋಕ್ಷ ಅನ್ನೋದು ದೊಡ್ಡ ಪದ. ಅಂದರೆ ಲೌಕಿಕವಾಗಿ ಸಹಜವಾದ ಪದ ಬಳಸೋದಿದ್ರೆ ಅದಕ್ಕೆ ಅರ್ಥ ಸ್ವತಂತ್ರ ಅಂತ. ಕೈವಲ್ಯ, ಮೋಕ್ಷ ಅಂತ ಏನಿದೆ, ಸಹಜವಾದ ಬಳಸೋದಿದ್ರೆ ಅದಕ್ಕೆ ಸ್ವತಂತ್ರ ಅಂತ ಕರಿಬೋದು. ಯಾರಿಗೆ ಸ್ವತಂತ್ರ ಬೇಡ? ಪ್ರತಿಯೊಬ್ಬರಿಗೂ ಬೇಕು. ಸತ್ತ ಮೇಲೆ ಸ್ವತಂತ್ರ ನನಗೆ ಬೇಕು ಅಂತ ಅನ್ನೋದು ಮೂರ್ಖತನ ಆಗ್ತದೆ. ನಿಜವಾಗಿಯೂ ಗಳಿಸಲೇಬೇಕಾದದ್ದು ಬದುಕಿದ್ದಾಗ ನಾವು ಸ್ವಾತಂತ್ರ್ಯವನ್ನು ಗಳಿಸಬೇಕು. ಏನಾಗ್ಬಿಡ್ತದೆ, ಈ ಸ್ವತಂತ್ರ ಅಂದರೆ ಏನು ಅಂತ ಮೊದಲು ತಿಳ್ಕೋಬೇಕು. ಅದೊಂದು ಜವಾಬ್ದಾರಿ. ಸ್ವತಂತ್ರ ಅಂದರೆ, ಈಗ ಯಾರೋ ಆಳ್ವಿಕೆ ಮಾಡ್ತಾಯಿದ್ರು, ಅವರು ಬಿಟ್ಟು ಹೋದರು ಬ್ರಿಟಿಷ್ನವರು. ಈಗ ನಾವು ಸ್ವತಂತ್ರ ಅಂದರೆ ನಮ್ಮ ಜೀವನದ ನಮ್ಮ ಬೇಕಾದಂತೆ ನಾವು ನಿರ್ಧಾರ ಮಾಡ್ಬೋದು. ನಮಗೆ ಬೇಕಾದಂತೆ ಒಬ್ಬ ಅಧಿಕಾರಿಯನ್ನು, ಒಬ್ಬ ಪ್ರಜಾಪ್ರತಿನಿಧಿಯನ್ನು, ಪ್ರಧಾನಿಯನ್ನು ಆಯ್ಕೆ ಮಾಡೋ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಇದು ಸ್ವತಂತ್ರದ ಒಂದು ವ್ಯಾಖ್ಯಾನ. ಹಾಗೆ ಆಧ್ಯಾತ್ಮಿಕದಲ್ಲಿ ಸ್ವತಂತ್ರ ಅಂದರೆ ಮೋಕ್ಷ ಅಂದರೆ ತನಗೆ ಇಷ್ಟ ಬಂದ ಹಾಗೆ, ತನಗೆ ಬೇಕಾದಂತೆ ತನ್ನ ಜೀವನವನ್ನು ತಾನು ರೂಪಿಸ್ಕೊಳ್ಳುವಂಥದ್ದು, ತನಗೆ ಬೇಕಾದಾಗ ದೇಹವನ್ನು ಬಿಡುವಂಥದ್ದು, ಅದು ಆನಂದದಿಂದ ಬಿಡುವಂಥದ್ದು, ಮತ್ತು ಮುಂದಿನ ಜನ್ಮವನ್ನು ಕೂಡ ಅವನೇ ನಿರ್ಧಾರ ಮಾಡೋದು ಏನಿದೆಯಲ್ಲ, ಇದಕ್ಕೆ ಮೋಕ್ಷ ಅಂತ ಹೆಸರು. ಇನ್ಯಾವುದೋ ಲೋಕಕ್ಕೆ ಹೋಗೋದು ಅಂತ ಅಲ್ಲ ಮೋಕ್ಷ ಅಂತ ಹೇಳಿದ್ರೆ. ಇನ್ನು ಉನ್ನತವಾಗಿ ಅದನ್ನು ಪರಿಗಣಿಸ್ತಾ ಹೋದರೆ ಸ್ವತಂತ್ರ ಅನ್ನೋದನ್ನೇ, ಮೋಕ್ಷ ಅನ್ನೋದನ್ನೇ, ನಾವೇನು ಕರ್ಮ ಮಾಡ್ತಾ ಇದ್ದೀವಿ ಆ ಕರ್ಮಕ್ಕೆ ಬಂಧನಕ್ಕೆ ಒಳಪಡ್ತಾ ಇದ್ದೀವಿ. ನಾವೇನು ಮಾಡಿದ್ರೂ ಅದಕ್ಕೆ ಬಂಧನಕ್ಕೆ ಒಳಪಡ್ತೀವಿ. ಸ್ವತಂತ್ರ ಅಂದ್ರೇನು, ಮೋಕ್ಷ ಅಂದ್ರೇನು, ಮತ್ತು ಬದುಕಿದ್ದಾಗಲೇ ಯಾಕೆ ಪಡಿಬೇಕು ಅಂದರೆ, ಹೀಗೆ ನಾವು ಏನೇ ಕೆಲಸ ಮಾಡಲಿ ನಾನು ಅನ್ನುವ ಅಹಂಕಾರವಿಲ್ಲದೆ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡ್ತಾ ಹೋದರೆ, ಯಾವಾಗ ಕರ್ಮಕ್ಕೆ ನಾವು ಅಂಟ್ಕೊಳ್ಳಲ್ಲ, ಆಗ ನಾವು ಜೀವಂತವಾಗಿದ್ದಾಗಲೇ ಸ್ವತಂತ್ರವನ್ನು ಪಡೆದಿದ್ದೀವಿ ಅಂತ ಅರ್ಥ. ಇನ್ಯಾರ್ದೋ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ನಮ್ಮ ಜೀವನಕ್ಕಾಗಿ. ಯಾರೋ ಈಗ ಹೇಳಿದಾಗ ಯಾರೋ ಪ್ರಶ್ನೆ ಕೇಳಿದ್ರು, ನಾವು ಪ್ರತಿ ಕೆಲಸಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಅದಕ್ಕೆ ನಾನು ಹೇಳಿದೆ, ಅಟ್ಲೀಸ್ಟ್ ನಿನ್ನ ಸಂತೋಷಕ್ಕಾದರೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ. ಅವರ ಹೀಗೆ ಹೇಳಿದ್ರು ನನಗೆ ಹಾಗೆ ದುಃಖ ಆಯಿತು, ಇವರು ಹೊಗಳಿದ್ರು ಹಾಗಾಗಿ ನಂಗೆ ಸಂತೋಷ ಆಯಿತು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ನಿಜವಾಗಿಯೂ ನೀನು ಮೋಕ್ಷಕ್ಕೆ ಅರ್ಹ ಅಂತ ನೀನು ಗೊತ್ತಾಗಬೇಕಾದ್ರೆ, ಇನ್ಯಾರ್ದೋ ಮೇಲೆ ನಿನ್ನ ಆನಂದ ಏನಿದೆಯಲ್ಲ, ಇನ್ಯಾರೋ ಹೊಗಳಿದಾಗ ತೆಗಳಿದಾಗ ನಿಂಗೆ ಆನಂದ ಆಗಿ ಅಥವಾ ದುಃಖ ಆಗ್ತಾ ಇದ್ದರೆ ನೀನು ಮೋಕ್ಷಕ್ಕೆ ಅರ್ಹ ಅಲ್ಲ ಅಂತ ಅರ್ಥ. ಅಟ್ಲೀಸ್ಟ್ ನಿನ್ನ ಸಂತೋಷ ಏನಿದೆ ಆ ಸಂತೋಷವಾದರೂ ನಿನ್ನಲ್ಲಿರಬೇಕು. ನಿನಗಾಗಿ ನೀನು ಸಂತೋಷವಾಗಿರಬೇಕು. ಇನ್ಯಾರೋ ಹೊಗಳಿದ್ರು, ಇನ್ಯಾರೋ ತೆಗಳಿದ್ರು, ಇನ್ಯಾರೋ ನನಗೆ ಕೇಡು ಬಯಸಿದ್ರು, ಹಾಗಾಗಿ ನಾನು ದುಃಖ ಪಡ್ತಾ ಇದ್ದೀನಿ ಅನ್ನುವಂಥ ಸ್ಥಿತಿ ನಿನಗೆ ಬರಬಾರ್ದು. ಹೀಗೆ ಬಂದಿಲ್ಲ ಅಂದರೆ ನೀನು ಸ್ವತಂತ್ರವಾಗಿದ್ದೀಯ, ಅರ್ಥಾತ್ ನೀನು ಮೋಕ್ಷಕ್ಕೆ ಅರ್ಹನಾಗಿದ್ದೀಯ ಅಂತ. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ನಾವು ತುಂಬ ಸರಿ ಕೇಳ್ತೀವಿ, ಸದಾಶಿವ ಬ್ರಹ್ಮೇಂದ್ರರು ಅಂತ ಇದ್ದರು, ಕಡೂರ್ ಹತ್ರ ಒಂದು ನೇರೂರು ಅಂತ ಇದೆ. ಅವರನ್ನು ಜೀವನ್ ಮುಕ್ತರು ಅಂತಲೇ ಕರೀತಾರೆ. ಜೀವನ್ ಮುಕ್ತರು ಅಂತ ಅಂದರೆ ದೇಹದಲ್ಲಿ ಇರ್ತಾರೆ, ಆದರೆ ದೇಹ ಅನ್ನೋದು ಒಂದು ಸಾಧನವಾಗಿ ಇಟ್ಕೊಂಡು ಅವ್ರಿಗೆ ಬೇಕಾದಾಗ ಅದನ್ನು ಬಳಸ್ತಾರೆ. ಒಂದು ಸಾಧನಾ ಶರೀರ ಅಂತ ಕರಿತೀವಿ. ಎಲ್ಲರದ್ದು ಏನಾಗ್ಬಿಟ್ಟಿದೆ, ಭೋಗ ಶರೀರ. ನಮಗೇನು ಅನ್ನಿಸ್ತಾ ಅದನ್ನು ಮಾಡಲೇಬೇಕು. ಆ ಕಾಮಕತೆ ಬಂದಾಗಲೂ ಅದನ್ನು ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ಮನಸ್ಸು ಚಡಪಡಿಸ್ತಾ ಇರ್ತದೆ, ಕಣ್ಣು ಮುಚ್ಚೂರು ಅದೇ ಬರ್ತಾ ಇರ್ತದೆ. ಜೀವನ್ ಮುಕ್ತರೇ ಹೇಗೆ ಅಂದರೆ, ದೇಹ ಅನ್ನೋದು ಒಂದು ಸಾಧನ, ಅವ್ರಿಗೆ ಬೇಕು ಅಂದಾಗ ಬಳಸ್ತಾರೆ. ಆ ಹಂತಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಹೋಗಬೇಕು. ಹಾಗೆ ಹೋಗದೇ ಇದ್ದಾಗ ಈ ಭೋಗ ಶರೀರ ರೋಗ ಶರೀರ ಆಗ್ತದೆ, ಸಾಧನ ಶರೀರ ಆಗಲ್ಲ. ಇದನ್ನು ಪಡೀಲಿಕ್ಕಾದರೂ ಪ್ರತಿಯೊಬ್ಬ ವ್ಯಕ್ತಿ ಬದುಕಿದ್ದಾಗಲೇ ಆ ಮೋಕ್ಷದ ರುಚಿಯನ್ನು ಸವಿಬೇಕು. ಹೇಗೆ ಸದಾಶಿವ ಬ್ರಹ್ಮೇಂದ್ರರು ಸವಿತಾ ಇದ್ದರು, ಸದಾ ಆನಂದದಲ್ಲಿ ತೇಲ್ತಾ ಇದ್ದರು, ಆ ಹಂತಕ್ಕೆ ಹೋಗದೇ ಇದ್ದರು ಅಲ್ಲಲ್ಲಿ ಆ ರುಚಿಯನ್ನು ನಾವು ಅನುಭವಿಸಬೇಕು. ಈಗ ಅನುಭವಿಸಬೇಕು ಅಂದರೆ ನಾವೀಗ ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೂ ಒಂದು ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ. ಒಂದು 5 ನಿಮಿಷ ನಿಂತ್ಕೊಂಡ್ರೆ ಚಡ್ಪಡಿಸೋಕೆ ಶುರು ಆಗ್ತೀವಿ. ಸ್ವತಂತ್ರ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು ಅಂತ ರುಚಿ ನೋಡಬೇಕು ಅಂದರೆ ಆ ಗ್ರೀನ್ ಲೈಟ್ ಬಿದ್ದ ತಕ್ಷಣ ಹಬ್ಬ ಮುಂದಕ್ಕೆ ಹೋಗ್ಬೋದು ಅಂತ. ಹಾಗೆ ಸ್ವತಂತ್ರ ಮೋಕ್ಷ ಅನ್ನೋದು ಹೇಗೆ ಅಂದರೆ, ಈಗ ಯಾವುದೋ ಜಂಜಾಟದಲ್ಲಿ ಸಿಗಾಕೊಂಡಿದ್ದೀವಿ, ಆ ಗ್ರೀನ್ ಲೈಟ್ ಬಿದ್ದಾಗ ಮುಂದಕ್ಕೆ ಹೋಗ್ತೀವಲ್ಲ, ಆಗ ಏನೋ ಒಂದು ರಿಲ್ಯಾಕ್ಸ್ ಆಗ್ತದೆ. ಆ ಕ್ಷಣಕ್ಕೆ ರಿಲ್ಯಾಕ್ಸ್ ಆಯ್ತಲ್ಲ, ಇಡೀ ದಿನ ರಿಲ್ಯಾಕ್ಸ್ ಇದ್ರೆ ಏನಾಗ್ತದೆ? ಅದನ್ನು ಪ್ರತಿಯೊಬ್ಬರು ಅನುಭವಿಸ್ಬೇಕೋ ಬೇಡವೋ? ಅನುಭವಿಸ್ಬೇಕು. ಅದೇ ಮೋಕ್ಷ ಅಂದರೆ. ನಾವು ಈ ಶರೀರನ ಕೇವಲ ಭೋಗಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಧ್ಯಾತ್ಮ ಹೇಳೋದು ನೀನು ಹೀಗೆ ತಿನ್ನಬಾರ್ದು, ಮದುವೆ ಆಗಬಾರ್ದು, ಯಾವುದನ್ನು ಹೇಳಲ್ಲ. ಆದರೆ ಎಲ್ಲವನ್ನು ಇನ್ಯಾವುದೋ ಬಂಧನಕ್ಕೆ ಸಿಗಾಕೊಳ್ಳೋ ಹಾಗೆ ಅನುಭವಿಸಬೇಡ. ಹೆಚ್ಚು ಇದನ್ನೇ ಅನುಭವಿಸಿದಾಗ ದೇಹ ಏನಾಗ್ತದೆ, ಇದು ನಿನ್ನ ಸಾಧನೆಗಾಗಿ
ಭಗವಂತ ಕೊಟ್ಟದ್ದು, ಪಂಚಭೂತಗಳಿಂದ ನಿರ್ಮಾಣ ಆದ ಈ ಶರೀರ, ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ಳದೆ ಹೋದರೆ, ಅತಿಯಾಗಿ ಬರೀ ಭೋಗಕ್ಕೆ ಬಳಸಿದ್ರೆ ಅದು ರೋಗ ಪೀಡಿತ ಆಗ್ತದೆ. ಅದು 40 ವರ್ಷಕ್ಕೆ 60 ವರ್ಷದ ಒಂಥರ ಕಾಣಿಸ್ತಾರೆ. ಅದೊಂದು ಮತ್ತೊಂದು ತುಂಬ ಅಂದರೆ ಇಷ್ಟವಾಗಿದ್ದಂದ್ರೆ, ಮೊದಲು ಯಾರು ಏನು ಹೇಳ್ತಾರೋ ಬಿಟ್ಟ ನಮಗೆ ನಾವು ಸಂತೋಷ ಪಡಬೇಕು ಅನ್ನೋವಂಥದ್ದು ತುಂಬ ಮುಖ್ಯ ಅಂತ ಅನಿಸ್ತು. ನೋಡಿ, ಯಾರ ಮೇಲಾದರೂ ನಾವು ಡಿಪೆಂಡ್ ಆಗಲೇಬೇಕು. ಈಗ ನಾವು ಇಲ್ಲಿ ಬರಬೇಕಾದ್ರೆ ಯಾರೋ ಡ್ರೈವೇ ಮಾಡಿದ್ರು, ನಾನು ಡಿಪೆಂಡೇ ಆಗಿದ್ದೀನಿ. ಆದರೆ ಹಾಗೆ ಬರೋ ಸಮಯದಲ್ಲಿ ಸಂತೋಷ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಇವರು ಜೊತೆಗಿದ್ದಾರೆ, ಅದಕ್ಕೆ ನಾನು ಸಂತೋಷ ಇದ್ದೀನಿ. ಅವರು ದೂರ ಹೋದರೂ ಹಾಗಾಗಿ ನಾನು ದುಃಖ ಇದ್ದೀನಿ. ಇವರು ನಂಗೆ ಹಣ ಕೊಟ್ಟರು ಹಾಗಾಗಿ ಸಂತೋಷವಾಗಿದ್ದೀನಿ. ಇವರು ನಂಗೆ ಮೋಸ ಮಾಡಿದ್ರು ಹಾಗಾಗಿ ದುಃಖವಾಗಿದ್ದೀನಿ. ಅರೆ, ಸುಖ ದುಃಖ ಎಲ್ಲ ಇನ್ನೊಬ್ಬರ ಕೈಗೆ ಯಾಕೆ ಕೊಟ್ಟಿದ್ದೀರಿ ನೀವು ಅಂತ. ಸುಖ ದುಃಖ ಅನ್ನೋದು ನಿಮ್ಮ ಕೈಲಿರಲಿ, ಅವ್ರು ಏನು ಬೇಕಾದರೂ ಮಾಡಲಿ. ಸಂತೋಷ ಅನ್ನೋದು ನಿಮ್ಮ ಕೈಲಿರಲಿ, ನಗು ಅನ್ನೋದು ನಿಮ್ಮ ಕೈಲಿರಲಿ. ಇನ್ಯಾರನ್ನೋ ನೋಡಿದಂಗೆ ನಗು ಬರ್ತದೆ ಅಂದರೆ ಅದಕ್ಕೆ ಏನು ಹೇಳೋಣ? ಆ್ಯಕ್ಚುಲಿ ಸತ್ಯ ಹೇಳಬೇಕಂದ್ರೆ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಗುರು. ನಾನೇನು ಪ್ರಶ್ನೆ ಕೇಳಿದೆ ಅದು ನನ್ನ ಪ್ರಶ್ನೆ ಆಗಿತ್ತು. ಜೊತೆಗೆ ತಿಳ್ಕೊಳ್ಳುವಂಥ ಉತ್ಸಾಹ ಒಂದಿತ್ತು. ಬಟ್ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಈ ಮೂಲಕ ಭಾಳಷ್ಟು ಜನ ಇದನ್ನು ತಿಳ್ಕೊಂಡ್ರೆ ಅವರ ಜೀವನಕ್ಕೆ ಒಂದು ಒಳ್ಳೆ ರಹದಾರಿ ಅಂತ ಹೇಳಿಕೆ ಖಂಡಿತ. ತುಂಬ ಸರಿ ಏನಾಗ್ತದೆ, ಭಾರತದಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ನಗ್ತಾ ಇದ್ದರೆ ವಿಚಿತ್ರವಾಗಿ ಏನೋ ಅವನು ಹುಚ್ಚಿಡ್ದಿರ್ಬೇಕು ಅಂತ ಹೇಳ್ತಾರೆ. ಅಳ್ತಾ ಇದ್ದರೆ ಪಾಪ ಏನೋ ಅವನಿಗೆ ಸಮಸ್ಯೆ ಇರಬೇಕು ಅಂತ ಹೇಳ್ತಾರೆ. ನಗ್ತಾ ಇದ್ರೆ ನೋಡಿ ಎಷ್ಟು ಸಂತೋಷವಾಗಿದ್ದಾನೆ ಅಂತ ಯಾರೂ ಹೇಳಲ್ಲ. ಅದು ನಮ್ಮ ಜನರಿಗೆ ಅದು ಬಂದ್ಬಿಟ್ಟಿದೆ. ಅಂದರೆ ದುಃಖ ಅನ್ನೋದು ಅಯ್ಯೋ ಅನಿಸ್ಕೊಳ್ಳಿಕ್ಕೆ, ಸಂತೋಷ ಅನ್ನೋದು ಹುಚ್ಚ ಅಂತ ಅನಿಸ್ಕೊಳ್ಳೋಕ್ಕೆ ಅನ್ನೋ ಸ್ಥಿತಿ ಬಂದಿದೆ. ಸಂತೋಷ ಅನ್ನೋದು, ಆನಂದ ಅನ್ನೋದು ಆಧ್ಯಾತ್ಮಿಕತೆಯ ಮೊದಲ ಮೆಟ್ಟಿಲು. ನಿಮ್ಮ ಮುಖದಲ್ಲಿ ಯಾವಾಗಲೂ ಪ್ರಸನ್ನತೆ ಇದೆ, ಸಂತೋಷ ಇದೆ, ತೃಪ್ತಿ ಇದೆ ಅಂತ ಅಂದರೆ ಅರ್ಥ ಆಧ್ಯಾತ್ಮಿಕವಾಗಿ ಸರಿಯಾಗಿ ಮಾರ್ಗದಲ್ಲಿ ಇದ್ದೀರಿ ಅಂತ. ಅವರು ನೋಡಿದಾಗ ನಿಮಗೂ ಸಂತೋಷ ಆಗೋದಿದ್ದರೆ ನೀವು ಕೂಡ ಆಧ್ಯಾತ್ಮಿಕಕ್ಕೆ ಒಂದು ಅಂಟ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಇನ್ನು ನನ್ನ ಮುಂದಿನ ಪ್ರಶ್ನೆ ಅನ್ನೋದಾದರೆ ಗುರುಗಳೇ, ಧ್ಯಾನ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಯೋಗ ಕೇಂದ್ರಗಳಿಗೆ ಹೋದರೆ ಆ ಯೋಗ ಗುರುಗಳು ಹೇಳ್ತಾರೆ, ನಿಮ್ಮ ಇಷ್ಟ ದೇವರನ್ನು ಈ ಹಣೆಯ ಮಧ್ಯಭಾಗದಲ್ಲಿ ಇಟ್ಕೊಂಡು ಆ ದೇವ ಇಲ್ಲಿದ್ದಾನೆ ಅಂದ್ಕೊಂಡು ನೀವು ಧ್ಯಾನ ಮಾಡಿ ಅಂತಾರೆ. ಮತ್ತೊಬ್ಬರು ಹೇಳ್ತಾರೆ, ನೀವು 100ರಿಂದ 1ರವರೆಗೂ ಉಲ್ಟಾ ಎಣಿಸಿ ಅಂತ ಹೇಳ್ತಾರೆ. 100, 99, 98, 97, ಆವಾಗ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೋಗ್ತಾರೆ, ನಾನು ಶಿವನ ಮುಂದೆನೋ ಯಾವುದೋ ಕೃಷ್ಣನ ಮುಂದೆನೋ ದೇವ್ರ ಮುಂದೆ ಕೂತ್ಕೊಂಡು ಅರ್ಧ ಗಂಟೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದು ಧ್ಯಾನ ಅಂತ ಹೇಳ್ತಾರೆ. ಇನ್ನು ಅವರವರ ರೀತಿಯಲ್ಲಿ ಧ್ಯಾನವನ್ನು ಅಸಲಿಗೆ ಧ್ಯಾನ ಅಂದರೆ ಏನು ಗುರುಗಳೇ? ಧ್ಯಾನ ಅಂದರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳೇನಿದೆ ಹೊರಗೆ ನೋಡ್ತಾ ಇದೆ, ಹೊರಗಿನ ಶಬ್ದ ಕೇಳ್ತಾ ಇದೆ, ಹೊರಗಿನ ವಿಷಯಗಳನ್ನೇ ಮಾತಾಡ್ತಾ ಇದೆ, ಹೊರಗಿನ ಸುಖಗಳನ್ನೇ ಚರ್ಮ ಅನುಭವಿಸ್ತಾ ಇದೆ. ಇದೆಲ್ಲ ಪರ್ಮನೆಂಟ್ ಅಲ್ಲ. ಒಂದು ದಿನ ಕಿವುಡಾಗ್ತದೆ, ಒಂದು ದಿನ ಕಣ್ಣು ಮಂಪರಾಗ್ತದೆ, ಒಂದು ದಿನ ಬಾಯಿ ತೊದಲ್ತದೆ. ಆದರೆ ಇದೆಲ್ಲದಕ್ಕಿಂತ ಅದ್ಭುತವಾದದ್ದು, ನಿರಂತರವಾದದ್ದು, ಚಿರ ಯೌವನದಿಂದಿರೋದು ಒಳಗಿನ ಸೌಂದರ್ಯ. ಆ ಒಳಗಡೆಗೆ ತಿರುಗು ಅಂತ. ಧ್ಯಾನ ಅಂದರೆ ಹೊರಗೆ ಏನು ಈ ಜ್ಞಾನೇಂದ್ರಿಯಗಳು ಹೊರಗೆ ತಿರುಗಿ ಬರೀ ಅದನ್ನೇ ನೋಡ್ತಾ ಇದೆ, ಅದನ್ನೇ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದೆ, ಅದನ್ನು ನೋಡಪ್ಪ. ಆದರೆ ಅದಕ್ಕಿಂತ ಅದ್ಭುತವಾದದ್ದು ನಿನ್ನ ಒಳಗಿದೆ. ಹಾಗಾಗಿ ಆ ಪಂಚ ಜ್ಞಾನೇಂದ್ರಿಯಗಳು ಹೊರಾಭಿಮುಖ ಇರೋದೇನಿದೆ ಅದನ್ನು ಒಳಾಭಿಮುಖ ಮಾಡು. ಒಳಾಭಿಮುಖ ಮಾಡಿದಾಗ ನಿನ್ನೊಳಗೊಂದು ಜ್ಞಾನ, ನಿನ್ನೊಳಗಿರುವ ಆನಂದ, ನಿನ್ನೊಳಗಿರುವ ಶಾಂತಿಯ ಅನುಭೂತಿ ಅರ್ಥಾತ್ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀಯ. ಹಾಗೆ ಫೀಲ್ ಮಾಡಬೇಕಾದ್ರೆ 10 ವಿಧಾನಗಳಿದೆ. ನೀವು ಹೇಳಿದಾಗೆ ಕೆಲವರು ದೇವ್ರ ಜಪ ಅಂತ ಹೇಳ್ತಾರೆ, ಕೆಲವರು ಬೇರೆ ಬೇರೆಯ ನಾಮಗಳನ್ನು ಜಪ ಮಾಡುವಂತಾರೆ, ಕೆಲವರು ಉಸಿರಾಟ ಗಮನಿಸುವಂತಾರೆ, ಕೆಲವರು ಹೃದಯ ಬಡಿತ ಗಮನಿಸುವಂತಾರೆ. ನಿಜ ಹೇಳೋದಿದ್ರೆ ಇದು ಯಾವುದು ಧ್ಯಾನ ಅಲ್ಲ. ಇಲ್ಲ, ಧ್ಯಾನ ಅದಕ್ಕೆ ಕೇಳಿದೆ. ಯಾಕಂದ್ರೆ ಸುಮಾರು ಕಡೆ ಇದೇ ಬರುತ್ತೆ ಗುರುಗಳೇ. ಯೋಗ ಶಾಲೆಗೆ ಹೋದರೆ ನೀವು ಉಸಿರಾಟದ ಕೇಂದ್ರೀಕರಿಸಿ ಮತ್ತು 100ರಿಂದ 1ಕ್ಕೆ ತಗೊಳ್ಳಿ ಇದನ್ನೇ ಹೇಳ್ತಾರೆ. ಇನ್ನು ಈ ಸ್ವಾಮೀಜಿಗಳು ಅಥವಾ ಗುರುಗಳು ಅಥವಾ ಶಿವನ ಪ್ರಾರ್ಥನೆ ಮಾಡು, ಕೃಷ್ಣನ ಪ್ರಾರ್ಥನೆ ಮಾಡು, ವಿಷ್ಣುನ ಧ್ಯಾನಿಸು ಇದು ಹೇಳ್ತಾರೆ. ಅದಕ್ಕೆ ತಮ್ಮನ್ನು ಕೇಳಿದೆ. ಆದರೆ ಒಂದು ನೋಡಿ, 10ರಿಂದ 1 ಹೆಣಿಸೋದು ಅಥವಾ 100ರಿಂದ 1 ಹೆಣಿಸುವಂಥದ್ದು ಅಥವಾ 1ರಿಂದ 100 ಹೆಣಿಸೋದೇನಿದೆ, ಇದಕ್ಕಿಂತ ಅದ್ಭುತ ವಿಧಾನ ಅಂದರೆ ನಾಮಜಪವೇ. ಕೌಂಟ್ ಮಾಡೋದ್ರಿಂದ ಕೌಂಟ್ ಮಾಡ್ತಾ ಮಾಡ್ತಾ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ. ಆದರೆ ಅದಕ್ಕಿಂತ ಅದ್ಭುತವಾದದ್ದು ಚಿತ್ತವೇ ಶುದ್ಧಿ ಆಗೋದಕ್ಕೆ, ಶಾಂತಿ ಆಗೋದಕ್ಕಲ್ಲ, ಶುದ್ಧಿಯೇ ಆಗೋದಕ್ಕೆ ಯಾವುದಾದ್ರೂ ನಾಮ ಜಪ ಏನಿದೆ, ನಮ್ಮ ಹಿರಿಯರು ನಮಗೆಲ್ಲ ಚಿಕ್ಕಂದಿಂದ ಹೇಳೋರು, ಧ್ಯಾನಕ್ಕೆ ಅಣಿ ಆಗಬೇಕಾದ್ರೆ ಮನಸ್ಸು ಪ್ರಿಪೇರ್ ಆಗಬೇಕು. ಮನಸ್ಸು ಓಡ್ತಾ ಇದೆ, ಅದಕ್ಕೇನಾದರೂ ಕೆಲಸ ಕೊಡು. ಹೇಗೆ ದೇಹಕ್ಕೆ ಕೆಲಸ ಕೊಟ್ಟಾಗ ಮಲಗಿದ ತಕ್ಷಣ ಇದ್ದೇ ಬರ್ತದೆ, ಮನಸ್ಸಿಗೆ ಚೂರು ಕೆಲಸ ಕೊಡು, ಆಗ ಧ್ಯಾನ ಬೇಗ ಬರುತ್ತೆ, ಹಾಗೆ ಘಟಿಸ್ತದೆ.
ಧ್ಯಾನ ಗಟ್ಟಿಸಬೇಕಾದ್ರೆ ನಾಮ ಜಪ ಅನ್ನೋದು ಒಂದು ಕೆಲಸ, ಮಾನಸಿಕ ಕರ್ಮ ಅದು. ಹಾಗೆ ಜಪ ಮಾಡ್ತಾ ಮಾಡ್ತಾ ಮನಸ್ಸು ಏನು ಚಂಚಲವಾಗಿ ಓಡ್ತಾ ಇತ್ತು, ಲಗಾಮೇ ಇಲ್ಲದಂತೆ ಕುದುರೆ ಥರ ಓಡ್ತಾ ಇತ್ತು, ಗೋಡಹೈ ಮೈದಾನಿ ಅಂತ ಹೇಳೋರು. ಹಾಗೆ ಓಡ್ತಾ ಇತ್ತಲ್ಲ, ಓಡ್ತಾ ಇದ್ದಂಥ ಕುದುರೆಗೆ ಒಂದು ಲಗಾಮ್ ಹಾಕೋದು ಒಂದು ನಾಮಜಪ. ನಿಯಂತ್ರಿಸಬೇಕು. ನಾವು ನೇರವಾಗಿ ನಿಯಂತ್ರಿಸೋಕೆ ಹೋದರೆ ಅದು ಮತ್ತೆ ಹುಚ್ಚು ಕುದುರೆ ಆಗ್ತದೆ. ನೇರವಾಗಿ ನಿಯಂತ್ರಿಸಬಾರ್ದು. ಅದಕ್ಕೆ ಪ್ರಾಣಾಯಾಮವೋ ನಾಮ ಜಪವೋ ಯಾವುದೋ ಒಂದು ಕೆಲಸ ಕೊಡು ಮನಸ್ಸಿಗೆ. ಅದನ್ನು ಜಪ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ, ಮನಸ್ಸು ಶುದ್ಧಿ ಆದಾಗ ಕಣ್ಣು ಮುಚ್ಚಿದ್ರೆ ತನಗೆ ತಾನೇ ಮನಸ್ಸು ಆ ಧ್ಯಾನದ ಉನ್ನತ ಅನುಭವಕ್ಕೆ ಒಳಗಾಗ್ತದೆ. ಹಾಗೂ ಒಳಗಾಗೋದಕ್ಕೆ ನಾಮಜಪ. ಆದರೆ ಅದು ಕೂಡ ಧ್ಯಾನವಲ್ಲ. ಧ್ಯಾನ ಅನ್ನೋದು ತನಗೆ ತಾನೇ ಘಟಿಸಬೇಕು, ಧ್ಯಾನ ಮಾಡುವಂಥದ್ದಲ್ಲ. ಘಟಿಸಬೇಕು. ಅದಾಗದೇ ಮನಸ್ಸು ಆ ಧ್ಯಾನದ ಉನ್ನತ ಸ್ಥಿತಿಗೆ ಹೋಗಬೇಕು. ನಿದ್ದೆ ಮಾಡ್ತೀವಿ. ನಿದ್ದೆ ಯಾರೂ ಮಾಡಲ್ಲ, ನಿದ್ದೆ ಬರ್ತದೆ. ನಿದ್ದೆ ನಾವು ಮಲಗ್ತೀವಿ ಅಷ್ಟೇ, ನಿದ್ದೆ ಬರಬೇಕು. ನಾನು ನಿದ್ದೆ ಬಾ ಅಂದರೆ ಬರಲ್ಲ, ಅದು ಬರ್ತದೆ. ನಿಮ್ಮ ಮನಸ್ಸು ಯಾವಾಗ ರಿಲ್ಯಾಕ್ಸ್ ಆಗಿದೆ ಆಗ, ಅಥವಾ ದೇಹಕ್ಕೆ ಯಾವಾಗ ದಣದು ಮನಸ್ಸು ಶಾಂತವಾಗಿದೆ, ತಲೆ ದಿಂಬು ಕೊಡ್ತಾ ಇದ್ದಾಗೆ ನಿದ್ದೆ ಬಂದುಬಿಡ್ತದೆ. ಹಾಗೆ ಜಪ ಮಾಡಿಯೋ ಪ್ರಾಣಾಯಾಮ ಮಾಡಿಯೋ ಆಸನ ಮಾಡಿಯೋ ಆ ರೀತಿಯಾಗಿ ಕಣ್ಣು ಮುಚ್ಚು ಕೂತಾಗ ಮನಸ್ಸು ಆ ಧ್ಯಾನದ ಉನ್ನತ ಭಾವಸ್ಥಿತಿಗೆ ಹೋಗ್ತದೆ, ತನಗೆ ತಾನೇ ಹೋಗ್ತದೆ. ನಾವು ತಗೊಂಡು ಹೋಗೋಕ್ಕಾಗಲ್ಲ. ಆದರೆ ನೀವು ಆಗ ಒಂದಷ್ಟು ಸಮಯ ಯಾವುದೋ ಒಂದರ ಕಡೆಗೆ ಗಮನ ಕೊಟ್ಟು ಕೂತಾಗ, ಉಸಿರಾಟವೋ ನಾಮಜಪವೋ ಅಥವಾ ಹೃದಯ ಬಡಿತವೋ, ಈ ಥರ 112 ರೀತಿಯ ಧ್ಯಾನ ವಿಧಾನಗಳಿದೆ. ನಮ್ಮ ಭಾರತದಲ್ಲಿ ನೋಡಿ, ಭಾರತ ಅನ್ನೋದು ಬರೀ ಜ್ಞಾನ ಭೂಮಿಯಲ್ಲ, ಬರೀ ಕರ್ಮಭೂಮಿಯಲ್ಲ, ಬರೀ ಭಕ್ತಿ ಭೂಮಿಯಲ್ಲ. ಧ್ಯಾನದ ಪ್ರಪಂಚದಲ್ಲಿ ಇನ್ಯಾರು ಅನ್ವೇಷಣೆ ಮಾಡದೇ ಇರುವಷ್ಟು ಧ್ಯಾನದ ಉನ್ನತವಾದ ಅನ್ವೇಷಣೆ ನಡೆದದ್ದು ಭಾರತದಲ್ಲಿ. ಅದಕ್ಕೆ ಮೂಲ ಯಾರು ಅಂದರೆ ಶಿವ. ಬುದ್ಧ ಕೂಡ ಅಲ್ಲ. ಬುದ್ಧ ಅದರ ನಂತರದಲ್ಲಿ ಬಂದು ಅದರದೇ ಒಂದು ಭಾಗ ತಗೊಂಡದ್ದು. ಆದರೆ ಶಿವ ಅಂತೂ ತನ್ನ ಹೆಂಡತಿಗೆ 112 ರೀತಿಯ ಧ್ಯಾನ ವಿಧಾನಗಳನ್ನು ಹೇಳ್ತಾ ಹೋಗ್ತಾನೆ. ಆ ರೀತಿ 2 ಕಡೆ ಹೇಳ್ತಾನೆ. ಅಂದರೆ ಒಟ್ಟು ಸೇರಿ ಸ್ವಲ್ಪ ಸಿಮಿಲಾರಿಟಿ ಬರ್ತದೆ. ಆದರೆ ಒಟ್ಟು 124 ರೀತಿಯ 224 ರೀತಿಯ ಧ್ಯಾನ ವಿಧಾನಗಳನ್ನು ತನ್ನ ಹೆಂಡತಿಗೆ ಶೈವ ಕಾಶ್ಮೀರ ಪಂಥದಲ್ಲಿ ಆ ಗ್ರಂಥಗಳು ಸಿಗ್ತವೆ, ಅಲ್ಲಿ ಬೋಧಿಸ್ತಾನೆ. ಅದರಲ್ಲಿ ಯಾವುದೋ ಒಂದು ವಿಧಾನ ಇಟ್ಕೊಂಡು ಯಾರಾದರೂ ಸಾಧನೆ ಮಾಡ್ತಾ ಹೋದರೆ ಕೆಲವೇ ತಿಂಗಳು ಅಥವಾ ವರ್ಷಗಳಾಗಬಹುದು, ಅವನು ಧ್ಯಾನದ ನಿಜವಾದ ಅನುಭೂತಿಗೆ ಒಳಪಡ್ತಾನೆ. ಬರೀ 2 ಪ್ರಶ್ನೆಗೆ ಸಾಕಷ್ಟು ಉತ್ತರ ಸಿಕ್ಕಿದೆ ನನಗೆ. ನಾವು ಬೇರೆ ಕಲ್ಪನೆಯಲ್ಲೇ ಇರ್ತೀವಿ, ಸಹಜವಾಗಿ ಬೇರೆ ಕಲ್ಪನೆಯಲ್ಲೇ ಇರ್ತೀವಿ. ಇಲ್ಲಿ ಬಂದು ಕೂತು ನಿಮ್ಮ ಪ್ರಶ್ನೆ ಕೇಳುವಾಗ ಮನಸ್ಸು ಬೇರೆ ಕಡೆ ತಾನಾಗೆ ಡೈವರ್ಟ್ ಆಗುತ್ತೆ ಅಂತ ಹೇಳೋದು ಆ ಥರ ಆಗ್ತಾಯಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಧನ್ಯವಾದ ಗುರುಗಳೇ. ಇನ್ನು ನನ್ನ 3ನೇ ಪ್ರಶ್ನೆ ಗುರುಗಳೇ, ಯಾಕಂದರೆ ತುಂಬ ಲಿಸ್ಟ್ ಇಟ್ಕೊಂಡು ಬಂದುಬಿಟ್ಟಿದ್ದೀನಿ ಗುರುಗಳೇ ಇವತ್ತು. ಯಾಕಂದರೆ ಎಲ್ಲವೂ ತಲೆಯಲ್ಲಿ ಇಟ್ಕೊಳ್ಳೋದು ನಿಮ್ಮಷ್ಟು ಜ್ಞಾನಿಗಳು ನಾವಂತೂ ಅಲ್ಲ, ಹಾಗಾಗಿ ಜಸ್ಟ್ ಹಿಂಗೆ ಹಾಕೊಂಡು. ಆಗಲೇ ಫಸ್ಟು ಪ್ರಶ್ನೆಯಲ್ಲಿ ತಾವು ಮೋಕ್ಷದ ಬಗ್ಗೆ ತಾವು ಒಂದು ಸ್ವಲ್ಪ ವಿವರಿಸಿದ್ರಿ ಗುರುಗಳೇ. ಇವಾಗ ನಾನು ಕೇಳೋ ಪ್ರಶ್ನೆ ಗುರುಗಳೇ, ಪಕ್ಕಾ ಮೋಕ್ಷಕ್ಕೆ ಮುಖ್ಯವಾದ ಮಾರ್ಗಗಳು ಯಾವುದು, ಒಳ್ಳೆಯ ದಾರಿ? ನೋಡಿ, ನಮ್ಮ ಹಿರಿಯರು ಬಹಳ ಮುಖ್ಯವಾಗಿ 4 ಮಾರ್ಗಗಳನ್ನು ಹೇಳಿದ್ದಾರೆ. ಒಂದು ಜ್ಞಾನ ಮಾರ್ಗ. ಅಂದರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ. ಪುಸ್ತಕ ಓದೋದು ಜ್ಞಾನ ಅಂತ ತುಂಬ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಪುಸ್ತಕ ಓದೋದ್ರಿಂದ ಮಾತ್ರವೇ ಜ್ಞಾನ ಸಿಗಲ್ಲ. ಹಿಮಾಲಯದಲ್ಲಿ ನಾನು ಸಾಕಷ್ಟು ಜನ ಭೇಟಿ ಮಾಡಿದ್ದೀನಿ, ಅವರಿಗೆ ಒಂದು ಅಕ್ಷರ ಓದಕ್ಕೆ ಬರಲ್ಲ. ಅವರ ವಾಕ್ಯಗಳು, ಅವರ ಮಾತುಗಳು ಯಾವ ವೇದಾಂತದ ಕೃತಿಗಳಿಗೂ ಕಡಿಮೆ ಇಲ್ಲದಂತಹ ಮಾತುಗಳನ್ನು ಅವರು ಆಡ್ತಾರೆ. ಒಂದು ಅಕ್ಷರ ಓದಕ್ಕೆ ಬರಲ್ಲ. ಸಂಸ್ಕೃತದ ಬಗ್ಗೆ ಅಂತೂ ಗೊತ್ತೇ ಇಲ್ಲ. ಮತ್ತು ಆ ಹಿಂದಿ ಕೂಡ ಆಡು ಭಾಷೆನಲ್ಲಿ ಇರ್ತದೆ. ಹಾಗಾದರೆ ಅವರು ಓದಿಲ್ಲಲ್ಲ, ಹಾಗಾದರೆ ಜ್ಞಾನಿಗಳಲ್ವಾ ಅಂದರೆ ಮಹಾಜ್ಞಾನಿಗಳು. ನಮ್ಮದೇ ಕರ್ನಾಟಕದಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅವ್ರ ಬಗ್ಗೆ ಬರೀತಾರೆ, ಏಗದಾಗೆಲ್ಲ ಆಯ್ತೆ ಅಂತ. ನೋಡಿ, ಯೋಗದಲ್ಲಿ ಎಲ್ಲ ಇದೆ ಅಂತ ಬರಿಬಹುದಾಗಿತ್ತು. ಆಡು ಭಾಷೆನಲ್ಲೇ ಅವರು ಅದನ್ನು ಆ ಟೈಟಲ್ ಕೊಟ್ಟಿದ್ದಾರೆ, ಏಗದಾಗಿ ಎಲ್ಲ ಐತಿ ಅಂತ. ಯಾಕೆಂದರೆ ಅದರ ಮೂಲ ಏನು ವ್ಯಕ್ತಿ ಇದ್ದಾರೆ, ಯಾರ ಬಗ್ಗೆ ಹೇಳಕ್ಕೆ ಹೊರಟಿದ್ದಾರೆ, ಅವರು ಇದ್ದದ್ದೇ ಹಾಗೆ. ಅವರು ಓದಕ್ಕೆ ಬರ್ತಾ ಇರಲಿಲ್ಲ, ಬರೀಲಿಕ್ಕೆ ಬರ್ತಾ ಇರಲಿಲ್ಲ. ಅವರ ಮಾತು ಕೂಡ ಸಾಮಾನ್ಯ ಹಳ್ಳಿಗ ಮಾತಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಅವರು ಮುಕುಂದೂರು ಸ್ವಾಮಿಗಳು ಅಂತ. ಅವರ ಜ್ಞಾನ ಅವರು ಅಲ್ಲೇ ಉದಾಹರಣೆ ಕೊಡ್ತಾರೆ. ಯಾರೋ ಹೇಳಿದ್ರು ಭಗವದ್ಗೀತೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ, ಭಗವದ್ಗೀತೆ ಅಂದರೆ ಏನು ಅಂತ ಮುಕುಂದೂರು ಸ್ವಾಮಿಗಳು ಗೊತ್ತೇ ಇಲ್ಲ ಭಗವದ್ಗೀತೆ ಅಂದರೆ ಏನು ಅಂತ.
ಆಗ ಹೇಳ್ತಾರೆ ಕೃಷ್ಣ ಅರ್ಜುನನಿಗೆ ಯುದ್ಧ ಕಾಲದಲ್ಲಿ ಬೋಧಿಸಿದ್ನಲ್ಲ, ಅದಕ್ಕೆ ಯಾಕೆಂದ್ರೆ ಬೇರೆಯವ್ರು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಅದನ್ನ. ಇತ್ತೀಚೆಗೆ ಭಗವದ್ಗೀತೆಯನ್ನು ಕರೆದಿರಬಹುದು, ಅದಕ್ಕೆ ಅಂತಹ ಜ್ಞಾನಿಗಳು ಹೇಳ್ತಾರೆ ಓ ಅದ್ರ ಬಗ್ಗೆ ಮಾತಾಡ್ಬೇಕಾ ಅಂತ. ಅವರ ಪ್ರವಚನ ಕೇಳಕ್ಕೆ ಶುರು ಮಾಡಿದವ್ರು ಹೇಳ್ತಾರೆ ಇದುವರೆಗೆ ಭಗವದ್ಗೀತೆ ಬಗ್ಗೆ ಈ ರೀತಿಯ ವ್ಯಾಖ್ಯಾನಗಳನ್ನು ನಾವು ಯಾರೂ ಕೇಳಿರಲಿಲ್ಲ ಅಂತ. ಓದು ಬರಹ ಬಂದೇ ಇರಲಿಲ್ಲ ಅವರಿಗೆ. ಅಂತಹ ಸಾಮಾನ್ಯ ವ್ಯಕ್ತಿ ಆ ರೀತಿಯ ಉನ್ನತವಾದಂಥ ಮಾರ್ಗಕ್ಕೆ ಮಾತಾಡುವಂಥ ಸ್ಥಿತಿ ಬಂತಲ್ಲ, ಅಂದ್ರೆ ಅರ್ಥ ಏನು ಅಂದರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಅವ್ರಿಗುಂಟಾಗೋದೇ ಜ್ಞಾನೋದಯ. ಹಾಗಾಗಿ ಅದೊಂದು ಮಾರ್ಗ ಒಂದಿದೆ. ಹಾಗೆ ತಿಳ್ಕೊಳ್ಬೇಕು ನಾನು ಯಾರು, ನಾನು ಯಾಕೆ ಹುಟ್ಟಿದ್ದೀನಿ ಅನ್ನೋದನ್ನೇ ನೇರ ತಿಳ್ಕೊಳಕ್ಕೆ ಹೋಗೋರು ಕೆಲವರು ಮಂದಿ. ಆ ಮಾರ್ಗ ಯಾವುದು ಅಂದರೆ ಜ್ಞಾನ ಮಾರ್ಗ. ಪುಸ್ತಕ ಓದಿ ಅಲ್ಲ, ತನ್ನನ್ನು ತಾನು ಅನ್ವೇಷಣೆ ಮಾಡ್ತಾ ಹೋದಾಗ ಉಂಟಾಗುವಂಥ ಮಾರ್ಗ ಅದು ಜ್ಞಾನ ಮಾರ್ಗ. ಆದರೆ ಎಲ್ರಿಗೂ ಹೋಗೋಕ್ಕಾಗಲ್ಲ, ತುಂಬ ಕಠಿಣವಾದ ಮಾರ್ಗ. ಯಾಕೆಂದರೆ ಮನಸ್ಸು ಚಂಚಲ ಮತ್ತು ತರ್ಕ ಮಾಡ್ತಾ ಹೋಗ್ತದೆ. ಅದಕ್ಕೆ ಉನ್ನತ ಭಾವಸ್ಥಿತಿ ಬೇಕು. ರಮಣರಂಥವರು, ಮುಕುಂದೂರು ಸ್ವಾಮಿ ಅಂಥವ್ರಿಗೆ ಮಾತ್ರ ಅರ್ಹರು. ಹಾಗಾಗಿ ನಮ್ಮ ಹಿರಿಯರು ಏನು ಮಾಡಿದ್ರು, ಜ್ಞಾನ ಮಾರ್ಗ ಉನ್ನತ ವ್ಯಕ್ತಿಗಳಿಗೆ. ಸಾಮಾನ್ಯರು ಏನು ಮಾಡಬೇಕು, ಭಕ್ತಿ ಮಾರ್ಗ. ಭಗವಂತನ ನಾಮ ಜಪ ಮಾಡ್ತಾ, ಪೂಜೆ ಮಾಡ್ತಾ, ಶುದ್ಧವಾದ ಪ್ರೀತಿಯಿಂದ ಆ ಭಗವಂತನಲ್ಲಿ ಶರಣಾಗ್ತಾ ಹೋದಾಗಲೂ ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಜ್ಞಾನ ಮಾರ್ಗದಲ್ಲಿ ಉನ್ನತವಾಗಿ ಅವನ ಅರ್ಹ ಆದರೆ ಭಕ್ತಿಯಲ್ಲಿ ಶರಣಾಗುವ ಮೂಲಕ ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಬರೀ ಅಷ್ಟೇ ನಾನು ದೇವರೇ ನಂಬಲ್ಲ ಅಂತ ಇದ್ದರೆ ತೊಂದರೆ ಇಲ್ಲಪ್ಪ. ಕರ್ಮ ಅಂತ ಒಂದಿದೆ, ಕರ್ಮಯೋಗ ಅಂತಿದೆ, ಕರ್ಮ ಮಾರ್ಗ ಅಂತಿದೆ. ನಿಷ್ಕಾಮ ಕರ್ಮದಿಂದ ಕೆಲಸನೇ ದೇವರು ಅಂತ ಮಾಡ್ತೀಯಾ, ಮಾಡು. ಏನನ್ನು ಬಯಸದೆ ಶುದ್ಧ ಮನಸ್ಸಿನಿಂದ ನಿಷ್ಕಾಮನಾಗಿ ಕೆಲಸದಲ್ಲಿ ತೊಡಗು. ಹಾಗೆ ತೊಡಗದಾಗಲೂ ನಿನ್ನ ಮೋಕ್ಷಕ್ಕೆ ಅರ್ಹನಾಗ್ತಿ. ಅಷ್ಟು ಮಾಡಲ್ವಾ, ಇಲ್ಲ ನಾನು ಧ್ಯಾನ ಮಾಡ್ತೀನಿ, ಆಸನ ಮಾಡ್ತೀನಿ, ಅದು ತೊಂದರೆ ಇಲ್ಲ. ಯೋಗ ಮಾರ್ಗ, ರಾಜಯೋಗ ಅಂತ ಕರೀತಾರೆ ಅದನ್ನು. ಹೌದು. 4ನೇದು ರಾಜಯೋಗದಲ್ಲಿ ತೊಡಗದಾಗಲೂ ಕೂಡ ನೀನು ಜ್ಞಾನೋದಯವನ್ನು ಪಡೆದು ಮೋಕ್ಷಕ್ಕೆ ಅರ್ಹನಾಗ್ತೀಯೇ. ಹೀಗೆ ಪ್ರಮುಖವಾಗಿ 4 ಯೋಗ ಮಾರ್ಗಗಳನ್ನು ನಮ್ಮ ಹಿರಿಯರು ಹೇಳಿದ್ರೂ ಕೂಡ ಇದಲ್ಲದೆ ಇನ್ನೂ ಹಲವಾರು ಮಾರ್ಗಗಳು ಅವರವರೇ ಕಂಡುಕೊಂಡು ಕೂಡ ಆ ಮಾರ್ಗಕ್ಕೆ ಅರ್ಹರಾಗ್ಬೋದು. ನೋಡಿ, ಸಾಮಾನ್ಯ ಕೂಡ ನಮ್ಮ ಭಾರತದ ಈ ಸನಾತನ ಪರಂಪರೆಯ ಬ್ಯೂಟಿ ಅದು. ನೀನು ಏನನ್ನಾದರೂ ಮಾಡು, ಆ ಎಲ್ಲದರಲ್ಲೂ ಕೂಡ ನೀನು ಆ ದೈವತ್ವವನ್ನು ಕಾಣಬಹುದು, ನೀನು ಮೋಕ್ಷಕ್ಕೆ ಅರ್ಹನಾಗಬಹುದು ಅಂತ. ಈಗ ನಿಮ್ಮದೇ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಇದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಆಸನ ಮಾಡ್ತಾ, ಧ್ಯಾನ ಮಾಡ್ತಾ, ಅದಕ್ಕೂ ಹೆಚ್ಚಾಗಿ ಅವರ ಕಲೆಯಲ್ಲಿ ದೈವವನ್ನು ನೋಡಿ, ಪ್ರತಿಯೊಬ್ಬರಲ್ಲೂ ದೇವರನ್ನು ನೋಡಿ, ಅದಕ್ಕೆ ನನ್ನ ಅಭಿಮಾನಿ ದೇವರುಗಳು ಅಂತ ಕರೀತಾ ಇದ್ರು. ಲೆಕ್ಕಕ್ಕೆ ಹೋದರೆ ನೀವು ಹೇಳಿದಾಗೆ ಇದಕ್ಕೆ ಪೂರಕ ಅನ್ನೋ ಥರ ಈ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ತೆಗೆದುಕೊಂಡ್ರೆ ಅವರು ಹೆಚ್ಚಿನ ರೀತಿಯಲ್ಲಿ ಓದಿಲ್ಲ, ಬಟ್ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡು. ಖಂಡಿತ. ಯಾವಾಗ ನೋಡಿ ಮನಸ್ಸು ಶುದ್ಧಿ ಆಗ್ತದೆ, ಮಗು ಆಗ್ತದೆ, ಗ್ರಹಣ ಶಕ್ತಿ ಹೆಚ್ಚಾಗ್ತದೆ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಬುದ್ಧಿ ಹೆಚ್ಚಾದಷ್ಟು ನಾವು ದೊಡ್ಡವರಾಗ್ತೀವಿ. ನಿಮಗೂ ಗೊತ್ತಿರಾಗ ಅವ್ರ ಮನಸ್ಸೇ ಮಗುವಿನ ಮನಸ್ಸು ಥರ ಇದೆ. ಯಾರ ಮನಸ್ಸು ಮಗುವಿನ ರೀತಿ ಇದೆ. ಇವತ್ತು ಮಾಡರ್ನ್ ಸೈಕಾಲಜಿ ಕೂಡ ಹೇಳೋದೇನು, 7 ವರ್ಷದ ಮಗುವಿಗೆ 15 ಭಾಷೆ ಕಲಿಸ್ಬೋದು. ಯಾಕೆ? ಅದಕ್ಕೆ ಫ್ರೆಶ್ ಮೈಂಡ್ ಇದೆ. ಹೌದು. ನೀವು ದೊಡ್ಡವರಾಗ್ತಾ ಹೋದಾಗ ಬ್ರೈನ್ಗೆ, ಮೈಂಡ್ಗೆ, ಮನಸ್ಸಿಗೆ ಕಸ ತುಂಬಕ್ಕೆ ಶುರು ಮಾಡಿಬಿಡ್ತೀರಿ. ಬೇಡದನ್ನೆಲ್ಲ ತುಂಬ್ಕೊಂಡ್ಬಿಡ್ತೀರಿ. ದ್ವೇಷ, ಅಸೂಯೆ, ನಾನು ಮಾತ್ರ ಶ್ರೇಷ್ಠ ಅನ್ನೋ ಅಹಂಕಾರ ಎಲ್ಲ ತುಂಬ್ಕೊಂಡ್ಬಿಡ್ತೀರಿ. ಹಿಂಗೆ ತುಂಬ್ಕೊಂಡಾಗ ನಿಲ್ತೀರಿ, ನಿಂತ ನೀರಾಗ್ತೀರಿ, ನಿಂತ ನೀರಾಗಿ ಕೊಳಿಲಿಕ್ಕೆ ಶುರು ಆಗ್ತೀರಿ. ಆದರೆ ಮಗುವಿನಂತ ನೀವು ಮನಸ್ಸಿಟ್ಕೊಂಡಾಗ ಪ್ರತಿಯೊಬ್ಬರಲ್ಲೂ ನೀನು ಏನನ್ನೋ ಕುತೂಹಲ ಬರ್ತದೆ. ಮಗುವಿನಂಥ ಮನಸ್ಸಿಗೆ ಕುತೂಹಲ ಬರ್ತದೆ, ಎಲ್ಲವನ್ನೂ ತಿಳ್ಕೋಬೇಕು, ಎಲ್ಲವನ್ನೂ ಕಲಿಬೇಕು, ಎಲ್ಲರನ್ನು ಗೌರವಿಸಬೇಕು ಅಂತ ಬರ್ತದೆ. ಯಾರಿಗದಿದೆ ಅವರು ಓದಬೇಕಾದದ್ದಿಲ್ಲ. ಅವರೇ ಅದನ್ನೆಲ್ಲವನ್ನು ತನಗೇ ಗೊತ್ತಿಲ್ಲದೆ ಕಲಿತಾ, ಮಗುಗೆ ಹೇಗೆ ಗೊತ್ತಿಲ್ಲದೆ ಕಲಿತಾ ಹೋಗ್ತದೋ, ಮಗುವಿನಂಥ ಮನಸ್ಸು 70 ವರ್ಷ ಆದರೂ ಯಾರು ಆ ಮನಸ್ಸನ್ನು ಆ ರೀತಿ ಶುದ್ಧವಾಗಿ ಇಟ್ಕೊಳ್ತಾರೋ ಅವರು ಗ್ರಹಿಸ್ತಾ ಹೋಗ್ತಾರೆ, ತಿಳಿತಾ ಹೋಗ್ತಾರೆ. ಅದಷ್ಟೇ ಅಲ್ಲ, ದೈವತ್ವಕ್ಕೂ ಇರ್ತಾರೆ. ಇದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ ಅಲ್ಲ ಗೊತ್ತಿಲ್ಲ, ಬಟ್ ಒಂದಂತೂ ಸತ್ಯ ಅರಿವಾಯಿತು ಗುರುಗಳೇ. ಯಾಕಂತ ಹೇಳಿದ್ರೆ ಇತ್ತೀಚಿನ ನಾನು ಅದೇ ಹೇಳಿದಾಗೆ ಪ್ರತಿಯೊಬ್ಬರು ನಾನು 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 ಅನ್ನೋ ಹಮ್ಮಲೇ ಎಲ್ಲರೂ ಹೋಗ್ತಿದ್ದಾರೆ. ಅದ್ರಲ್ಲಿ ನಾವು ಇರ್ತೀವಿ ಅನ್ನೋ ಗೊತ್ತಿಲ್ಲ. ಬಟ್ ಮನುಷ್ಯ ಅಂದಾಗ ನಮಗೂ ಹಾಗೆ ಅನ್ನಿಸ್ತದೆ. ನಾವು ಹೀಗೆ ಯಾರೋ 4 ಜನ ಹೊಗಳಿದ ತಕ್ಷಣ ಓ ನಾನು ಗೊತ್ತಿದೆ ಅಂತ ಹಾಗೆಲ್ಲ ಅಂದ್ಕೊಂಡಾಗೆಲ್ಲ ನಾನು DVG ಅವ್ರದ್ದು ಒಂದು ಕಗ್ಗ ಇದೆ, ಅದನ್ನು ಅಂದ್ಕೊಳ್ತೀವಿ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇದು ಹೇಳ್ಕೊಳ್ತೀನಿ, ನಾನೇನೂ ಅಲ್ಲ
ಅಂತ ಅನ್ಸೋಕ್ಕೆ ಶುರು ಆಗ್ತದೆ. ಇಲ್ಲ ಬಿಡಿ, ಮನುಷ್ಯಕ್ಕೆ ಸಹಜ ಅಹಂಕಾರ ನಮ್ಮಂಥವ್ರಿಗೂ ಬರ್ತದೆ, ನಾವೇನು ಮೀರಿದವರಲ್ಲ. ಬಟ್ ಅದು ಮೀರಿ ಒಂದಷ್ಟು ಇದು ನನಗೆ ಕೆಲವೊಂದು ವಿಷಯಗಳು ಗೊತ್ತೇ ಇರಲ್ಲ ಗುರುಗಳೇ. ಯಾಕೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಈಗ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಆ ಕೆಲಸ ಪೂರ್ಣ ಪ್ರಮಾಣ ಆಯ್ತಲ್ವಾ, ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ, ನೆಕ್ಸ್ಟ್ ಯಾರು ಬಂದರು ನಾನು ಮಾಡ್ತೀನಿ ಅದೆಲ್ಲ. ಬಟ್ ಈ ವಿಷಯಗಳನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡಾಗ, ನೀವು ಮೈಂಡ್ ಫ್ರೆಶ್ ಇರಬೇಕು ಅಂತ ಹೇಳಿದ್ರಲ್ಲ, ಇಲ್ಲಿ ಬರೀ ಕಸಗಳನ್ನೇ ತುಂಬಿಕೊಂಡು ಅದು ಏನು ಕೊಚ್ಚೆ ಆಗುತ್ತೆ ಅನ್ನೋ ಪದ ಹೇಳಿದ್ರಿ, ಅದು ಅಕ್ಷರಶಃ ಸತ್ಯ. ನಮ್ಮ ಮನಸ್ಸಿನಲ್ಲಿ ಈಗ ಹಾಕ್ಕೊಳ್ತಾ ಹೋದರೆ ನಿಂತು ನೀರು ಆಗೋಗ್ತದೆ, ನಮ್ಮ ಮನಸ್ಸು ಕೂಡ ನಿಂತಾಗ ಆಗ್ತದೆ. ಯಾವಾಗ ನಿಲ್ತದೋ ಅದು ಕೊಳಿಲಿಕ್ಕೆ ಶುರು ಆಗ್ತದೆ. ಆದರೆ ಮಕ್ಕಳ ಮನಸ್ಸು ನೋಡಿ, ಅವ್ರು ಯಾವ ನಿರ್ಮಲವಾಗಿರ್ತದೆ. ಶಿವನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿಯು ಕದಲೋದಿಲ್ಲ ಅಂಥೇಳಿ ಜನರಲ್ಲಾಗಿ ನಾವು ಎಲ್ಲರೂ ಬಾಯಲ್ಲೂ ಕೇಳಿರ್ತೀವಿ. ಶಿವನ ಇಚ್ಛೆ ಅಂದರೆ ಒಬ್ಬ ಭಕ್ತನಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಾನೊಬ್ಬ ನಿರೂಪಕನಾಗಿಯೋ ಅಥವಾ ನನ್ನ ಸಂಸ್ಥೆ ನಡೆಸೋನಾಗಿಯೋ, ಶಿವ ನನಗೊಂದು ಒಳ್ಳೆಯ ಆರೋಗ್ಯ ಕೊಡು, ನೆಮ್ಮದಿ ಕೊಡು, ಶಾಂತಿ ಕೊಡು, ನನಗೆ ನನ್ನ ವೃತ್ತಿ ಕ್ಷೇತ್ರದಲ್ಲಿ ಬಿಡುವಿಲ್ಲದ ಕೆಲಸವನ್ನು ಕೊಡು ಅಂತ ನಾನು ಕೇಳ್ತೀನಿ. ಭಗವಂತ ಅವೆಲ್ಲವೂ ನನಗೆ ಪೂರೈಸಿದರೆ ಶಿವನ ಇಚ್ಛೆ ನನ್ನ ಮೇಲಿತ್ತು, ಎಲ್ಲವೂ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಕಡೆ ಒಬ್ಬ ವೈದ್ಯ ಅದೇ ಶಿವನ ಹತ್ರ ಹೋಗಿ ಬೇಡ್ಕೊಳ್ತಾರೆ, ಒಂದು ದೊಡ್ಡ ಆಸ್ಪತ್ರೆ ನಿರ್ಮಾಣ ಮಾಡಿಬಿಟ್ಟಿದ್ದೀನಿ, ನನ್ನ ಆಸ್ಪತ್ರೆ ತುಂಬ ಚೆನ್ನಾಗಾಗಬೇಕು, ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೀನಿ, ನನ್ನ ಆಸ್ಪತ್ರೆ ಯಶಸ್ವಿಯಾಗಿ ನಡೆಸ್ಕೊಡು ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನನಗೂ ಶಿವ ಇದ್ದಾರೆ, ಅವ್ರಿಗೂ ಶಿವ ಇದ್ದಾರೆ. ಅವರ ಪರೋಕ್ಷವಾಗಿ ಅವರ ಅರ್ಥ ಏನಿರುತ್ತೆ, ಒಳ್ಳೊಳ್ಳೆ ಪೇಷಂಟ್ಸ್ಗಳು ನಮ್ಮ ಹಾಸ್ಪಿಟ್ಲಿಗೆ ಬರಲಿ ಅನ್ನೋಂಥದ್ದಾಗಿರುತ್ತೆ. ಶಿವ ಕೇಳೋದು ಎಲ್ರಿಗೂ ಆರೋಗ್ಯ ಕೊಡು ಅಂತ ಈ ಕಡೆ ಶಿವನ ಕೇಳ್ತೀವಿ. ನಮ್ಮಂತಲೇ ಒಬ್ಬ ಮನುಷ್ಯ ಹೋಗಿ ವೃತ್ತಿಯಲ್ಲಿ ವೈದ್ಯ ಆಗಿರ್ಬೋದು, ಆತನೂ ಮನುಷ್ಯನೇ, ಅವರು ಹೋಗ್ಬಿಟ್ಟು ಒಳ್ಳೊಳ್ಳೆ ಪೇಷಂಟ್ಸ್ ಅಂದರೆ ಅನಾರೋಗ್ಯ ಆಗಿ ನಮ್ಮ ಪ್ರಪಂಚ ಅನ್ನೋದು ಅವ್ನ ಮನಸ್ಸಲ್ಲಾಗಿರುತ್ತೆ. ಇನ್ನೊಂದು ಕಡೆ ಒಬ್ಬ ಕಳ್ಳ ಹೋಗ್ಬಿಟ್ಟು ಭಗವಂತ ಇಲ್ಲೊಂದು ಹೋಗ್ತಾಯಿದ್ದೀನಿ, ಇಂಥ ಕಡೆ ಒಂದು ಕಳ್ಳತನ ಮಾಡ್ತೀನಿ, ಆಶೀರ್ವಾದ ಇರಲಿ ಅಂತ ಕೇಳ್ತಾನೆ. ಶಿವನೇ ಇಚ್ಛೆ, ಅವನೇನು ಹೇಳ್ತಾನೆ, ಅವನು ಅಂದ್ಕೊಂಡಿದ್ದು ಸಾಧ್ಯ ಆಯಿತು ಅಂದರೆ, ಯಾಕಂದರೆ ಶಿವನಿಗಿನ್ನ ಮೀರಿದವ್ರು ಯಾರೂ ಇಲ್ಲ. ಅವ್ನು ಕಳ್ಳ ಆಗಿದ್ರು ಅವನಲ್ಲಿ ಒಂದು ಭಕ್ತಿ ಅಂತ ಇರುತ್ತೆ. ಅವ್ನು ಕೇಳ್ತಾನೆ ಹೋಗಿ ನನ್ಕೊಂಡು, ಅವ್ನ ಕೆಲಸ ಆಯಿತು, ಶಿವನ ಇಚ್ಛೆ ಆಯಿತು ಅಂತ. ಇದರಕ್ಕೆ ನೀವೇನು ಹೇಳ್ತೀರಿ? ಇದು ಅಥವಾ ನನ್ನ ಪ್ರಶ್ನೆ ಸರಿ ಇಲ್ಲೋ ಗೊತ್ತಿಲ್ಲ, ಮೂಡಿರುವಂತಹ ವಿಷಯಗಳನ್ನು ನಾನು ತಮ್ಮ ಹತ್ರ ಹೇಳಿದೆ ಅಷ್ಟೇ. ಅದು ಸರಿ ಇದೆ ನೋಡಿ. ಇದನ್ನು ನಿಮ್ಮ ಭಕ್ತಿ ಮಾರ್ಗಕ್ಕೆ ತಗೊಳ್ಳೋಣ. ಇದನ್ನು ನಾವೇನು ಹೇಳ್ತೀವಿ, ಜ್ಞಾನ ಮಾರ್ಗದಲ್ಲಿ ಆಗಲಿ, ಧ್ಯಾನ ಮಾರ್ಗ, ರಾಜಯೋಗದಲ್ಲಿ ಏನು ಹೇಳ್ತೀವಿ, ಎಲ್ಲವೂ ನಿಮ್ಮದೇ ಹಣೆ ಬರಹ. ಅರ್ಥಾತ್ ನೀವೇನು ಯೋಚನೆ ಮಾಡ್ತೀರಿ ಅದೇ ಆಗ್ತಾ ಇದೆ. ಯಾರಿಗೆ ಇಚ್ಛಾಶಕ್ತಿ ಪ್ರಖರವಾಗಿದೆ ಅವನು ಮಾತ್ರ ಜಗತ್ತಿನಲ್ಲಿ ಬೆಳೀತಾ ಹೋಗ್ತಾನೆ. ಈಗ ಉದಾಹರಣೆಗೆ, ನನಗೆ ರೋಗ ಇದೆ, ನನ್ನಲ್ಲಿ ಇಚ್ಛಾಶಕ್ತಿಯು ಅಷ್ಟೇ ಪ್ರಖರವಾಗಿದ್ದರೆ ಡಾಕ್ಟ್ರ್ ಹತ್ರನೇ ಹೋಗದೆ ನಾನು ಗುಣ ಮಾಡ್ಕೋಬಹುದು. ಆದರೆ ನೀವೊಬ್ಬರು ಡಾಕ್ಟ್ರ್ ಇದ್ದೀರಿ, ನಿಮ್ಮಲ್ಲಿ ಇಚ್ಛಾಶಕ್ತಿ ಪ್ರಕಾರ ಇದೆ, ನನಗೆ ಪೇಷಂಟ್ ಜಾಸ್ತಿ ಬರಲಿ ಅಂತ ಅಂದ್ಕೊಂಡ್ರು ಬೇರೆ ಕಡೆ ಹೋಗ್ತಾ ಇರುವಂಥವರು ಕೂಡ ನಿಮ್ಮ ಹತ್ರಕ್ಕೆ ಬರ್ಬೋದು. ಇದು ಜ್ಞಾನವೋ ಅಥವಾ ಧ್ಯಾನವೋ ಆಯಿತು. ಆದರೆ ಭಕ್ತಿ ಮಾರ್ಗಕ್ಕೆ ಹೋದಾಗ ನೋಡಿ, ಈ ಭಕ್ತಿ ಮಾರ್ಗ ಮೀರಿ ಹೊರಗೆ ಹೋಗಿ ಹೇಳೋದಿದ್ದರೆ ನಮ್ಮ ರೋಗಕ್ಕೂ ನಾವೇ ಕಾರಣ, ನಮ್ಮ ಉದ್ಧಾರಕ್ಕೂ ನಾವೇ ಕಾರಣ. ಅರ್ಥಾತ್ ನಮ್ಮ ಮನಸ್ಸೇ ಕಾರಣ ಎಲ್ಲದಕ್ಕೂ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಉದ್ಧಾರೇದಾತ್ಮನಾತ್ಮಾನನ್, ಎಲ್ಲದಕ್ಕೂ ನಿನ್ನ ಮನಸ್ಸೇ ಕಾರಣ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆದರೆ ಇದಕ್ಕೆ ಮೀರಿ ನೀವು ಶಿವನನ್ನೇ ಇಟ್ಕೊಂಡು ಕೇಳಿದ್ದೀರಲ್ಲ, ಅದಕ್ಕೆ ಹೇಳೋದಿದ್ದರೆ ಶಿವ ಏನನ್ನೂ ಮಾಡಲ್ಲ. ನಿನಗೆ ಪೇಷಂಟ್ ಬಾ ಅಂತ ಆಶೀರ್ವಾದನೂ ಮಾಡಲ್ಲ, ನನಗೆ ರೋಗ ಆರೋಗ್ಯವೇ ಹೆಚ್ಚಾಗಲಿ ಅಂತಲೂ ಅವನು ಆಶೀರ್ವಾದ ಮಾಡಲ್ಲ. ನೀನೇನು ಬಯಸ್ತೀಯೋ, ನೀನೇನು ಕೆಲಸ ಮಾಡ್ತೀಯೋ ಅದಕ್ಕೆ ತಕ್ಕ ಫಲ ಸಿಗ್ತಾ ಹೋಗಲಿ ಅಂತಷ್ಟೇ ಅನುಗ್ರಹಿಸ್ತಾನೆ ಬಿಟ್ಟು, ಶಿವಂಗೆ ಪಾಪ ಅವನಿಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಬರೀ ಭೂಮಿ ಅಲ್ಲ, ಇಡೀ ಬ್ರಹ್ಮಾಂಡ ಅಂದರೆ ಎಷ್ಟು ಭೂಮಿಗಳಿದೆಯೋ, ಎಷ್ಟು ಸೂರ್ಯರಿದ್ದಾರೋ ಅದರ ಉಸ್ತುವಾರಿ ಅಂದರೆ ಏನು ಆಗು ಹೋಗುಗಳಿದೆಯಲ್ಲ ಅದನ್ನು ನೋಡಬೇಕಲ್ಲ. ನಮ್ಮ ಸಣ್ಣ ಸಣ್ಣ ಕೋರಿಕೆಗಳನ್ನು ಇಲ್ಲ, ಅದು ನಮ್ಮ ಮನಸ್ಸಿನ ಭಕ್ತಿ. ಈ ಮೂಲಕ ಹೇಳಿದ್ರಲ್ಲ, ತೃಣಮಪಿ ಏನು ಚಲತಿ ಅಂತ ಏನಿದೆಯಲ್ಲ, ಒಂದು ಹುಲ್ಲು ಕಡ್ಡಿ ಕೂಡ ಅದೊಂದು ನಮ್ಮ ಸಮಾಧಾನಕ್ಕೆ ನಾವು ಹೇಳ್ಕೊಳ್ಳುವಂಥದ್ದು ಕಾರಣ. ಅಂದರೆ ನಮ್ಮ ಜೀವನದ 70% ಏನಿದೆ ಅದು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ಮಾಡಿದ್ದೀವಿ ಹಿಂದೆ, ಅದರ ಅನುಗುಣವಾಗೇ ನಡೀತಾ ಇರೋದು. ಭಗವಂತ ನಡೆಸ್ತಾ ಇಲ್ಲ. ನಮ್ಮ ದೇಹ, ನಮ್ಮ ಮನಸ್ಸು ಪ್ರಕೃತಿಗೆ ಅನುಗುಣವಾಗಿ ನಡೀತಾ ಇದೆ. ಭಗವಂತನೇ ಒಂದು ಹುಲ್ಕಡ್ಡಿ ಹೀಗೆ ಹೋಗು, ನೀನು ಕೂತ್ಕೋ, ನೀನು ನಿಂತ್ಕೋ. ಪಾಪ ಭಗವಂತ ಇಡೀ ಬ್ರಹ್ಮಾಂಡ ನೋಡ್ಕೊಳ್ಳೋದಿದೆ. ಈ ಪದ ಏನಿದೆ ತಾವು ಕೇಳ್ತಿರ್ಬೋದು, ಎಲ್ಲರ ಬಯಲು ಬರ್ತಾರೆ, ಶಿವನ ಆಶೀರ್ವಾದ ಇಲ್ಲದೆ ಹುಲ್ಕಡ್ಡಿನೂ ಅಲ್ಲ. ಆದರೆ ಅದು ಇರಬೇಕು. ಎಲ್ಲವೂ ಯಾಕೆ ಇರಬೇಕು ಅಂದರೆ,
ನನ್ನಿಂದ ಆಯಿತು ಅನ್ನೋ ಅಹಂಕಾರ ಬರಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಇಟ್ಟಂಥ ಒಂದು ಬಾಣ ಅದು. ನಿನ್ನಿಂದ ಅಲ್ಲ, ಅದು ಅವನಿಂದ ಅಂತ. ಅಸಲಿ ವಿಷಯ ಈಗಲೇ ಗೊತ್ತಾಗಿದೆ. ಇದು ನಾನು ಅನ್ನೋದು ಬಂದಾಗ ನಿನ್ನ ಅವನತಿ ಆಗ್ತದೆ. ನನ್ನಿಂದ ಅಂತ ಬಂದಾಗ ಅಲ್ಲೇ ಅವನತಿ ಆಗ್ತದೆ ನಿಂದು. ಎಲ್ಲವೂ ಮೇಲಿನಿಂದ ಆ ಭಗವಂತನಿಂದ ಅಂತ ಬಂದಾಗ ಯಾವಾಗ ಶರಣ ಆಗ್ತೀವಿ ಆಗ ಮನಸ್ಸು ಏನಿದೆ ಅಹಂಕಾರದಿಂದ ಕೂಡಿರಲ್ಲ. ಅಹಂಕಾರ ಅನ್ನೋದು ಕೂಡ ಒಂದು ಬಂಧನ. ನೀನು ಪ್ರಸನ್ನವಾಗಿರ್ತೀಯ, ಇಲ್ಲ ಭಗವಂತನಿಚ್ಛೆ. ಸೋಲ್ತಾ ಇದ್ರು ಕೂಡ ಮೇಲೊಬ್ಬ ಇದ್ದಾನೆ ನೋಡ್ಕೊಳ್ತಾನೆ ಬಿಡೋ ಅನ್ನೋವಂಥ ಸಮಾಧಾನ ಇದೆಯಲ್ಲ, ಈ ಸಮಾಧಾನಕ್ಕೆ ಬಳಸುವಂಥ ಶಬ್ದಗಳು ನೋಡಿ, ಅದರಿಂದ ಭಾಳ ಒಳ್ಳೆಯದೇ ಅದು. ಏನೋ ನನಗೆ ಕಾಯಿಲೆ ಬಂತು, ಭಗವಂತನಿಚ್ಛೆ, ಅವನೇ ಸರಿ ಮಾಡ್ತಾನೆ ಅನ್ನುವ ಭಕ್ತಿ, ಶ್ರದ್ಧೆ, ನಂಬಿಕೆಯೂ ಕೂಡ ರೋಗಗಳನ್ನು ಗುಣಪಡಿಸಿಬಿಡುವಂಥ ಶಕ್ತಿ ಇದೆ. ನಾವು ನೋಡಿದ್ದೀವಿ ಎಷ್ಟೋ ಜನ. ಹೌದು. ಹಾಸಿಗೆ ಮೇಲೆ ಮಲಗಿದ್ದವನು ಭಗವಂತನ ಇಚ್ಛೆ, ಅವನು ಬಯಸಿದರೆ ನಾನು ಆರೋಗ್ಯವನ್ನು ಗಳಿಸ್ಬಿಡ್ತೀನಿ, ನಾನು ಇನ್ನೂ ಹೆಚ್ಚು ಬದುಕ್ತೀನಿ, ಏನನ್ನೋ ಸಾಧಿಸ್ತೀನಿ ಅಂತ ಅಂದ್ಕೊಂಡು ಸಾಧಿಸಿದವರೂ ಇದ್ದಾರೆ. ಅದಕ್ಕೆ ಕಾರಣ ಯಾವುದು? ಮನಸ್ಸು. ಆ ಮನಸ್ಸು ಆ ನಂಬಿತ್ತಲ್ಲ ಆ ಕಾರಣ. ಹಾಗೆ ಒಬ್ಬ ಡಾಕ್ಟ್ರು ಕೂಡ ಅವನು ಬಯಸಬಹುದು, ತಪ್ಪೇನಿಲ್ಲ, ನನಗೆ ಪೇಷಂಟ್ ಜಾಸ್ತಿ ಬರಲಿ. ಯಾಕೆ? ಪ್ರತಿಯೊಬ್ಬರು ಇದೇ ಮನಸ್ಥಿತಿ ಹೊಂದಿಲ್ಲ, ಪ್ರತಿಯೊಬ್ಬರು ಒಂದೇ ರೀತಿಯ ಮನಸ್ಥಿತಿಯನ್ನು ಹೊಂದಿಲ್ಲ. ಹಾಗಾಗಿ ಹೊಂದಿಲ್ಲ ಅಂದಾಗ ಇವನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕೆಂದರೆ ಅದು ಅವನ ಕರ್ಮ. ಆ ಕೇಳೋದ್ರಲ್ಲಿ ಯಾವ ದೋಷವೂ ಇಲ್ಲ. ಆ ಕೇಳಕ್ಕೆ ತಕ್ಕಂತೆ ಬೇರೆಯವರು ಪೇಷಂಟ್ ಇದ್ದೇ ಇರ್ತಾರೆ. ಎಲ್ಲರೂ ಒಂದೇ ಸ್ಥಿತಿ ಆರೋಗ್ಯವನ್ನು ಕಾಪಾಡುವಂಥವ್ರು ಇಲ್ವಲ್ಲ, ಯೋಗ ಮಾಡೋರು ಇಲ್ಲಲ್ಲ, ಹಾಗಾಗಿ ಬಂದೇ ಬರ್ತಾರೆ. ಹಾಗೆ ಇನ್ನೊಬ್ಬ ಯಾರೋ ಕೇಳ್ತಾನೆ, ಇಲ್ಲ ನನ್ನ ಆರೋಗ್ಯ ಹೆಚ್ಚು ಕೊಡು. ಅದರ ಮನುಷ್ಯನಾಗಿ ಪಂಚಭೂತಗಳಿದ್ದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಆದರೆ ಮಾತ್ರೆ ತಗೊಂಡು ಗುಣ ಆಗದೇ ಇರೋರು ಇದ್ದಾರೆ, ಆಪ್ರೇಷನ್ ಆಗಿಯೂ ಬದುಕದೇ ಇದ್ದವರಿದ್ದಾರೆ. ಆದರೆ ನಂಬಿದವನು ಇಲ್ಲ ದೇವರಿದ್ದಾನೆ ಅಂತ ಒಂದು ಮಾತ್ರೆ ತಗೊಂಡವನು ಕೂಡ ಒಂದೇ ಮಾತ್ರೆಯಲ್ಲಿ ಗುಣ ಆಗಿದ್ದಾನೆ. ಅಲ್ಲಿಗೆ ಇಬ್ಬರಿಗೂ ಆಯ್ತಲ್ಲ ಉತ್ತರ. ಡಾಕ್ಟ್ರಿಗೂ ಪೇಷಂಟ್ ಸಿಗ್ತಾ, ಆದರೆ ಪೇಷಂಟ್ಗೂ ಒಂದೇ ಮಾತ್ರೆಯಲ್ಲಿ ಬೇಗ ಗುಣ ಆದವರು ಇದ್ದಾರೆ. ನಾವೇ ನೋಡಿದ್ದೀವಿ ಎಷ್ಟೋ ಜನ ಕೋವಿಡ್ ಟೈಮ್ನಲ್ಲಿ ಸತ್ತೇ ಹೋಗ್ಬಿಡ್ತಾರೆ ಅಂತಿದ್ರು. ನಾವು ಹೇಳಿದ್ವು ನಿಮ್ಮ ಔಷಧಿ ನೀವು ಮಾಡಿ, ನಾವು ಭಗವಂತನ ಪ್ರಾರ್ಥನೆ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡಿ ಮೃತ್ಯುಂಜಯ ಜಪ ಮಾಡಿ ಅವನು ಬದುಕೋದೇ ಇಲ್ಲ. 80% ಕೋವಿಡ್ ಲಂಗ್ಸಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ, ಬದುಕೋದು ಭಾಳ ಕಷ್ಟ ಅಂತ ಆಂಬುಲೆನ್ಸನ್ನು ತಗೊಂಡು ಹೋದವರು ಇವತ್ತೂ ಇದ್ದಾರೆ. ನಾನೇ ನಿಮಗೆ ಸಾಕ್ಷಿ ತೋರಿಸ್ತೀನಿ. ಎರಡು ಕೆಲಸ ಮಾಡ್ತು, ಅಲ್ಲಿ ಆಸ್ಪತ್ರೆಯೂ ಕೆಲಸ ಮಾಡ್ತು, ಇಲ್ಲಿ ನಮ್ಮ ಪ್ರಾರ್ಥನೆ ಆ ಮೃತ್ಯುಂಜಯ ಮಂತ್ರವೂ ಕೆಲಸ ಮಾಡ್ತು. ಎರಡೂ ಬೇಕಾಗ್ತದೆ ಅಂತ. ಪ್ರಿಯ ವೀಕ್ಷಕರೇ, ಇನ್ನೂ 5 ಪ್ರಶ್ನೆ ಕೇಳಿರೋದು ಗುರುಗಳಿಗೆ, ಇನ್ನೂ ಭಾಳಷ್ಟು ಕೇಳುವಂಥದ್ದಿದೆ. ಒಂದೊಂದು ಅಂಶವನ್ನು ಮಿಸ್ ಮಾಡ್ಕೊಬೇಡಿ, ದಯವಿಟ್ಟು ಎಲ್ಲ ಕೇಳಿ ಗುರುಗಳ ಅದ್ಭುತವಾದ ನುಡಿಗಳನ್ನು. ಯಾಕಂದರೆ ನಮಗೆ ಇದುವರೆಗೂ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ನಾನು ಕೂಡ ಇವತ್ತು ಕೇಳ್ತಾಯಿದ್ದೀನಿ, ಕಲ್ತ್ಕೋತಾ ಇದ್ದೀನಿ. ಯಾರೂ ಕೂಡ ಮಿಸ್ ಮಾಡಿಬಿಡಿ, ದಯಮಾಡಿ ಕೇಳಿ ಅಂಥೇಳಿ ನಮಗೆ ಮನವಿಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗಲಾಗಲ್ಲ. ಮನುಷ್ಯ ಅಂದಮೇಲೆ ಸಹಜವಾಗಿ ತಪ್ಪು ಮಾಡೇ ಮಾಡ್ತಾನೆ, ಅದು ಅಲಿಖಿತ ನಿಯಮ. ತಪ್ಪು ಮಾಡೋದು ಮನುಷ್ಯ ತಪ್ಪು ಮಾಡ್ತಾನೆ. ಆದರೆ ಅದೇ ಮನುಷ್ಯ ತಪ್ಪು ಮಾಡಿದ್ದ ನಂತರ ಅದನ್ನು ಕೂಡ ದೇವ್ರ ಮೇಲೆ ಹಾಕ್ತಾನೆ. ಹೇಗೆ ಅಂತೇಳಿದ್ರೆ, ದೇವ್ರ ಇಚ್ಛೆ ಏನಿತ್ತು ಅದಾಯಿತು, ತಪ್ಪು ಮಾಡೋದು ನಾವೇ, ಮತ್ತು ನಾವು ದೇವ್ರ ಮೇಲೆ ಹಾಕ್ತೀವಿ ಅದನ್ನು. ದೇವ್ರ ಆಕೆ ಇತ್ತು, ದೇವ್ರ ಇಚ್ಛೆ ಇತ್ತು, ಅದಾಯಿತು. ಅಥವಾ ಅದು ತಪ್ಪು ಮಾಡೋದು ಅದು ದೇವರ ಇಚ್ಛೆಯೋ ಅಥವಾ ಆಯ್ಕೆಯೋ ಅಥವಾ ನಮ್ಮ ಸ್ವತಂತ್ರ ಬುದ್ಧಿಯಿಂದ ನಾವು ತಪ್ಪು ಮಾಡ್ತೀವಿ. ನೋಡಿ, ಮಗು ಬೆಳೆದಾಗ ಯಾವ ತಂದೆ ತಾಯಿಯು ನನ್ನ ಮಾತು ಕೇಳಬೇಕು ಅಂತ ಹೇಗೆ ಬಯಸಲ್ವೋ, ಭೂಮಿಗೆ ಬಂದ ಮೇಲೆ ಭಗವಂತ ಕೂಡ ಇವರು ನನ್ನಂತೆ, ನಾನು ಹೇಳದಂತೆ ಬದುಕಬೇಕು ಅಂತ ಭಗವಂತ ಕೂಡ ಅಪೇಕ್ಷೆ ಪಡಲ್ಲ. ನಮ್ಮ ಸಾಮಾನ್ಯ ದೇಹದಲ್ಲಿರೋ ತಂದೆ ತಾಯಿಯಂದಿರೆ ನನ್ನ ಮಗು ಸ್ವತಂತ್ರವಾಗಿ ಬದುಕಬೇಕು, ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತ ಬಯಸ್ತೇನೆ ಅಂತ ಆದರೆ, ಎಲ್ಲರನ್ನೂ ಸೃಷ್ಟಿ ಮಾಡಿರೋ ಭಗವಂತ ಇನ್ನೇ ಹೇಗೆ ಯೋಚನೆ ಮಾಡಬೇಕು? ಹೀಗೆ ಹೇಳುವಂಥವ್ರು ಇದ್ದಾರಲ್ಲ, ನಾನು ಏನನ್ನೂ ಸಾಧನೆ ಮಾಡೋಕ್ಕಾಗಲಿಲ್ಲ, ಭಗವಂತನಿಚ್ಛೆ, ನಾನು ಈ ತಪ್ಪು ಮಾಡಿದೆ, ಭಗವಂತನಿಚ್ಛೆ ಅನ್ನೋದೇನಿದೆಯಲ್ಲ, ಇದು ಪಲಾಯನವಾದಿಗಳು ಬಳಸುವಂಥ ಶಬ್ದಗಳು. ಇದು ನನ್ನ ಕೈಲಿ ಆಗದೆ ಇರೋದನ್ನೆಲ್ಲ ದೇವ್ರ ಮೇಲೆ ಹಾಕ್ಬಿಡೋದು, ಎಲ್ಲ ದೇವ್ರ ಮೇಲೆ ಹಾಕಿಬಿಡೋದು. ಹಾಗಿದ್ರೆ ಇದಕ್ಕೂ ರೆಡಿ ಇರಬೇಕು. ತಪ್ಪು ಮಾಡಿ ಭಗವಂತನ ಮೇಲೆ ಹಾಕದಲ್ಲ, ಶಿಕ್ಷೆ ಕೊಟ್ಟಕ್ಕೆ ತಗೊಳ್ಳೋಕ್ಕೂ ನೀನು ರೆಡಿ ಇರಬೇಕು. ಎಂಥ ಕಠೋರ ಭಗವಂತ, ನನಗೆ ಇಷ್ಟು ಶಿಕ್ಷಿಸ್ಬಿಟ್ನಲ್ಲ ಅಂತ ಭಗವಂತನ ಅವಾಗ ದೂರಕ್ಕೆ ಹೋಗಬೇಡ. ತುಂಬ ಜನ ಕೇಳಿದರು, ಎಷ್ಟೋ ಕಾಯಿಲೆಗಳು ಬಂದಾಗ, ಕೋವಿಡ್ ಬಂದಾಗಲೂ ಕೆಲವು ನಾಸ್ತಿಕರು ಕೇಳಿದರು, ನಿಮ್ಮ ದೇವರು ಎಲ್ಲಿ ಕಾಪಾಡ್ದ ಅಂತ. ದೇವರೇ ಕಾಪಾಡಿಲ್ಲ ಅಂದಿದ್ರೆ ಕೋವಿಡ್ ಬಂದಾಗ ಯಾರೂ ಇರ್ತಾ ಇರಲಿಲ್ಲ ಅವಾಗ ಅಂತ. ಹೌದು. ಆದರೆ ನಮ್ಮಂಥವರೆಲ್ಲ ಬದುಕೋದ್ವಲ್ಲ,
ಇನ್ನು ಲಕ್ಷಾಂತರ ಜನ ಬದುಕಿದ್ರಲ್ಲ. ಯಾರು ದುರ್ಬಲ ಮನಸ್ಸಿತ್ತು, ಯಾರಿಗೆ ಬೇರೆ ಬೇರೆ ಸಮಸ್ಯೆ ಇತ್ತು, ಅವರು ಅನಿವಾರ್ಯವಾಗಿ ಹೋದರು. ಹೌದು. ಆದರೆ ಭಗವಂತನ ಇಚ್ಛೆ ಅಥವಾ ಭಗವಂತನ ಮೇಲೆ ನಂಬಿಕೆ ಇಟ್ಟ ಕಾರಣಕ್ಕೆ ತುಂಬ ಜನ ಬದುಕಿದವರಿದ್ದಾರೆ. ಮತ್ತು ಭಗವಂತ ನೀನು ಆಸನ ಮಾಡಬೇಡ, ನೀನು ಧ್ಯಾನ ಮಾಡಬೇಡ, ಒಳ್ಳೆ ಫುಡ್ ತಗೋಬೇಡ ಅಂತೆಲ್ಲೂ ಹೇಳಲಿಲ್ವಲ್ಲ. ಅದನ್ನು ಭಗವಂತನ ಇಚ್ಛೆ ಅಂತ ಹೇಳೋದಿದ್ರೆ ತಟ್ಟೆಗೆ ಹಾಕಿ ಭಗವಂತ ಬಾಯಿಗಿಡಕ್ಕಾಗಲ್ಲ. ಅವನು ಸ್ವತಂತ್ರವಾಗಿ ಬಿಟ್ಬಿಟ್ಟಿದ್ದಾನೆ. ನೀನೇನು ಏನು ಮಾಡ್ತೀಯೋ ಅದಕ್ಕೆ ತಕ್ಕ ಫಲಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ. ನೀನೇನು ಕರ್ಮ ಮಾಡ್ತೀಯೋ ಫಲ ನನಗೆ ಬಿಡು, ನಾನು ಕೊಡ್ತೀನಿ ಅಂತ. ಹಾಗೆ ನೀನು ತಪ್ಪು ಮಾಡಿದೆ, ಭಗವಂತನ ಇಚ್ಛೆ ಅಂದರೆ ಏನೂ ತೊಂದರೆ ಇಲ್ಲ, ಕೊಟ್ಟ ಶಿಕ್ಷೆ ತಗೊಳ್ಳೋಕ್ಕೂ ಹಾಗೆ ನೀನು ರೆಡಿ ಇರು, ಅದು ಭಗವಂತನ ಇಚ್ಛೆ ಅಂತಲೇ ತಗೊಳಕ್ಕೆ ರೆಡಿ ಇರು ಅಂತ. ಅದು ಚೆನ್ನಾಗಿ ತಿಳಿಸ್ಕೊಟ್ರಿ. ನಮ್ಮದೆಲ್ಲ ಹಾಗೆ ಆಗಿತ್ತು. ಈಗ ಏನೇ ತಪ್ಪು ಮಾಡಿದ್ರು ಏನೋ ಒಂದು ಕೆಲಸ, ಅಯ್ಯೋ ದೈವಚ್ಛೆ ಬಿಡು, ಅದೇನೋ ದೇವ್ರು ಮಾಡೋಕ್ಕೆ ಬಿಡಲಿಲ್ಲ, ಬರೀ ಇದೇ ಇತ್ತು. ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಸ್ನೇಹ, ಪ್ರೀತಿ, ವಿಶ್ವಾಸ ಎಲ್ಲವೂ ಒಂದೇ ದೋಣಿಯಲ್ಲಿ ಹೋಗ್ತಾ ಇರುತ್ತೆ ಗುರುಗಳೇ. ಯಾರೋ ಆ ಸ್ನೇಹಿತರಿಗೆ ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಆಗಲ್ಲ. ಅವ್ರು ಮಾಡುವಂಥ ಅನ್ಯಾಯಗಳು, ಅವರು ನಮ್ಮ ಬಗ್ಗೆ ಮುಂದೊಂದು ಹಿಂದೊಂದು ಅಂತ ಹೇಳ್ತಾರಲ್ಲ. ನಾನು ನಿಮ್ಮ ಮುಂದೆ ಮುಂದ್ಕೊಂಡು ನಾನು ಒಳ್ಳೆ ವೇಷಭೂಷಣ ಹಾಕಿ ಶುದ್ಧವಾಗಿ ಭಯಭಕ್ತಿಯಿಂದ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಹೊರಗಡೆ ಹೋದ ನಂತರ ಬೇರೆ ಮಾತುಗಳು ಬರ್ತದೆ. ಅಂಥ ವ್ಯಕ್ತಿಗಳನ್ನು ಹಿಡಿದಿಟ್ಕೊಳ್ಳೋದು ಹೇಗೆ? ಉದಾಹರಣೆಗೆ ಯಾಕೆ ಹಿಡಿದಿಟ್ಕೋಬೇಕು ಆ ವ್ಯಕ್ತಿಗಳನ್ನ? ಯಾರನ್ನ ಹಿಡಿದಿಟ್ಕೊಳಕ್ಕೆ ಹೋಗಬಾರ್ದು. ನಾ ಹೇಳೋದು ನಿಮ್ಮ ಮಕ್ಕಳನ್ನೇ ಹಿಡಿದಿಟ್ಕೋಬಾರ್ದು. ಅವರವರು ಅವರವರ ಕೆಲಸಕ್ಕೆ ಬಂದಿದ್ದಾರೆ, ಅವರವರು ಅವರವ್ರ ಕರ್ಮ ಮಾಡೋದಿದೆ. ಎಲ್ಲರೂ ಅವರವ್ರಿಗೆ ಸ್ವತಂತ್ರ. ನಮ್ಮ ಪ್ರೀತಿಯೇ ನಮಗೆ ಕೊಡೋಕ್ಕೆ ಸಾಧ್ಯ ಆದರೆ ಪ್ರೀತಿ ಕೊಡಬೇಕು. ಅವನು ಏನು ಬೇಕಾದರೂ ಮಾಡಲಿ. ಯಾಕಂದರೆ ಅವನನ್ನು ನಾವು ನಂಬಿರ್ತೀವಿ, ಒಬ್ಬ ಸ್ನೇಹಿತನ ನಾನು ನಂಬಿರ್ತೀನಿ. ಬಟ್ ಈ ಥರ ಹೋದಾಗ ಅವ್ನಿಗೆ ಅನ್ಯಾಯ ಆಗುತ್ತೆ ಅಂತ ಒಬ್ಬ ಸ್ನೇಹಿತ ನನಗೂ ಗೊತ್ತಿರುತ್ತೆ. ಮತ್ತು ನನ್ನ ಮನಸ್ಸಲ್ಲೂ ಕೂಡ ಅವ್ನು ಒಳ್ಳೇದಾಗಲಿ ಭಾವನೆಯೇ ಇರುತ್ತೆ. ಹಾಗಾಗಿ ಅವ್ನು ಹಿಡಿದಿಟ್ಕೊಳ್ಳೋದು ಹೇಗೆ, ಯಾಕೆ ಅಂತ ಕೇಳಿದೆ. ನೋಡಿ, ಅವನಿಗೆ ಆ ತೊಂದರೆ ಆಗೋದಿದ್ದರೆ ನಾವು ಒಂದ್ಸರಿ ಹೇಳ್ಬೋದು, ನೋಡಿ ಹೀಗೆ ಹೋದರೆ ನಿನಗೆ ತೊಂದರೆ ಆಗ್ತದೆ ಅಂತ. ಇಲ್ಲ, ನಾನು ಬುದ್ಧಿ ಇದೆ, ನನಗೆ ಗೊತ್ತಾಗಲ್ವಾ, ನನ್ನ ಕೆಲಸ ನಾನು ಮಾಡ್ತೀನಿ ಅಂದಾಗ ಸ್ವತಂತ್ರವಾಗಿ ಬಿಡಬೇಕು. ಕೆಲವು ಸಾರಿ ಮಕ್ಕಳು ನೋಡಿ, ಎಲ್ಲ ತಂದೆ ತಾಯಿಯಂದಿರು ತನ್ನ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ಬೆಳಿಬೇಕು ಅಂತಿದೆ, ಹಾಗಾಗಿ ಕಾಲೇಜ್ ಸೇರ್ತಾರೆ ಅಥವಾ ಚೆನ್ನಾಗಿ ಓದಿಸ್ತಾರೆ. ಅಂದರೆ ಕೆಲವರು ನೋಡಿ, ಅವ್ರಿಗಿಲ್ಲ ನನಗಿದು ಇಷ್ಟ ಇಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತಾರೆ. ಹೌದು. ನೀವು ಹಾಗೂ ಹಠ ಹಿಡಿದು ಹುಟ್ಟಿಸಿದ್ರೆ ಅವ್ರು ಓದಲ್ಲ. ಹೌದು. ಅದರಲ್ಲೂ ಫೇಲ್ ಆಗ್ತಾರೆ, ಅವ್ರ ಜೀವನದಲ್ಲೂ ಫೇಲ್ ಆಗ್ತಾರೆ. ಹಾಗಾಗಿ ಕೆಲವು ಸರಿ ಏನು ಮಾಡ್ಬೇಕು ನಾವು, ಆ ಅನುಭವ ಆಗ್ಲಿಕ್ಕೆ ಬಿಡಬೇಕು. ಆ ಪೆಟ್ಟು ಬೀಳಲಿಕ್ಕೆ ಕೆಲವು ಸರಿ ಬಿಡಬೇಕು. ಸ್ವಂತ ಅನುಭವ ಆಗದ ಹೊರತು ನೀವು ಏನು ಹೇಳಿದ್ರು ಕೆಲವರು ಕೇಳಲ್ಲ. ಹಾಗಾಗಿ ಒಂದಷ್ಟು ಸಮಯ ನಿಮಗೆ ನಿಮ್ಮದೇ ಭಾಷೆಯಲ್ಲಿ ಹೇಳೋದಿದ್ರೆ, ಹಳ್ಳಿ ಕಡೆ ಹೇಳ್ತಾರೆ, ಬಿಟ್ಟು ಹಿಡಿಬೇಕು ಅಂತ. ಎಲ್ಲರೂ ಅಷ್ಟೇ, ಯಾವುದೇ ಮಕ್ಕಳನ್ನು ಅಷ್ಟೇ ಬಿಟ್ಟು ಹಿಡೀರಿ, ಬಿಡಿ. ಅವ್ರ ಸ್ಪಾಡಿಗೆ ಅವರು ಒಂದೆರಡು ಪೆಟ್ಟು ಬೀಳ್ತವೆ. ಪೆಟ್ಟು ಬಿದ್ದಾಗ ಅವರಾಗ ಅವರೇ ಸರಿ ಹೋಗ್ತಾರೆ. ಇಲ್ಲದೆ ಇದ್ರೆ ನೀವು ಹೇಳಿದ ಹಾಗೆ ಮುಂದೆ ನಯವಿನಯದಿಂದ ಇರ್ತಾರೆ. ಹೌದು. ಹಿಂದೆ ಹೋಗಿ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ. ಸ್ವಾನುಭವ ಆಗಿದೆ. ಹಾಗಾಗಿ ನಾವೇನು ಮಾಡಬೇಕು, ಅವರನ್ನು ಸ್ವತಂತ್ರವಾಗಿ ಬಿಡಬೇಕು. ನಮ್ಮ ವ್ಯಕ್ತಿತ್ವ ನಾವು ರೂಪಿಸ್ಕೋಬೇಕು. ನಮ್ಮಲ್ಲಿ ನೋಡಿ, ಒಂದಂತ ತಿಳಿರಿ, ನಾವು ಗಟ್ಟಿಯಾಗಿದ್ದರೆ, ನಮ್ಮಲ್ಲಿ ಇಚ್ಛಾಶಕ್ತಿ ಇದ್ದರೆ, ನಾವು ಎಲ್ಲ ದೃಷ್ಟಿಯಲ್ಲೂ ಬೆಳೆದಿದ್ದರೆ, ಅವನು ಎಲ್ಲೇ ದೂರಕ್ಕೆ ಹೋದರೂ ವಾಪಸ್ ಬರ್ತಾನೆ. ವಾಪಸ್ ಬರ್ತಾನೆ. ಅವನು ದೂರ ಹೋದಾಗ ನಾವು ವೀಕ್ ಆದರೆ, ನಾವು ಫೇಲ್ ಆದರೆ, ಅವನು ಬೆಳೆದ್ರೆ ನಿಮ್ಮ ಕಡೆಗೆ ತಿರುಗಿಯೂ ನೋಡಲ್ಲ. ನಿಮ್ಮನ್ನು ಹಿಡಿದಿಟ್ಕೊಳ್ಳೋದು ಬೇಕಾಗಿಲ್ಲ, ಅವನು ನಿಮ್ಮ ಹತ್ರಕ್ಕೆ ಬರಬೇಕು. ನಿಮಗೆ ನನಗೆ ಮುಂದೆ ಏನು ಮಾಡಲಿ ದಾರಿ ತೋರಿಸು ಅಂತ ಕೇಳೋ ಸ್ಥಿತಿ ಬರಬೇಕು ಅಂತಿದ್ದರೆ ನೀವು ಬೆಳೀರಿ. ನಿಮ್ಮ ಜ್ಞಾನ ಬೆಳೆಸ್ಕೊಳ್ಳಿ, ಆರ್ಥಿಕವಾಗಿ ಸಬಲರಾಗಿ, ಜ್ಞಾನದಲ್ಲಿ ಸಬಲರಾಗಿ, ನಿಮ್ಮ ಇಚ್ಛಾಶಕ್ತಿಯಲ್ಲಿ ಗಟ್ಟಿಗರಾಗಿ. ಇನ್ನು ಉಳಿದವರು ಅವರೊಬ್ಬರಲ್ಲ, ಆ ಥರದ 100 ಜನ ಬರ್ತಾರೆ. ನೋಡಿ, ನಾವೇನು ಹೆಚ್ಚು ಓದ್ದವರಲ್ಲ. ಈಗ ಲೋಕಜ್ಞಾನ ತಿರುಗಿ ನಿಮ್ಮಂಥವ್ರ ಸಹವಾಸಗಳು ಮಾಡಿ ಒಂದಷ್ಟು ತಿಳಿದಿದ್ದೀವಿ. ಆದರೆ ಇದು ಯಾವುದೇ ಅಹಂಕಾರದ ಮಾತಲ್ಲ, ನಮ್ಮ ಗುರು ಕೃಪೆ, ಆ ಜಗನ್ಮಾತೆಯ ಕೃಪೆ. ಎಷ್ಟು ಜನ ಡಾಕ್ಟರ್ಸ್ಗಳು ಬರ್ತಾರೆ, ಎಷ್ಟು ಜನ ಪ್ರೊಫೆಸರ್ಸ್ ಬರ್ತಾರೆ, ನಮಗೆ ಗೊತ್ತಾದಂಥ ತಿಳುವಳಿಕೆ ಹೇಳ್ತೀವಿ. ಅಂದರೆ ನಾವು ನಮ್ಮ ಜ್ಞಾನ ಬೆಳೆಸ್ಕೊಂಡಾಗ, ನಮ್ಮಲ್ಲಿರುವಂಥ ಇಚ್ಛಾಶಕ್ತಿ ಪ್ರಖರವಾದಾಗ, ನಮ್ಮಲ್ಲಿ ಶುದ್ಧತೆ ಇದ್ದಾಗ, ನೀವು ಯಾರೋ ಒಬ್ಬ ಹೇಳಿದ್ರಿ, ನಮಗೆ ಪ್ರತಿದಿನ 10 ಜನ ಬರ್ತಾರೆ. ಅದೇ ಥರದ ವಿಶ್ವಾಸವನ್ನು ಇದುವರೆಗೂ ಎಷ್ಟೋ ಜನ ಉಳಿಸ್ಕೊಂಡಿದ್ದೀವಿ. ಅವರು ಉಳಿಸ್ಕೊಂಡಿದ್ದಾರೆ, ನಮ್ಮ ಹತ್ರ ಇದ್ದಾರೆ, ನಾವು ಅವ್ರ ಹತ್ರ ಅಷ್ಟೇ ಪ್ರೀತಿಯಿಂದ ಇದ್ದೀವಿ. ಅರ್ಥ ಏನು, ನಿಮ್ಮ ಬೆಳವಣಿಗೆ ಆದಾಗ ಉಳಿದವ್ರು ಎಲ್ಲರೂ ನಿಮ್ಮ ಹತ್ರಕ್ಕೆ ಬರ್ತಾರೆ,
ಅವ್ರಿಗೂ ಬೇಕಾಗ್ತದೆ, ನಿಮಗೂ ಬೇಕಾಗ್ತದೆ. ಯಾಕೆಂದರೆ ಮನುಷ್ಯ ಸಂಘಜೀವಿ, ಯಾರನ್ನು ಬಿಟ್ಟು ಯಾರೂ ಇರ್ಲಿಕ್ಕೆ ಆಗಲ್ಲ. ಹಾಗೆ ಪ್ರತಿಯೊಬ್ಬರು ನಿಮ್ಮ ಹತ್ರಕ್ಕೆ ಬರಲೇಬೇಕು. ಯಾರನ್ನು ಹಿಡಿದಿಟ್ಕೊಳಕ್ಕೆ ಹೋಗಬಾರ್ದು. ಅವರೇ ಬರ್ತಾರೆ. ಯಾರಿಗೆ ಸಾಧ್ಯ ಅವ್ರು ಬರ್ತಾರೆ. ನನಗೆ ಹಿಂದೆ ಒಬ್ಬರು ಅವಧೂತರು ಹೇಳ್ತಾ ಇದ್ರು, ನೀವು ಈ ರೀತಿಯಾಗಿ ಸಾಧನೆ ಮಾಡ್ತೀರಿ, ಇಷ್ಟೆಲ್ಲ ಬರುತ್ತೆ. ನಾ ಕೇಳಿದೆ ನಮಗೇನೂ ಬೇಡ ಅಂತ. ಅದಕ್ಕೆ ಅವರು ಒಂದು ಮಾತು ಹೇಳಿದರು, ನಾನು ಅದಕ್ಕೆ ಎಲ್ಲದಕ್ಕೂ ಅದನ್ನೇ ಅಪ್ಲೈ ಮಾಡ್ತೀನಿ. ಬೇಕು ಅನ್ನೋದಕ್ಕೆ ನೀನು ಯಾರು, ಬೇಡ ಅನ್ನೋದಕ್ಕೆ ನೀನು ಯಾರು ಅಂತ. ಹಾಗೆ ಹೇಳಿದಾಗ ನನಗೆ ಇನ್ನೊಂದು ಪಾಯಿಂಟ್ ಬಂತು, ಬಂದವ್ರನ್ನ ಯಾರನ್ನೂ ತಡಿಬಾರ್ದು, ಹೋಗೋರ್ನ ಯಾರನ್ನೂ ಹಿಡಿದಿಟ್ಕೋಬಾರ್ದು. ಬರೋರ್ಗೂ ಸ್ವತಂತ್ರ, ಹೋಗೋರ್ಗೂ ಸ್ವತಂತ್ರ. ಏನು ಬಂದರೂ ಬೇಡ ಅನ್ನಲ್ಲ, ಏನು ಹೋದರೂ ಅದಕ್ಕೆ ಕೊರಗಲ್ಲ. ಇದನ್ನು ವ್ಯಕ್ತಿ ಮೇಲೂ ವಸ್ತುಗಳ ಮೇಲೆ ಎರಡಕ್ಕೂ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಇದನ್ನೇ ನಾನು ಎಲ್ಲರಿಗೂ ಸಲಹೆ ಕೊಡ್ತೀನಿ, ಹಿಡಿದಿಟ್ಕೋಬೇಡಿ, ಬಿಡಕ್ಕೂ ಹೋಗಬೇಡಿ. ಕರೆಕ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಂದರೆ ನಾನು ಸಹಜವಾಗಿ ಒಂದೊಂದು ಟೈಮಲ್ಲಿ ಹೇಳ್ತಾ ಇರ್ತೀನಿ, ಅಂದರೆ ನಡೆಯುವಾಗ ಎಲ್ಲರೂ ಇರುತ್ತೆ, ನಡೆದೇ ಇರುವಾಗ ಯಾರೂ ಇರಲ್ಲ ಅನ್ನೋದನ್ನು ನಾನೊಂದು ಬಸ್ಸಿಗೆ ಕಲ್ಪನೆ ಮಾಡಿ ಹೇಳ್ತಿರ್ತೀನಿ. ಯಾವತ್ತೂ ನಾವು ಓಡಿಸೋ ಬಸ್ಸು ಜೀವನದ ಬಸ್ಸು ಸ್ವಚ್ಛವಾಗಿ ಇಟ್ಕೋಬೇಕು, ಯಾವಾಗಲೂ ಓಡೋ ಥರನೇ ಇಟ್ಕೋಬೇಕು. ಬಸ್ಸು ಚೆನ್ನಾಗಿ ಕಾಣ್ತಾ ಇರಬೇಕು. ಓಡ್ತಾಯಿದ್ರೆ 10 ಪ್ರಯಾಣಿಕರು ಹತ್ಕೋತಾರೆ, 10 ಪ್ರಯಾಣಿಕರು ಇಳ್ಕೊಳ್ತಾರೆ. ಬಸ್ಸು ಹೋಗ್ತಾ ಹೋಗ್ತಾ ಟೈರ್ ಪಂಚರ್ ಆಯಿತು, ಅದಾಯಿತು ಇದಾಯಿತು, ಬಸ್ ಕೆಡ್ತಾ ಹೋದರೆ ಆ ಬಸ್ಸಿನ ಪ್ರಯಾಣಿಕರು ಒಬ್ಬರೂ ಇರಲ್ಲ, ಬಸ್ಸು ನಾನು ಒಬ್ಬರೇ ಇರ್ತೀನಿ ಅನ್ನೋ ಥರ. ಎಸ್, ಇದು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊ ಅಲ್ವಾದ್ರಲ್ಲ. ನೀವು ಬೇಡ ಅಂತ ಯಾರೋ ನಿಮ್ಮನ್ನು ತಾತ್ಸಾರದಿಂದ ನೋಡಿದ್ರೋ, ನೀವು ಒಳ್ಳೆ ಬಸ್ ಆಗಿ ಅವರೇ ಬರ್ತಾರೆ. ಹೌದಲ್ಲ. ಧನ್ಯವಾದಗಳೇ. ಮತ್ತು ಈಗೇನು ಅದೇ ತಪ್ಪಿನ ವಿಷಯಕ್ಕೆ ಬರ್ತೀನಿ. ತಪ್ಪು ಮಾಡ್ತಾರೆ, ಒಂದು ಸಾರಿ ತಪ್ಪನ್ನು ಕ್ಷಮಿಸ್ತೀರಿ, 2ನೇ ಸಾರಿ ತಪ್ಪನ್ನು ಕ್ಷಮಿಸ್ತೀರಿ. ತಂದೆ ತಾಯಿ ಆದರೂ ಮಗ ಆಗಿರ್ತಾರೆ, ಮಗಳಾಗಿರ್ತಾರೆ, 3-4 ತಪ್ಪುಗಳನ್ನು ಕ್ಷಮಿಸ್ತಾರೆ. ಆದರೆ ಆ ತಪ್ಪುಗಳು ಪದೇ 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 ಪುನರಾವರ್ತನೆ ಆಗ್ತಾಯಿದ್ರೆ ಏನು ಮಾಡಬೇಕು? ಕ್ಷಮಿಸಬಾರ್ದು. ಯಾವುದೇ ಕಾರಣಕ್ಕೂ ಒಂದೇ ತಪ್ಪಾದಾಗಲೇ ಕ್ಷಮಿಸಬಾರ್ದು. ಯಾಕೆ? ನೀವು ಕ್ಷಮಿಸ್ತಾ ಹೋದರೆ ಅದು ನಿಮ್ಮ ದೊಡ್ಡತನ ಅಲ್ಲ, ಅದು ಮೂರ್ಖತನ ಆಗ್ತದೆ, ದಡ್ಡತನ ಆಗ್ತದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ತಪ್ಪು ಮಾಡ್ತಾ ಇರೋ ವ್ಯಕ್ತಿಗೆ ನೀವೇ ಪ್ರೋತ್ಸಾಹ ಕೊಟ್ಟಾಗ ಆಗ್ತದೆ, ಮತ್ತು ನೀವೇ ದಾರಿ ತಪ್ಪಿಸಿದಾಗ ಆಗ್ತದೆ. ಕೃಷ್ಣನಂತ ಕೃಷ್ಣ, ನಾನು ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ನೀವು ತತ್ವ ಪಾಲಿಸೋದಿದ್ರೆ ಕೃಷ್ಣ ತತ್ವವನ್ನು ಪಾಲಿಸಬೇಕು. ಧರ್ಮ ಪರಿಪಾಲನೆ ಅಂದರೆ, ಧರ್ಮ ಅಂದರೆ ಏನು? 4 ಜನಕ್ಕೆ ಉಪಕಾರ ಮಾಡೋದೇ, ಉಪಯೋಗ ಆಗೋದೇ ಧರ್ಮ. ಅನೈತಿಕವಾಗಿ ಏನು ಬೇರೆ ಮಾರ್ಗದಲ್ಲಿ ಹೋದರೆ ಅದು ಅಧರ್ಮ. ಯಾರು ಧರ್ಮ ಮಾಡಿದ್ರೋ ಕೃಷ್ಣ ಅವ್ರ ಜೊತೆ ನಿಂತ. ಅದು ಯಾರಾದರೂ ಆಗಿರಲಿ, ಅಧರ್ಮ ಮಾಡಿದರೆ ತನ್ನ ಮಕ್ಕಳೇ ನಾಶ ಆಗ್ತಾಯಿದ್ರು, ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನೀವು ಒಂದನ್ನು ಯೋಚನೆ ಮಾಡ್ತೀರಿ, ಮೋಹ ಅಂತ ಕರಿತೀವಿ ಅದಕ್ಕೆ. ಅದನ್ನು ತಪ್ಪು ಮಾಡ್ತಾಯಿದ್ರು ಅದನ್ನು ಹೊಯಿಸ್ತೀರಲ್ಲ, ಅದಕ್ಕೆ ಮೋಹ ಅಂತ. ನೀವು ಮೋಹಕ್ಕೆ ಒಳಗಾದರೆ ದುಃಖ ನೀವು ಪಡಬೇಕು, ಅವರೂ ಪಡಬೇಕು, ಇಬ್ಬರು ದುಃಖಕ್ಕೊಳಗಾಗ್ತೀರಿ. ಆದರೆ ತಪ್ಪು ಆದಾಗ ತಿದ್ದಬೇಕು. ತಿದ್ದದೆ ಹೋದರೆ ಅವರು ತಪ್ಪು ಮಾಡ್ತಾ ಹೋಗ್ತಾರೆ, ಅವರಿಂದಾಗಿ ಇನ್ನೂ 4 ಜನಕ್ಕೆ ದ್ರೋಹ ಆಗ್ತದೆ, ಮೋಸ ಆಗ್ತದೆ, ಜೀವವೂ ಹೋಗಬಹುದು. ಹೀಗೆ ಮಾಡಿದಾಗ ಅದರ ಪಾಪ ಯಾರಿಗೆ? ಅದರ ಕರ್ಮ ಯಾರಿಗೆ? ನೀವೇ ಅನುಭವಿಸಬೇಕು. ನಿಮ್ಮ ಇಡೀ ಪರಂಪರೆ, ನಿಮ್ಮ ಮುಂದಿನ ಪೀಳಿಗೆ ಅನುಭವಿಸಬೇಕು. ಅದಕ್ಕೆ ನಾ ಹೇಳೋದು, ತಪ್ಪು ಯಾರೇ ಮಾಡಿದ್ರು ಒಮ್ಮೆ ಕ್ಷಮಿಸಬೇಕು ಮತ್ತು ತಿದ್ದಬೇಕು. ಕ್ಷಮಿಸೋದು ಅಂದ್ರೆ ಅರ್ಥ ಏನು? ಬಿಟ್ಟುಬಿಡೋದಲ್ಲ. ಕ್ಷಮಿಸಿ, ಇಲ್ಲ ಹೀಗೆ ಮಾಡಬಾರ್ದು, ನೀನು ಹೀಗೆ ನಡ್ಕೋಬೇಕು ಅಂತ ಹೇಳುವಂಥದ್ದು ಇರಬೇಕು. ಹಾಗೆ ಹೇಳಕ್ಕೆ ನಿಮಗೆ ಸಾಮರ್ಥ್ಯ ಇಲ್ಲದೆ ಹೋದರೆ ಅವರನ್ನು ದೂರ ಮಾಡಿ, ನೀವು ದೂರ ಆಗಿ ನಿಮ್ಮ ಪಾಡಿಗೆ ನೀವಿರಿ. ತಿದ್ದುವಂಥವರಾದರೆ, ಅವರನ್ನು ತೀಡುವಂಥವರಾದರೆ ಕ್ಷಮಿಸಿ ತಿದ್ದಿ ಹೀಗಿರಬೇಕು ಅಂತ ಹೇಳಿ ಇನ್ನೊಮ್ಮೆ ತಪ್ಪಾದರೆ ನಾನಂತೂ ಸುಮ್ಮನಿರಲ್ಲ ಅನ್ನೋದನ್ನು ಎಚ್ಚರಿಕೆಯೂ ಕೊಡಿ. ಅದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಇದು ಸನಾತನ ಧರ್ಮದಲ್ಲಿ ಇದನ್ನು ಪದೇ ಪದೇ ನಮ್ಮ ಪರಂಪರೆಯಿಂದ ಹೇಳ್ಕೊಂಬಂದಿದ್ದಾರೆ. ಋಷಿಗಳು ಹೇಳಿದ್ದಾರೆ, ತಪ್ಪು ಮಾಡಿದಾಗ ಋಷಿ ಎಂತಹ ಶಾಂತ ಸ್ವಭಾವ, ಅವರೇ ಶಾಪವನ್ನೇ ಕೊಟ್ಟಿದ್ದಾರೆ, ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ. ಹಾಗೆ ನೀವು ಯಾರು? ಅದನ್ನು ಕ್ಷಮಿಸಿ 10 ಸರಿ ಕ್ಷಮಿಸಿದ್ರು ಅವನು ತಪ್ಪು ಮಾಡ್ತಾನೆ ಅಂದರೆ ಸುಮ್ಮನಿದ್ದೀರಿ ಅಂದರೆ ಅದು ನಿಮ್ಮ ದೌರ್ಬಲ್ಯ. ಮತ್ತು ಆ ತಪ್ಪುಗಳಿಗೆ ನೀವು ಕೊಡ್ತಾ ಇರುವಂಥ ಸಹಕಾರ, ಅವನು ತಪ್ಪು ಮಾಡೋದಕ್ಕಿಂತ ನೀವು ಸಹಕಾರ ಕೊಡ್ತಾ ಇದ್ದೀರಲ್ಲ, ಅದಕ್ಕಿಂತ ದೊಡ್ಡ ದ್ರೋಹ, ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳೋದಾಗಿದ್ರೆ, ತಪ್ಪು ಮಾಡೋದನ್ನ ಕ್ಷಮಿಸೋದು ಮತ್ತೊಂದು ತಪ್ಪು ಅಂತ ಹೇಳೋದು 100%. ಅದು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಕ್ಷಮಿಸೋದಿದ್ರೆ ತಿದ್ದಬೇಕು. ಈಗ ಆಯ್ತಲ್ಲ, ತಪ್ಪು ಮಾಡಿದೆಯಲ್ಲ, ಇನ್ಯಾವುದೇ ಕಾರಣಕ್ಕೂ ಮುಂದಿನ ಹೆಜ್ಜೆ ತಪ್ಪು ಇಡಬಾರ್ದು. ಮತ್ತು ಈಗ ಏನು ತಪ್ಪು ಮಾಡಿದ್ದೆ ಅದಕ್ಕೊಂದು ಪ್ರಾಯಶ್ಚಿತ್ತ ಆಗಬೇಕು. ಅದ್ರ ಜೊತೆಗೆ ಯಾರಿಗಾದರೂ ಅನಾನುಕೂಲ ಮಾಡಿದರೆ ಅವ್ರಿಗೆ ನಿನ್ನ ಕೈಲಾದ ಸಹಾಯ ಮಾಡಬೇಕು. ಮತ್ತು ಯಾರಿಗಾದರೂ ದ್ರೋಹ ಮಾಡಿದರೆ ಅದಕ್ಕೆ ಪರಿಹಾರ ಕೊಡು. ಅದು ನಿಜವಾದ ಪಶ್ಚಾತ್ತಾಪ. ಕಣ್ಣೀರು ಹಾಕೋದು ಮಾತ್ರ ಪಶ್ಚಾತ್ತಾಪ ಅಲ್ಲ. ಗೊತ್ತಾಗಲ್ಲ. ಯಾರ್ದೋ ಪ್ರಾಣ ಹಾನಿ ಆಗಿದ್ರೆ ಅದಕ್ಕೆ ಪಶ್ಚಾತ್ತಾಪ ಮಾಡು, ಅದಕ್ಕೆ ಪರಿಹಾರ ಕೊಟ್ಟು ಇನ್ನೊಮ್ಮೆ ಈ ಥರ ತಪ್ಪು ಮಾಡಲ್ಲ.
ಇನ್ನೊಬ್ಬರು ಯಾವುದೇ ಕಾರಣಕ್ಕೂ ಈ ಥರದ ಮೋಸ ಮಾಡಲ್ಲ ಅಂತ ನಿನಗೆ ನೀನು ಏನು ಪ್ರಾಮಿಸ್ ಮಾಡ್ಕೋಬೇಕು. ಈಗ ಯಾವುದೋ ಒಂದು ಪರ್ಸನ್ನು, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನನಗೆ ಅವ್ರು ಇಷ್ಟ, ಆದರೆ ನೋವು ಕೊಡ್ತಿರ್ತಾರೆ, ಇವಾಗ ಸರಿ ಹೋಗ್ತಾರೆ, ಅವ್ರು ನೋವು ಕೊಟ್ಟರು ನಮ್ಮ ಮನಸ್ಸು ಹೇಳುತ್ತೆ ಅವನೇ ಬೇಕು ಅಂತ. ಇದು ಯಾಕೆ ಗುರುಗಳೇ? ಅದೇ ತುಂಬ ಸರಿ ಏನಾಗ್ತದೆ, ಅದು ಮೋಹ, ಪ್ರೀತಿಗಿಂತ ಮೋಹ ಆಗೋಗ್ತದೆ. ಮತ್ತು ತುಂಬ ಸರಿ ಅದಕ್ಕೆ ಸಂಯಮವು ಕೆಲವು ಸರಿ ಬೇಕಾಗ್ತದೆ. ಅಂದರೆ ನೋಡಿ, ಅವರಿಂದ 4 ಜನಕ್ಕೆ ತೊಂದರೆ ಆಗ್ತಾ ಇಲ್ಲ, ನಿಮಗೆ ಮಾತ್ರ ಯಾವುದೋ ಕಾರಣಕ್ಕೆ ಸಣ್ಣ ಪುಟ್ಟ ಗೊತ್ತಿಲ್ಲದೆ ಅವರ ಅಜ್ಞಾನದ ಕಾರಣಕ್ಕೆ ನಿಮಗೆ ನೋವು ಕೊಡ್ತಾ ಇದ್ದರೆ ಅದನ್ನೇನು ದೊಡ್ಡದಾಗಿ ಪರಿಗಣಿಸಬೇಕಾದಿದ್ದಿಲ್ಲ. ಅವರಿಂದಾಗಿ 4 ಜನಕ್ಕೂ ಮೋಸ ಆಗ್ತಾ ಇದೆ, ಅವರಿಂದಾಗಿ 4 ಜನಕ್ಕೆ, ನಾನು ಮಾತ್ರ ಅಲ್ಲ 4 ಜನಕ್ಕೆ ನೋವು ಕೊಡ್ತಾ ಇದ್ದಾರೆ ಅಂದಾಗ ಅದನ್ನು ಸಹಿಸಬಾರ್ದು. ಆದರೆ ವೈಯಕ್ತಿಕವಾಗಿ ನಮಗೆ ನೋವು ಕೊಡ್ತಾ ಇದ್ದರೆ ಕ್ಷಮಿಸ್ತಾ ಹೋದರೆ, ನಮಗೆ ಯಾವುದೇ ಪ್ರಾಣಕ್ಕೋ ಅಥವಾ ನಮ್ಮ ಕುಟುಂಬಕ್ಕೋ ಹಾನಿ ಆಗದೆ ಹೋದರೆ, ಅವ್ರು ಏನೋ ತಪ್ಪು ಮಾಡ್ತಾ ಇದ್ರೆ ಏನೂ ತೊಂದರೆ ಇಲ್ಲ. ಆ ಸಂಯಮ ಇದ್ದರೆ ಖಂಡಿತ ಒಂದಿನ ರಿಯಲೈಸ್ ಆಗ್ತಾರೆ. ನಾವು ನಮ್ಮ ಜೀವನದಲ್ಲಿ ತುಂಬ ನೋಡಿಬಿಟ್ಟಿದ್ದೀವಿ ಆ ರೀತಿಯಾಗಿ. ನಮಗೆ ವೈಯಕ್ತಿಕವಾಗಿ ಅಪಮಾನ ಮಾಡಿದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವತ್ತು ಅಪಮಾನ ಮಾಡಿದ್ರು, ಅವತ್ತು ಬೇರೆಯವ್ರ ಮುಂದೆ ಅಪಹಾಸ್ಯ ಮಾಡಿದ್ರು, ಅವ್ರಿಗೆ ಅಜ್ಞಾನವೋ ಮತ್ತೊಂದು ಕಾರಣಕ್ಕೆ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಹೇಳಿದರು. ಆದರೆ ಅದು ರಿಯಲೈಸ್ ಆಗಿ ಇವತ್ತು ಬೇರೆ ಎಲ್ಲರಿಗಿಂತ ಇಡೀ ವರ್ಷದ ಎಷ್ಟೋ ಖರ್ಚುಗಳನ್ನು ಅವರೇ ನಮ್ಮದನ್ನು ನೋಡ್ಕೊಳ್ತಾ ಇದ್ದಾರೆ, ಒಂದಿಬ್ಬರಂತೂ. ಆವಾಗ ನಂಗೆ ಅನ್ನಿಸ್ತು, ಅಂದರೆ ಒಂದು ಹಂತಕ್ಕೆ ಕೆಲವು ಸರಿ ತಾಳ್ಮೆ ಬೇಕು, ಕೆಲವು ಸರಿ ನಾವು ಸಂಯಮದಿಂದ ವರ್ತಿಸಬೇಕು. ಅದು ಕೂಡ ನಮ್ಮ ಮನಸ್ಸನ್ನು ಇನ್ನೂ ದೃಢ ಮಾಡ್ತಾ ಹೋಗ್ತದೆ. ಆದರೆ ನಾನು ಹೇಳಿದ್ನಲ್ಲ, ನಮ್ಮ ಜೀವನಕ್ಕೆ ಹಾನಿ ಆಗೋದಿದ್ದರೆ ಮಾತ್ರ ಸ್ವಲ್ಪ ದೂರ ಇಟ್ಟಷ್ಟು ಒಳ್ಳೆಯದು. ಅದಲ್ಲದೆ ಏನೋ ಅಪಹಾಸ್ಯ ಮಾಡ್ತಾರೆ, ಇನ್ನೊಬ್ಬರ ಜೊತೆ ಹೇಳ್ತಾರೆ, ನಮಗೆ ನೋವು ಕೊಡ್ತಾರೆ ಅಂದರೆ ನೀವು ಸಂಯಮದಿಂದಿದ್ದರೆ ಅವ್ರಿಗೆ ಒಂದಿನ ದಿನ ರಿಯಲೈಸ್ ಆಗಿ ಖಂಡಿತವಾಗಿ ಅವರು ಕ್ಷಮೆ ಕೇಳ್ತಾರೆ ಮತ್ತು ಬೇರೆ ಎಲ್ಲರಿಗಿಂತ ಅವರೇ ಇನ್ನೂ ಗಟ್ಟಿಯಾಗಿ ನಿಲ್ತಾರೆ. ಇದನ್ನು ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಇಬ್ಬರಲ್ಲ, ನಾವು 10 ಜನರನ್ನೇ ಇನ್ನೂ ಹೆಚ್ಚೇ ನೋಡಿದ್ದೀವಿ. ಹೆಚ್ಚು ಜನ ನಾವು ನಮ್ಮ ವೈಯಕ್ತಿಕವಾಗಿ ನಾವು ನೋಡಿರೋ ಕಾರಣಕ್ಕೆ ಹೇಳ್ತೀನಿ ಇದನ್ನು. ಯಾಕಂದರೆ ಆ ಪ್ರಶ್ನೆ ಯಾಕಾಗಿತ್ತು ಅಂತ ಹೇಳಿದ್ರೆ, ಸಹಜವಾಗಿ ನಿಮ್ಮಷ್ಟು ಜ್ಞಾನ ನಮಗಿಲ್ಲದೆ ಇರೋದ್ರಿಂದ ಸಹಜವಾಗಿ ಏನೇನೋ ಭಾವನೆಗಳು ಮೂಡುತ್ತೆ, ಬಟ್ ಮನಸ್ಸು ಕೇಳಲ್ಲ. ಆದರೂ ಬೇಕು ಅಂತ ಪದೇ ಮನಸ್ಸು ಹಮ್ಮಲಿಸ್ತಲ್ಲ, ಅದರ ಸಂಬಂಧ ನಿಮಗೆ ಒಂದು ಪ್ರಶ್ನೆ ಕೇಳಿದಾಯ್ತು. ನೋಡಿ, ನೀವು ಯಾರೋ ವ್ಯಕ್ತಿ ಆಗಿದ್ರೆ ಓಕೆ, ಆದರೆ ಹೆಣ್ಣಿನ ವಿಷಯಕ್ಕೆ ಏನಾದರೂ, ನಾನು ಇನ್ ಜನರಲ್ಲಾಗಿ ಹೇಳ್ತೀನಿ, ಹೆಣ್ಣಿನ ವಿಷಯದಲ್ಲಿ ಮೋಹಕ್ಕೊಳಗಾಗಿದ್ದರೆ ನೀವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಪ್ರೀತಿ ಇರಲಿ, ಆದರೆ ಪ್ರೀತಿ ಮೋಹವಾಗಿ ಬೇರೆ ಏನನ್ನೂ ಕೆಲಸ ಮಾಡ್ಲಿಕ್ಕೆ ಆಗದೆ ಇರೋ ಸ್ಥಿತಿ ಬಂದರೆ ಆಗ ನಿಮ್ಮ ಜೀವನಕ್ಕೆ ಎರಡಕ್ಕೂ ನೀವೇ ಹಾನಿ ಮಾಡ್ಕೊಂಡಂಗೂ ಆಗ್ತದೆ. ಅವರಲ್ಲ, ನೀವೇ ಹಾನಿ ಮಾಡ್ಕೊಂಡ್ಬಿಡ್ತೀರಿ, ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ. ಆ ಥರದಕ್ಕೆ ಎಚ್ಚರಿಕೆ ಇರಿ. ನೀವು ಪ್ರೀತಿಗೇನು ಯಾರಿಗೆ ಬೇಕಾದರೂ ಹಂಚ್ಬೋದು ಪ್ರೀತಿ. ನಾವಂತೂ ಜಗತ್ತನ್ನೇ ಪ್ರೀತಿಸ್ತೀವಿ, ನಮಗೇನು ಕೊರತೆಯೇ ಆಗಿಲ್ಲ. ಹಾಗೆ ಪ್ರೀತಿಯನ್ನು ಎಲ್ಲರಿಗೂ ಕೊಡಿ. ಅದಕ್ಕೆ ನಾವೇನು ಹೇಳ್ತೀವಿ, ಏನು ದೈವಿ ಪ್ರೇಮ ಅಂತ ಹೆಣ್ಣಿಗೂ ಕೊಡಿ. ಒನ್ ವೇ ಪ್ರೀತಿ ಆದರೂ ತಪ್ಪೇನಿಲ್ಲ, ಆದರೆ ಅವ್ರಿಗೇನು ತೊಂದರೆ ಮಾಡಬೇಡಿ, ಅವರಿಂದ ನೀವು ತೊಂದರೆ ಮಾಡ್ಕೋಬೇಡಿ. ಪ್ರೀತಿ ಅದ್ಭುತವಾದದ್ದು, ಮನಸ್ಸಿಗೆ ತುಂಬ ಒಂದು ಅದ್ಭುತವಾದ ದಿವ್ಯ ಅನುಭವವನ್ನು ಕೊಡುವಂಥದ್ದು. ಅದು ಹೆಣ್ಣಿರಲಿ ಅಥವಾ ಗಂಡಿರಲಿ, ಒಂದು ನಾಯಿ ಮರಿಯೇ ಇರಲಿ, ನೀವು ಪ್ರೀತಿಸಿದಷ್ಟು, ಪ್ರೀತಿ ಕೊಟ್ಟಷ್ಟು ನಿಮ್ಮ ಮನಸ್ಸು, ನಿಮ್ಮ ಹೃದಯ ಅರಳ್ತಾ ಹೋಗ್ತದೆ. ಆದರೆ ಅದನ್ನು ನೀವೇ ಹಿಸುಕಿಕೊಂಡು ರೋಗಕ್ಕೆ ಒಳಗಾಗಬೇಡಿ ಅಷ್ಟು. ಅದನ್ನು ಅಷ್ಟು ಮೃದುವಾಗಿ ಹೇಳಿದ್ದೀರಿ, ಯಾರಿಗೂ ನೋವು ಮಾಡಬಾರ್ದು ಅಂತ ಉದ್ದೇಶ. ಹೌದು. ಏಕೆಂದರೆ ನಮ್ಮ ಹತ್ರಕ್ಕೆ ಈಗೆಲ್ಲ ವೈಯಕ್ತಿಕ ಭೇಟಿ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಕಷ್ಟ ಎಲ್ಲರಿಗೂ ಉತ್ತರ ಕೊಡೋದು, ನಮ್ಮ ಸಾಧನೆ ಜೊತೆಗೆ, ನಮ್ಮ ಅಧ್ಯಯನದ ಜೊತೆಗೆ, ನಮ್ಮ ಸುತ್ತಾಟದ ಜೊತೆಗೆ. ಆದರೆ ತುಂಬ ಯುವಕರುಗಳು ಅವಕಾಶ ಸಿಕ್ಕಿದ ತಕ್ಷಣ ಬಂದು ಈ ಪ್ರಶ್ನೆ ಕೇಳ್ತಾರೆ, ಹೀಗಾಗೋಗಿದೆ, ನಾನು ಏನು ಮಾಡಿ. ಪ್ರೀತಿಸ್ತಾ ಇದೆಯಲ್ಲ, ಪ್ರೀತಿಸು, ತೊಂದರೆ ಇಲ್ಲ, ಮೋಹಕ್ಕೊಳಗಾಗಬೇಡ. ಮತ್ತು ಅವರು ನಿನ್ನನ್ನು ಪ್ರೀತಿಸಬೇಕು ಅನ್ನೋ ಕಂಡೀಷನ್ ಯಾಕೆ? ಆ ಕಂಡೀಷನ್ ಲವ್ ಇಟ್ಕೊಂಡು ನೀನೇನು ಮಾಡ್ತೀಯ? ಅನ್ಕಂಡೀಷನ್ ಆಗಿ ಪ್ರೀತಿಸು. ಆಕೆನೂ ಪ್ರೀತಿಸಿದ್ರೆ ಬಹಳ ಸಂತೋಷ, ಆದರೆ ಪ್ರೀತಿಸಲೇಬೇಕು ಅಂತ ಕಂಡೀಷನ್ ಹಾಕಿ ನಿನ್ನ ಹೃದಯವನ್ನು ನೀನೇ ಹಿಂಡ್ಕೋಬೇಡ, ನಿನ್ನ ಮನಸ್ಸನ್ನು ನೀನೇ ಕುಬ್ಜ ಮಾಡ್ಕೋಬೇಡ, ನಿನ್ನ ಜೀವನದ ಗುರಿಯನ್ನು ನೀನೇ ಮಟ್ಕುಗೊಳಿಸ್ಕೋಬೇಡ ಅಂತ ಅಷ್ಟೇ ನಾವು ಹೇಳೋದು. ಒಳ್ಳೆ ಮಾತುಗಳಿದೆ. ನೀವು ಹೇಳಿದ್ರಿ ತಿದ್ದೋ ಶಕ್ತಿ ಇದ್ರೆ ಮಾತ್ರ ಕ್ಷಮಿಸಿ ಅಂತ ಹೇಳಿದ್ವಿ. ಅವ್ರು ಮತ್ತೆ ಎಗೈನ್ ಮಾಡ್ತಾನೆ ಇದ್ದರೆ ಹೇಗೆ ನಿಭಾಯಿಸ್ಬೇಕಂತ ನೋಡಿ. ಆ ತಪ್ಪುಗಳು ನಾನು ಮೊದಲೇ ಹೇಳಿದಾಗೆ ಅದನ್ನೇ ಮತ್ತೆ ರಿಪೀಟ್ ಮಾಡ್ತೀನಿ. 4 ಜನಕ್ಕೆ ತೊಂದರೆ ಆಗೋದಿದ್ರೆ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಅವರು ತಪ್ಪೇ ಮಾಡ್ತಾ ಇದ್ರು, ಅವ್ರಿಗೆ ಅವರೇ ತಪ್ಪು ಮಾಡ್ಕೊಳ್ಳೋದು ಅಥವಾ ಅವ್ರ ಜೀವನಕ್ಕೆ ಅವರು
ಏನೋ ಬೇರೆ ರೀತಿಯ ತಪ್ಪು ಆಚರಣೆಗಳನ್ನು ಮಾಡ್ತಾ ಇದ್ದರೆ ನಾವು ತಿದ್ದುತ್ತೀವಿ, ಹೇಳ್ತೀವಿ. ತಿದ್ದುಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಆದರೆ ಅವರಿಂದ ಸಮಾಜಕ್ಕೆ ಘಾತಕ ಆಗ್ತಾ ಇದ್ದರೆ ಅದನ್ನು ಯಾವುದಾದ್ರೂ ರೀತಿಯಲ್ಲಿ ತಡಿಬೇಕು, ಅದು ಯಾವುದೇ ಮಾರ್ಗದಲ್ಲಾದರೂ ತಡಿಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ಯಾವ ಮುಲಾಜು ಇಲ್ಲ. ಅವರು ಸಮಾಜಕ್ಕೆ ಘಾತಕರು ಅಂದರೆ ಇದನ್ನು ಹೇಗಾದರೂ ತಡಿಬೇಕು ಅನ್ನೋ ರೀತಿಯಲ್ಲಿ 4 ಜನಕ್ಕಾದರೂ ಈ ರೀತಿಯ ಸಂದರ್ಶನದಲ್ಲೇ ಬೇಕಾದರೂ ಅವ್ರ ಹೆಸರು ಹೇಳ್ತೀನಿ. ಈ ರೀತಿಯಾಗಿ ಇಂತಹವರು ಇದ್ದಾರೆ ಸಮಾಜ ಘಾತಕರು ಅಂತ. ಆದರೆ ಅವರಿಂದ ಸಮಾಜಕ್ಕೆ ಘಾತಕ ಇಲ್ಲ, ಆದರೆ ರಿಪೀಟೆಡ್ಲಿ ಏನೋ ತಪ್ಪುಗಳನ್ನೇ ಮಾಡ್ತಾರೆ. ಆ ತಪ್ಪಿಗೆ ಅವರು ಕರ್ಮ ಅನುಭವಿಸಲೇಬೇಕು, ಅನುಭವಿಸ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಬೇಡ. ಅವ್ರಿಗೆ 1 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, ಒಂದು ದಿನ ಅವರು ಆ ತಪ್ಪಿಗೆ, ಅವರು ಮಾಡಿದ ಪಾಪಕ್ಕೆ, ಅವರು ಮಾಡಿದ ಕರ್ಮಕ್ಕೆ ಒಂದು ಪ್ರತಿಫಲವನ್ನು ಅವರು ಅನುಭವಿಸಲೇಬೇಕು, ಅನುಭವಿಸ್ತಾರೆ. ಅದನ್ನು ನಾವು ಸಾವಿರಾರು ಜನರನ್ನು ನಾವು ನೋಡಿಬಿಟ್ಟಿದ್ದೀವಿ. ಆದರೆ ತಿದ್ದಲಿಕ್ಕಾಯ್ತಾ ತಿದ್ದಿ. ಅವ್ರು ತಿದ್ದಿಯೂ ತಪ್ಪು ಮಾಡ್ತಾ ಇದ್ದಾರಾ, ಎಷ್ಟು ಸಾಧ್ಯ ಅವರನ್ನು ಅಷ್ಟು ದೂರಕ್ಕೆ ಇಟ್ಬಿಡಿ. ಅವ್ರದ್ದು ಹತ್ತಿರಕ್ಕೆ ಇಟ್ಕೊಳ್ಳೇಬೇಡಿ. ಅವ್ರು ಯಾರೇ ಆಗಿರಲಿ ಹತ್ತಿರಕ್ಕೆ ಇಟ್ಕೋಬೇಡಿ. ಆ ಒಂದು ಏನು ನೋಡಿ, ಗಂಧಕ್ಕೆ ನಮ್ಮ ಭುಜ ತಾಗಿದ್ರೆ ಒಂದಷ್ಟೊತ್ತು ಅದು ಸ್ಮೆಲ್ಲಿ ಬರುತ್ತೆ. ದುರ್ಗಂಧ ತಾಗಿದ್ರೆ ಅದು ಕೂಡ ಇರುತ್ತದೆ. ಹಾಗಾಗಿ ದುರ್ಗಂಧ ತಾಗಿಸ್ಕೊಳ್ಳೋದೇ ಇರೋದು ಒಳ್ಳೆಯದು. ಹಾಗಾಗಿ ಅವ್ರನ್ನ ಎಷ್ಟು ಸಾಧ್ಯ ಅಂತಹ ತಪ್ಪುಗಳನ್ನೇ ಮಾಡುವಂತಹ ಏನು ಘಾತಕ ಶಕ್ತಿಗಳಿರ್ತಾವಲ್ಲ, ಅದನ್ನು ಎಷ್ಟು ಸಾಧ್ಯ ಅಷ್ಟು ದೂರ ಇಡಿ. ಮತ್ತು ಎಷ್ಟೇ ಹತ್ತಿರದವರಾಗಿರಲಿ, ಸಮಾಜ ಘಾತಕ ಮನಸ್ಥಿತಿ ಅವ್ರಿಗಿದ್ದರೆ ಯಾವುದಾದ್ರೂ ರೀತಿಯಲ್ಲಿ ಅವ್ರಿಗೊಂದು ಫುಲ್ ಸ್ಟಾಪ್ ಇಡಬೇಕು. ಅರ್ಥಾತ್ ಅವರು ಈ ರೀತಿಯ ತಪ್ಪು ಮಾಡದೇ ಇರೋ ಹಾಗೆ ಕಾನೂನಿನ ಪ್ರಕಾರ ಅವ್ರು ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ನಾವು ಸರಿ ಮಾಡಬೇಕು ಅದನ್ನು. ಈಗ ಯಾಕೆಂದರೆ ಇದರಿಂದ ಇನ್ನೇನೋ ಹಾಗೆ ಆಗ್ತದೆ, ನಮಗೇ ಆಗ್ತದೆ ಕೊನೆಗೆ ಒಂದೊಂದು ದಿನ. ನಾವು ನೋಡಿದ್ದೀವಿ ಇದನ್ನು. ಇವತ್ತು ಅವನು ಬೇರೆಯವ್ರಿಗೆ ಮೋಸ ಮಾಡ್ದ, ಒಂದು ದಿನ ನಮಗೂ ಮೋಸ ಮಾಡ್ತಾನೆ. ಅವನಿಗೆ ಮಾತ್ರ ಮೋಸ ಮಾಡ್ದ, ನನಗೆ ಯಾವತ್ತೂ ಮೋಸ ಮಾಡಿಲ್ಲ. ಏನು ಗ್ಯಾರಂಟಿ ಅದು? ಇನ್ನೊಬ್ರಿಗೆ ಮೋಸ ಮಾಡೋರು, ತನಗೆ ಮೋಸ ಮಾಡಿಕೊಳ್ಳೋರು ಬೇರೆಯವ್ರಿಗೆ ಯಾಕೆ ಮೋಸ ಮಾಡಲ್ಲ, ನಮಗೆ ಯಾಕೆ ಮಾಡಲ್ಲ? ಹಾಗಾಗಿ ನಾವು ಆ ರೀತಿಯದನ್ನು ನಾವು ಕ್ಷಮಿಸ್ತಾ ಹೋಗೋದು ಅದೆಲ್ಲ ತುಂಬ ಮೂರ್ಖತನ ಆಗೋಗ್ಬಿಡುತ್ತೆ. ಈ ಪ್ರಶ್ನೆ ಹಿಂದಿನ ಪ್ರಶ್ನೆಗೆ ಸಂಬಂಧಿತವಾಗಿರುತ್ತೆ. ಒಬ್ಬ ವ್ಯಕ್ತಿ ನಾವು ಅವ್ರನ್ನ ಪ್ರೀತಿಸಿದ್ರು, ಅವ್ರು ನಮ್ಗೆ ವ್ಯಾಲ್ಯೂಸ್ ಕೊಡಲ್ಲ, ನಮ್ಮನ್ನು ಗೌರವಿಸಲ್ಲ. ನಾವೆಷ್ಟೇ ಅವ್ರನ್ನ ಚೆನ್ನಾಗಿರ್ಬೇಕು ಅಂತ ನೋಡಿಕೊಂಡ್ರು ಅವ್ರಿಗೆ ನಮ್ಮನ್ನು ದುಃಖ ಪಡೋ ರೀತಿಯೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ನಮ್ಮ ಮನಸ್ಸು ವೀಕ್ ಇದೆ. ನಮ್ಮ ಮನಸ್ಸು ವೀಕ್ ಇದೆ. ನಾವು 25 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೀವಿ. 99ರಲ್ಲಿ ಮನೆ ಬಿಟ್ಟವರು. ಇಷ್ಟು ಹಲ್ದಿದ್ದೀವಿ. ನಮ್ಮ ಜೀವನ 90 ಭಾಗ ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು, ಈ ದೇಶಕ್ಕೆ ಏನಾದರೂ ಮಾಡಬೇಕು, ಧರ್ಮಕ್ಕೆ ಏನಾದರೂ ಮಾಡಬೇಕು ಅನ್ನುವ ಭಾಗ್ಯನೇ ನಾನು ಯೋಚನೆ ಮಾಡ್ತೀವಿ. ನಮ್ಮ ಏನೇ ಕಾರ್ಯಕ್ರಮ ಮಾಡಿದ್ರು ಆ ಉದ್ದೇಶ ಶುದ್ಧವಾದ ಭಾವದೊಂದಿಗೆ ಮಾಡ್ತೀವಿ. ಹಾಗೆ ಮಾಡಿದ್ರೂ ಕೂಡ ಟೀಕೆ ಮಾಡೋರಿದ್ದಾರೆ, ಅದನ್ನು ಆಕ್ಷೇಪ ಮಾಡೋರಿದ್ದಾರೆ, ಅದನ್ನು ನಿಲ್ಲಿಸಬೇಕು ಅಂತ ಮಾಡಿದವರಿದ್ದಾರೆ, ನಿಲ್ಲಿಸಲೇಬೇಕು. ಹೌದು, ಆ ಥರನೂ ಮಾಡಿದವರಿದ್ದಾರೆ. ಆದರೆ ನಾವು ಯೋಚನೆ ಮಾಡಿ ನಮ್ಮ ಸಂಕಲ್ಪ ಇದು ಮಾಡ್ತಾ ಇದ್ದೀವಿ, ಒಳ್ಳೆ ಕೆಲಸ. ಮೊದಲೆಲ್ಲ ಅನಿಸೋದು ಯಾಕೆ ಮಾಡಬೇಕು ಇದನ್ನು, ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂತ. ಅರೆ ಅವ್ರಿಗೆ ಅಷ್ಟು ದಾರ್ಢ್ಯ ಇರಬೇಕಾದ್ರೆ, ಅವ್ರಿಗೆ ಅಷ್ಟು ಇಚ್ಛಾಶಕ್ತಿ ಇರಬೇಕಾದ್ರೆ ಇಷ್ಟೆಲ್ಲ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ, ನಾವು ಯಾಕೆ ವೀಕ್ ಆಗಬೇಕು? ಹಾಗಾಗಿ ದೃಢವಾಗಿ ನಿಂತು ಯಾರು ಏನೇ ಟೀಕೆ ಮಾಡಲಿ, ಯಾರು ಏನೇ ಆಕ್ಷೇಪಗಳನ್ನು ಮಾಡಲಿ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವ, ಮಾಡ್ತಾ ಹೋಗಬೇಕು. ಹಾಗೆ ನಮಗೆ ಯಾರಿಗೋ ಪ್ರೀತಿಸ್ತಾ ಇದ್ದೀವ ಅಥವಾ ಯಾರಿಗೋ ನಾವು ಒಳ್ಳೇದು ಮಾಡ್ತಾ ಇದ್ದೀವ, ಅವರಿಂದ ನಿರೀಕ್ಷೆಗಳು ಇಟ್ಕೊಳ್ಳೋಕೆ ಹೋಗಬಾರ್ದು. ಅವರು ಟೀಕೆ ಮಾಡಬಹುದು, ಅವರು ಕಾಲು ಎಳಿಬಹುದು, ಅವ್ರು ಇನ್ನೊಬ್ಬರ ಮುಂದೆ ಟೀಕೆನೂ ಮಾಡಬಹುದು. ಆದರೆ ನಮ್ಮ ಕೆಲಸ ಏನು? ನಾವು ಒಳ್ಳೇದು ಮಾಡೋಕ್ಕೆ ಇದ್ದೀವಿ. ನಮಗೆ ಗೊತ್ತಿರೋ ಒಳ್ಳೇದು ಮಾಡ್ತೀವಿ. ಜಗತ್ತು ಅದನ್ನು ಒಳ್ಳೇದಂಥದ್ದು ಕೆಟ್ಟದಂಥದ್ದು ಗೊತ್ತಿಲ್ಲ. ಆದರೆ ನಮ್ಗೆ ಹಿರಿಯರು ಹೇಳಿದ್ದಾರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ವೇದವ್ಯಾಸರೇ ಹೇಳಿಬಿಟ್ಟಿದ್ದಾರೆ. ಏನು, 4 ಜನಕ್ಕೆ ಒಳ್ಳೇದು ಮಾಡ್ತೀಯ ಅದೇ ಪುಣ್ಯ, 4 ಜನಕ್ಕೆ ತೊಂದರೆ ಮಾಡ್ತೀಯ ಅದೇ ಪಾಪ. ಹಾಗಾಗಿ ನಾವು ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಏನು ಟೀಕೆ ಮಾಡಿದ್ರು ನಾವು ಯಾವುದೇ ಮುಲಾಜಿಲ್ಲದೆ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು. ನಮ್ಮ ಹಿರಿಯರು ಒಂದು ಕತೆ ಹೇಳೋರು. ಸಂತ ಏಕನಾಥ್ ಅಂತ ಮಹಾರಾಷ್ಟ್ರದ ಬಹಳ ದೊಡ್ಡ ಸಂತ. ಅವರು ಹಾಗೆ ದಕ್ಷಿಣಕ್ಕೆ ಯಾತ್ರೆಗೆ ಬರಬೇಕಾದ್ರೆ ಅವರ ಜೀವನದ್ದು ಅಂತ ತುಂಬ ಕಥೆಗಳಿವೆ. ಆ ಕಥೆಗಳಲ್ಲಿ ಇದು ಒಂದು. ನದಿಗೆ ಸ್ನಾನಕ್ಕೆ ಹೇಳಿದ್ರು. ಇಳಿದ್ರೆ ಅಲ್ಲಿ ಒಂದು ಚೇಳು ನದಿನಲ್ಲಿ ಒದ್ದಾಡ್ತಾ ಇದೆ. ಏಕನಾಥರು, ಸಂತ ಏಕನಾಥರು ಮಹಾ ದೊಡ್ಡ ಜ್ಞಾನಿಗಳು, ಭಕ್ತಿಯ ಪ್ರೇಮದ ಉತ್ತುಂಗ ಭಾವದಲ್ಲಿದ್ದವರು. ಆ ಚೇಳನ್ನು ಎತ್ತು ದಡಕ್ಕೆ ಹಾಕ್ಲಿಕ್ಕೆ ಹೋದರು. ಚೇಳಿಗೆ ಏನು ಗೊತ್ತು ನನ್ನನ್ನು ಕಾಪಾಡ್ತಾ ಇದ್ದಾರೆ ಅಂತ. ಅದು ಕುಟುಕ್ತು. ಅವ್ರ ಕೈ ಒದರಿದ್ರು, ಮತ್ತೆ ನದಿಗೆ ಬಿತ್ತು.
ಅವರು ಮತ್ತೆ ಹೆತ್ತಿದ್ರು, ಮತ್ತೆ ಬಿಡಕ್ಕೆ ಹೋದ್ರು, ಮತ್ತೆ ಕುಟುಕ್ತು. 3ನೇ ಸರಿ ಮಾಡಿದಾಗ ದಡದಲ್ಲಿ ಕೂತವನು ಹೇಳ್ದ, ಏನಯ್ಯ ನಿಂಗೇನು ಬುದ್ಧಿ ಇದೆಯಾ ಇಲ್ವಾ? ಆ ಚೇಳು ಕುಟುಕ್ತಾ ಇದೆ, ಹಾಗಿದ್ರೂ ಅದನ್ನು ಕಾಪಾಡಕ್ಕೆ ಹೋಗ್ತೀಯಲ್ಲ, ನೀನೇನು ಮೂರ್ಖನ ಅಂತ. ಹಾಗಾಗಿ ಆ ಸಂತ ಏಕನಾಥರು ಹೇಳಿದ್ರು, ನೋಡಪ್ಪ, ನಾನೊಬ್ಬ ಸಂತ, ನನ್ನ ಕರ್ತವ್ಯ ಒಬ್ಬರನ್ನು ಬದುಕಿಸಬೇಕಾದದ್ದು, ಅದರ ಕರ್ತವ್ಯ ಕುಟುಕಬೇಕಾದದ್ದು, ಅದರ ಕೆಲಸ ಬಿಡ್ತಾ ಇಲ್ಲ ಅಂದಮೇಲೆ ನನ್ನ ಕೆಲಸ ಯಾಕೆ ಬಿಡ್ಲಿ? ಹಾಗಾಗಿ ಅದನ್ನು ಕಾಪಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಅದು ಕುಟುಕ್ತಾ ಇದ್ರು, ತಂದು ದಡಕ್ಕೆ ಬಿಟ್ರು. ಅಲ್ಲ, ಒಳ್ಳೆ. ಹಾಗಾಗಿ ಟೀಕೆ ಮಾಡೋರು ಮಾಡಲಿ, ಆಕ್ಷೇಪ ಮಾಡೋರು ಮಾಡಲಿ, ನಮಗೇನು ಮಾಡೋಕ್ಕೆ ಸಾಧ್ಯ, ಸಮಾಜಕ್ಕೋ ವ್ಯಕ್ತಿಗೋ ದೇಶಕ್ಕೋ ನಮ್ಮ ಕೈಲಾದದ್ದು ನಾವು ಮಾಡ್ತಾ ಹೋಗೋಣ. ಟೀಕೆ ನಾವು ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಸಮಶೀತೋಷ್ಣ ಸುಖ ದುಃಖೇಶು ತಥಮಾನ ಅಪಮಾನ ಯೋಗಿ ಅದನ್ನು ಒಂದೇ ರೀತಿ. ನಮಗೆ ಆ ಹಂತಕ್ಕೆ ಹೋಗಿದ್ದೀವೋ ಇಲ್ಲೋ ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಾ ಹೋಗೋಣ. ಟೀಕೆ ಮಾಡಿದಾಗಲೂ ಸಂತೋಷದಲ್ಲಿ ತಗೊಳ್ಳೋಣ, ಪ್ರೀತಿಸಿದಾಗಲೂ ಸಂತೋಷವಾಗಿ ತಗೊಳ್ಳೋಣ, ಹೊಗಳಿದಾಗಲೂ ಸಂತೋಷ ಪಡೋಣ, ಟೀಕೆ ಮಾಡಿದಾಗಲೂ ಅಷ್ಟೇ ಪ್ರಸನ್ನತೆಯಿಂದ ನಮ್ಮನ್ನು ನಾವು ಸರಿ ಮಾಡ್ಕೊಳ್ತಾ ಹೋಗೋಣ. ಅವ್ರು ಟೀಕೆ ಮಾಡಿದ್ರು, ಇವ್ರು ಟೀಕೆ ಮಾಡಿದ್ರು ಅಂತ ಕುಗ್ಗೋದು ನಾವು ಯಾಕೆ ಕುಗ್ಗಬೇಕು? ಒಳ್ಳೆ ಕೆಲಸ ಮಾಡ್ತಿದ್ದಾಗ ಯಾಕೆ ಹೋಗಬೇಕು? ಆ ವ್ಯಕ್ತಿಗೆ ಇರಲಿ, ಅವನ ಬೆಳವಣಿಗೆಗೆ ನಾವೇನೋ ಸಹಾಯ ಮಾಡಿದಾಗಲೂ ಅವ್ನು ಟೀಕೆ ಮಾಡ್ತಾ ಅದು ಅವನ ಸಣ್ಣತನ. ನಾವು ಯಾಕೆ ಸಣ್ಣವರಾಗಬೇಕು ಅಂತ ನನಗೆ ಪದ ಬರ್ತಾ ಇಲ್ಲ ಗುರುಗಳೇ, ಈಗೇನು ಹೇಳಬೇಕು ವಾಪಸ್ ನಿಮಗೆ ಅಂತ. ಅದಕ್ಕೆ ಸ್ಟ್ರೈಟ್ ಆಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಮತ್ತು ಈಗೇನು ತಪ್ಪಿನ ವಿಷಯಕ್ಕೆ ಬರ್ತೀನಿ. ಅವ್ರ ತಪ್ಪುಗಳನ್ನ ಅವ್ರು ಅಕ್ಸೆಪ್ಟೇ ಮಾಡ್ಕೊಳ್ಳೋಣ ಗುರುಗಳೇ. ನೀವೇನು ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ನಾನೇ ಸರಿ ಹೇಳ್ಬಿಟ್ನಲ್ಲ, ಬಿಟ್ಬಿಡ್ಬೇಕು ಅವ್ರನ್ನ. ನಾವೇ ಆಚೆ ಬರಬೇಕು ಅಂತ, ನಾವೇ ಆಚೆ ಬರಬೇಕು. ಅಲ್ಲಿ ಸಿಗಾಕೊಂಡು ನೋಡಿ ಏನಾಗ್ಬಿಡ್ತು. ನಾ ಹೇಳದ್ನಲ್ಲ ಅವಾಗಲೇ, ಗುದ್ದಾಡೋದಿದ್ರೆ ಗಂಧದ ಜೊತೆ ನಮ್ಮ ಹಿರಿಯರೇ ಹೇಳಿಬಿಟ್ಟಿದ್ದಾರೆ. ನಮ್ಮ ಹಳ್ಳಿನಲ್ಲೇ ಹೇಳ್ತಾರೆ, ಗುದ್ದಾಡೋದಿದ್ರೆ ಗಂಧದ ಜೊತೆ ಗುದ್ದಾಡೋ, ಯಾಕೆ ಕೊಚ್ಚೆ ಜೊತೆ ಗುದ್ದಾಡ್ತಿ ಅಂತ. ಹಾಗೆ ತಪ್ಪೇ ಮಾಡೋದಿದ್ರೆ ಅಂಥವರಿಂದ ಹೊರಗೆ ಬಂದುಬಿಡಿ, ಅಲ್ಲಿ ಇರಬೇಡಿ. ನೋಡಿ, ನಮ್ಮ ದೊಡ್ಡವರು ಹಿರಿಯರೆಲ್ಲ ಹೇಳೋರು, ನೀನು ಏನನ್ನೇ ಸಾಧಿಸಬೇಕಾದ್ರೂ ನಿನ್ನ ಸುತ್ತ ಅಂತಹ ಜನಗಳೇ ಇರಬೇಕು, ನಿನ್ನ ಸಾಧನೆಗೆ ಪೂರಕವಾಗಿ ಹೋಗಿರಬೇಕು. ಕೆಟ್ಟ ವ್ಯಕ್ತಿಗಳೇ ನಿನ್ನ ಸುತ್ತ ಇದ್ದರೆ ನೀನು ಯಾವುದೇ ಕಾರಣಕ್ಕೂ ಏನನ್ನು ಸಾಧನೆ ಮಾಡೋಕ್ಕಾಗಲ್ಲ. ಒಳ್ಳೆಯ ವ್ಯಕ್ತಿಗಳಿದ್ದರೆ, ಅವರಲ್ಲೂ ಅಂಥದ್ದೇ ಪ್ರಖರತೆ ಇರುವಂಥ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದರೆ ನಿಮ್ಮ ಸಾಧನೆ ಸುಲಭ. ನೋಡಿ, ನಾನು ತುಂಬ ಸರಿ ಹೇಳಿದ್ದೀನಿ, ಮಹಾತ್ಮ ಗಾಂಧಿ ಆ ಹಂತಕ್ಕೆ ಹೋಗಲಿಕ್ಕೆ ಗಾಂಧಿ ಒಬ್ಬರ ಕಾರಣ ಅಲ್ಲ, ಅವರ ಸುತ್ತ ಇದ್ದಂಥ ವ್ಯಕ್ತಿಗಳು ಹಾಗಿದ್ದರು. ನೋಡಿ, ಸುಭಾಷ್ ಚಂದ್ರ ಬೋಸ್ ಇದ್ದರು, ಕೃಪಲಾನಿ ಇದ್ದರು, ಭಾವೆ ಇದ್ದರು, ನಾಯ್ಡು ಇದ್ದರು, ಸರೋಜಿನಿ ನಾಯ್ಡು ಇದ್ದರು. ಈಗ ಎಂತೆಂಥ ವ್ಯಕ್ತಿಗಳು, ನಮಗೆ ಗೊತ್ತಿಲ್ಲದೆ ಇರುವಂಥ ನೂರಾರು ಜನ ಅಂತಹ ಜ್ಞಾನಿಗಳು, ಪಂಡಿತರು, ಸೇವೆ ಮಾಡುವಂಥವರಿದ್ದರು. ಅವರಿದ್ದವರೆಲ್ಲರೂ ದುಷ್ಟರೇ ಆಗಿದ್ದಿದ್ರೆ ನಾವು ಗಾಂಧಿನ ಮಹಾತ್ಮ ಗಾಂಧಿ ಅಂತಲೂ ಕರೀಲಿಕ್ಕೆ ಆಗ್ತಾ ಇರಲಿಲ್ಲ. ಹೌದು ಹೌದು, ಚರ್ಚೆಗಳು ಏನೇ ಇರಲಿ ಗಾಂಧಿ ಬಗ್ಗೆ, ಅದು ಬೇರೆ ವಿಷಯ. ಆದರೆ ಅವರ ಸುತ್ತ ಇದ್ದಂಥ ವ್ಯಕ್ತಿಗಳಿದ್ರಲ್ಲ, ನೆಹರುವಿಂದ ಹಿಡಿದು ಆ ವ್ಯಕ್ತಿತ್ವಗಳು ಸುತ್ತ ನಮ್ಮ ಜೊತೆ ಇಟ್ಕೊಂಡಿಲ್ಲ ಅಂದರೆ ಅದು ಯಾರು ತಪ್ಪು? ನಮ್ಮದೇ ತಪ್ಪು. ನಮ್ಮಲ್ಲಿ ಗುರುತಿಸೋ ಶಕ್ತಿ ಇಲ್ಲ, ಗ್ರಹಣ ಶಕ್ತಿ ಇಲ್ಲ, ಬುದ್ಧಿಶಕ್ತಿ ಇಲ್ಲ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ. ಯಾರನ್ನ ಜೊತೆಗೆ ಇಟ್ಕೋಬೇಕು, ಯಾರನ್ನ ಜೊತೆಗೆ ಇಟ್ಕೋಬಾರ್ದು ಅಂತ ಯೋಚನೆ ಮಾಡಬೇಕು ಅಂತ. ನೀವು ದುಷ್ಟರನ್ನೇ ಇಟ್ಕೊಳ್ತೀರಾ, ನಾನು ಖಂಡಿತ ಹೇಳ್ತೀನಿ, ನೀವು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬಿದ್ದು ಹೋಗ್ತೀರಿ. ನಿಮ್ಮ ಜೊತೆ ಗಟ್ಟಿಯಾಗಿರೋನ್ನ ಇಟ್ಕೊಳ್ಳಿ, ವಿವೇಕವಂತರನ್ನ ಇಟ್ಕೊಳ್ಳಿ, ಅವರೂ ಬೆಳೀತಾರೆ, ನೀವು ಬೆಳೀತೀರಿ. ಇನ್ನು ಗುರುಗಳೇ, ನನ್ನ ಮುಂದಿನ ಪ್ರಶ್ನೆಯಾಗಿ, ಕೆಲವೊಂದು ಸಂದರ್ಭದಲ್ಲಿ ಒಂದೊಂದು ಘಟನೆಗಳು ನಡೆಯುತ್ತೆ. ಅದು ಒಳ್ಳೆಯ ಘಟನೆ ಆದಾಗ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಒಂದು ರೀತಿ ನಮಗೆ ಬೇಸರ ಆಗುವಂಥ ಘಟನೆಗಳೇ ನಡೆಯುತ್ತೆ. ನಾವು ರಿಯಾಕ್ಟ್ ಮಾಡುವಂಥ ಕ್ಷಣ ಅವ್ರಿಗೂ ಬೇಸರ ತರಿಸ್ಬೋದು. ಅಥವಾ ನಾವು ಏನು ರಿಯಾಕ್ಟ್ ಮಾಡ್ತೀವಿ, ಅದು ಒಳ್ಳೇದು ಮಾಡಿದ್ರು ಸರಿ, ಅವ್ರು ಕೆಟ್ಟದ್ದು ಮಾಡಿದ್ರು, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅವ್ರಿಗೂ ಬೇಸರ ಬರದೇ ಇರೋ ಹಾಗೆ ನಾವು ಏನು ರಿಯಾಕ್ಟ್ ಮಾಡ್ತೀವಲ್ಲ ಅದು ಅವರ ಮನದೊಳಗೆ ಹೋಗಬೇಕು. ಆ ರಿಯಾಕ್ಷನ್ ಹೇಗಿರಬೇಕು? ನೋಡಿ, ಡಿಪೆಂಡ್, ನಾವು ಯಾವ ಘಟನೆ ಯಾವ ಸಂದರ್ಭದಲ್ಲಿ ಇರ್ತೀವಿ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗ್ತದೆ. ನಾನು ಸಲಹೆಯನ್ನು, ಸಂತೋಷದ ಘಟನೆಗಳು ಹೊಗಳಬೇಕು ಅನ್ನುವಂಥದ್ದಿದ್ದರೆ ಆ ಕ್ಷಣಕ್ಕೆ ಮಾಡಿಬಿಡಿ. ಅಲ್ಲಿ ಸರಿ ಹೋಗ್ತಾ ಇಲ್ಲ, ಅಲ್ಲೇನೋ ತಿದ್ದಬೇಕಾಗಿದೆ ಅನ್ನುವಂಥ ಘಟನೆಗಳಿದ್ದಾಗ, ಅಥವಾ ನಮ್ಮ ಮನಸ್ಸಿಗೆ ನೋವಾಗುವಂಥ ಘಟನೆಗಳಿದ್ದಾಗ ಆ ಕ್ಷಣಕ್ಕೆ ರಿಯಾಕ್ಟೇ ಮಾಡಬೇಡಿ. ಎಷ್ಟು ಪೇಷನ್ಸ್, ತಾಳ್ಮೆ ನಮಗಿರ್ತೀವಿ, ಸೈಲೆನ್ಸ್ ಇದೆಯಲ್ಲ, ಅದು ತುಂಬ ಸರಿ. ಯಾರಿಗೂ ನೋವನ್ನು ಉಂಟು ಮಾಡದೆ ತುಂಬ ದೊಡ್ಡದಾದ ಪರಿಣಾಮವನ್ನು ಉಂಟು ಮಾಡ್ತದೆ.
ನೀವು ರಿಯಾಕ್ಟ್ ಮಾಡಿದ ತಕ್ಷಣ ಅದರ ಪರಿಣಾಮ ಏನು ಬೇಕಾದರೂ ಆಗಬಹುದು. ಮುಂದಿನ ನಿಮ್ಮ ಜೀವನದ ಮೇಲೆ, ಅವರ ಜೀವನದ ಮೇಲೆ, ನೋಡ್ತಾ ಇರೋರ ಮೇಲೆ ಯಾವುದೇ ರೀತಿಯಾಗಿ ದುಷ್ಪರಿಣಾಮವನ್ನು ಉಂಟು ಮಾಡ್ಬೋದು. ಎಷ್ಟೋ ಮನಸ್ಸುಗಳನ್ನು ಹೊಡೆದು ಹೋಗ್ಬೋದು. ನಮಗೇ ನೋವಾಗ್ತಾ ಇದ್ದರೂ ಆ ಘಟನೆಯಿಂದ ಒಂದು ಸ್ವಲ್ಪ ಮೌನ ವಹಿಸ್ಬಿಡಿ, ಬೇರೆ ಉತ್ತರ ಕೊಡ್ತೀರಿ. ಆಗ ನೀವು ಮೌನಕ್ಕಷ್ಟು ಶಕ್ತಿ ಇದೆ ಅಂತ ಹೇಳಿ, ಅದ್ಭುತವಾದ ಶಕ್ತಿ ಇದೆ. ನಾವು ಹೇಳಿದ್ವಲ್ಲ, ಎಷ್ಟೋ ಮನೆಗಳಲ್ಲಿ ನಾವು ಒಂದು ರೀತಿಯ ಭಿಕ್ಷಾಟನೆ, ಅದು ಅಂದರೆ ವಾರದ ಊಟ, ವಾರಾನ್ನ ಅಂತೆಲ್ಲ ಕರಿತೀವಿ. ಹಾಗೆ ಹೋದಾಗ ಕೆಲವು ಮನೆಗಳಲ್ಲಿ ಬಹಳ ಘೋರವಾದಂಥ ರೀತಿಯಾಗಿ ಅವರ ನಡವಳಿಕೆ ಇರ್ತಾ ಇತ್ತು ನೋಡಿ. ಆಗ ನಾವು ವಹಿಸಿದ ತಾಳ್ಮೆ, ಆ ಕಾರಣದಿಂದ ಇವತ್ತು ಅವರು ಎಲ್ಲರೂ ಅದೇ ಪ್ರೀತಿ, ಅವ್ರಿಗೆ ಗೊತ್ತಿದ್ದು ಆ ರೀತಿಯಾಗಿ ವರ್ತಿಸಿದ್ರೋ ಗೊತ್ತಿಲ್ಲ, ಆದರೆ ಇವತ್ತು ಅವರು ನಮ್ಮನ್ನು ನೋಡ್ತಾ ಇರೋ ರೀತಿ, ನಮ್ಮ ಜೊತೆ ಮಾತಾಡ್ತಾ ಇರೋ ರೀತಿ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಆ ಘಟನೆಗಳಾದಾಗ ನಿಮಗೇ ನೋವನ್ನು ಉಂಟು ಮಾಡ್ತಾ ಇದ್ದರೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ಮೌನವಾಗಿಬಿಡಿ, ಸ್ವಲ್ಪ ಶಾಂತವಾಗಿಬಿಡಿ, ಸ್ವಲ್ಪ ಒಬ್ಬರೇ ಹೋಗಿ ಕೂತ್ಕೊಂಬಿಡಿ ಏಕಾಂತದಲ್ಲಿ. ನೀವು ಯೋಚನೆ ಮಾಡಿ, ಯಾಕೆ ಹೀಗಾಯಿತು, ನಾನು ಹೇಗೆ ರಿಯಾಕ್ಟ್ ಮಾಡಿದರೆ ಸರಿ ಇತ್ತು ಅಂತ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಆ ಸಮಯದಲ್ಲಿ ಕೋಪದ ಕೈಲಿ ವಿವೇಕವನ್ನು, ಬುದ್ಧಿಯನ್ನು ಕೊಡಬೇಡ ಅಂತ ಹೇಳ್ತಾರೆ. ಆ ಕೋಪದಲ್ಲಿ ಕೊಟ್ಟಾಗ ಹೇಗೆ ರಿಯಾಕ್ಟ್ ಮಾಡ್ತೀನಿ ನಮಗೂ ಗೊತ್ತಿಲ್ಲ. ನೀವು ನೋಡಿ, ಹಾಗೆ ರಿಯಾಕ್ಟ್ ಮಾಡೋದ್ಮೇಲೆ ಪಕ್ಕದಲ್ಲಿ ನಿಂತು ನೋಡಿ, ಬೇಕಾಗಿರಲಿಲ್ಲ ಇದು ಅಂತ ನಮಗೆ ಅನ್ಸಕ್ಕೆ ಶುರು ಆಗ್ತದೆ. ಹಾಗಾಗಿ ನಾವು ಹೇಳೋದು, ಅಂಥ ಸಂದರ್ಭಗಳು ಬಂದಾಗ ಮೌನವಾಗಿ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಬಿಡಿ, ನಿಮ್ಮನ್ನೇ ನೀವು ನೋಡಿ. ಆಗ ಅನಿಸ್ತದೆ ಏನು ಮಾಡಬೇಡ, ಸುಮ್ಮನಿದು ಬಿಡಿ ಈಗ ಸದ್ಯಕ್ಕೆ ಅಂತ. ಆ ಸುಮ್ಮನಿರೋದೇ ಮುಂದಕ್ಕೆ ಅದೆಂಥ ಉತ್ತರ ಆಗಿರ್ತದೆ ಅಂದರೆ, ಒಂದು ತಿಂಗಳಿಗೆ ಕೆಲವು ಸರಿ ಗೊತ್ತಾಗದೆ ಹೋಗ್ಬೋದು, ಕೆಲವು ಸರಿ 10 ವರ್ಷ ಆದಮೇಲೆ ನಿಮಗೆ ಗೊತ್ತಾಗ್ತದೆ, ಅವತ್ತು ನಾನು ಹಾಗೆ ರಿಯಾಕ್ಟ್ ಮಾಡಿದರೆ ಇವತ್ತು ಆ ಪರಿಣಾಮ ಬೇರೆ ಆಗಿಬಿಡ್ತಾ ಇತ್ತು ಅಂತ ಗೊತ್ತಾಯ್ತು. ಹಾಗಾಗಿ ಮೌನವಾಗಿಬಿಡಿ, ಶಾಂತರಾಗಿಬಿಡಿ, ಏಕಾಂತಕ್ಕೆ ಹೋಗ್ಬಿಡಿ ಅಂತ. ಗುರುಗಳೇ, ಮುಂದಿನ ಪ್ರಶ್ನೆಯಾಗಿ, ಸಾಮಾನ್ಯವಾಗಿ ಮಕ್ಕಳು ತೀಟೆ ಮಾಡ್ತಿರ್ತಾರೆ, ತಪ್ಪುಗಳು ಮಾಡ್ತಿರ್ತಾರೆ, ಆದರೆ ಆ ಪೇರೆಂಟ್ಸು ಹೊರಗಡೆ ಎಲ್ಲ ಹೋಗ್ತಾನೆ ಹುಡುಗ, ಏನೋ ಸ್ನೇಹಿತರ ಜೊತೆ ಜಗಳ ಮಾಡ್ಕೊಂಬರ್ತಾನೆ, ಯಾವುದೋ ಆಟ ಆಡ್ತಿರ್ತಾರೆ, ಏನೋ ಒಂದು ಸಣ್ಣ ಪುಟ್ಟ ಜಗಳ ಆಗುತ್ತೆ. ಆದರೆ ಈ ಪೇರೆಂಟ್ಸು ಮಕ್ಕಳ ಮೇಲೆ ವ್ಯಾಮೋಹನೆ, ಅದು 100% ವ್ಯಾಮೋಹನೆ. ಆ ವ್ಯಾಮೋಹದಿಂದ ನನ್ನ ಮಗ ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆ ತಪ್ಪನ್ನು ಬೇರೆಯವ್ರ ಮಕ್ಕಳ ಮೇಲೆ ವಹಿಸ್ತಾರೆ. ಇದು ಹೇಗೆ, ಏನು? ಅದು ಬಹಳ ತಪ್ಪೇ, ಅದು ತಪ್ಪೆ ನೋಡಿ, ಆ ಥರದ್ದವ್ರು ನೋಡಿ ನೀವು ಬೇಕಾದರೆ ಆ ರೀತಿ ಮಕ್ಕಳನ್ನು ಹೊಯ್ಸ್ಕೊಳ್ತಾ ಹೋಗಿ ಕೊನೆಗೆ ಆ ಮಗು ಅವರ ಜೀವನನೇ ನರಕ ಆಗೋ ರೀತಿಯ ತಪ್ಪುಗಳನ್ನು ಮಾಡ್ತಾನೆ ಮುಂದೆ. ತನ್ನ ಮಗುನೇ ತಪ್ಪು ಮಾಡಲಿ ನೋಡಿ. ನಮಗೆ ನಮ್ಮ ಚಿಕ್ಕನ್ನೆಲ್ಲ ನೋಡಿ, ನಿಮ್ಮ ಚಿಕ್ಕನ್ನೆಲ್ಲ ನೋಡಿರ್ತೀರಿ, ಬೇರೆಯವರು ತಪ್ಪು ಮಾಡಿದ್ರು ಅಪ್ಪ ಅಮ್ಮ ಫಸ್ಟ್ ಹೊಡಿತಾ ಇದ್ದದ್ದು ನಮಗೆ. ಆಗ ಫಸ್ಟ್ ನೀನು ಸರಿ ಇದ್ದಿದ್ರೆ ಅವನ್ಯಾಕೆ ಹಾಗೆ ಮಾಡ್ತಿದ್ದ ಅಂತ ಫಸ್ಟ್ ಹೇಟ್ ಬೀಳ್ತಾ ಇದ್ದದ್ದೇ ನಮಗೆ ಫಸ್ಟ್. 2000 ಆ ಮಕ್ಳನ್ನೆಲ್ಲ ನೋಡಿ ನೀವು, 2000ದ ನಂತರ ವ್ಯತ್ಯಾಸ ಆಗಿಬಿಟ್ಟಿದೆ. ಎಲ್ಲರೂ ಮಕ್ಕಳನ್ನು ಮುದ್ಸಿ ಹಾಳು ಮಾಡೋ ಸ್ಥಿತಿಗೆ ತಂದಿದ್ದಾರೆ. ಆದರೆ 2000ಕ್ಕಿಂತ ಮುಂಚೆ ನನಗೆ ನೋಡಿದಾಗ ಇತ್ತೀಚೆಗೂ ಅಲ್ಲಲ್ಲಿ ಇದೆ, ಆದರೆ ತುಂಬ ಕಡಿಮೆ ಆಗಿದೆ. ಯಾವ ಮಗು ತಪ್ಪು ಮಾಡಿದ್ರು, ಯಾರು ತಪ್ಪು ಮಾಡಿದ್ರು ಫಸ್ಟ್ ನಾವೇ ಹೇಳ್ತೇವೆ, ನಾನೇನೂ ಮಾಡದೇ ಇದ್ರೆ ನನಗೆ ಯಾಕೆ ಹೊಡೆದೆ ನೀನು ಅಂತ. ಆದರೆ ಹಂಗೆ ಹೊಡೆದದ್ದಕ್ಕೆ, ನಮ್ಮ ಶಿಕ್ಷಕರುಗಳು ಹೊಡೆದದ್ದಕ್ಕೆ ಇವತ್ತು ನಮಗೊಂದು ವಿವೇಕ ಇದೆ. ನಮ್ಮ ಯೋಚನೆ ಮಾಡೋ ರೀತಿ ಬೇರೆ ಇದೆ. ನಮ್ಮಲ್ಲಿ ಇಚ್ಛಾಶಕ್ತಿ, ವಿಲ್ ಪವರ್ ಏನಿದೆ ಅದು ಬೇರೆ ಥರ ಇದೆ. ನಾವು ಸಣ್ಣ ಪುಟ್ಟದಕ್ಕೆಲ್ಲ ಸುಸೈಡ್ ಮಾಡ್ಕೊಳ್ಳೋ ಯೋಚನೆನೇ ಬರಲ್ಲ ನಮಗೆ. ಈಗ ನಮ್ಮ ಮಕ್ಳಿಗೆ ನೀವು ಹೊಯ್ಸ್ಕೊಂಡು ನಿಮ್ಮ ಮಕ್ಳು ನೀವೇ ಹೊಯ್ಸ್ಕೊಂಡು ಆ ಮಗುನ ಎಷ್ಟು ದುರ್ಬಲ ಮಾಡಿಟ್ಬಿಟ್ಟಿದ್ದೀರಿ ಅಂದರೆ, ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ಆ ವೈಯಕ್ತಿಕವಾಗಿ ನಡೆದ್ರೆ ಅವನು ಬದುಕೋಕ್ಕೆ ಕಷ್ಟಪಡ್ತಾನೆ. ಜೀವನವನ್ನು ಎದುರಿಸ್ಲಿಕ್ಕೆ ಕಷ್ಟಪಡೋ ಸ್ಥಿತಿಗೆ ನೀವೇ ತಂದೆ ತಾಯಿಯಂದಿರೋ ನಿಮ್ಮ ಮಗುನ ತಂದು ನಿಲ್ಲಿಸ್ತಾ ಇದ್ದೀರಿ. ನೀವು ಹೇಳೋದು ಅವ್ರ ಮನಸ್ಸು ಶುಭ್ರವಾಗಿರುತ್ತೆ, ಅದನ್ನು ನಾವು ಸರಿ ಕರ್ಕೊಂಡು ಹೋಗ್ತಲ್ಲ, ಮಗುನ ಸರಿಯಾಗಿ ಬೆಳೆ. ಒಂದು ಅನುಭವ ನನಗೆ ಆಗಿತ್ತು ಗುರುಗಳೇ, ನನ್ನ ಸ್ವತಃ ಅನುಭವನೇ ಇದು. ಹಿಂಗೆ ನನ್ನ ಮಗ ಚಿಕ್ಕವನಿದ್ದಾಗ, ಈಗಲೂ ಚಿಕ್ಕವನಿದ್ದಾಗ ಹಿಂಗೆ ಇದರ ಬದ್ರೆ ಹಿಂಗೆ ಸ್ವಲ್ಪ ಸಣ್ಣ ಗಲಾಟೆ ಮಾಡ್ಕೊಂಡ್ಬಂದಿದ್ರು ಒಂದು ಟೈಮಲ್ಲಿ. ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಬಂದು ಹಿಂಗೇನೋ ಅಂಕಲ್ ಹಿಂಗಂದ ನಾನು ಇವನಿಗೆ ಹೇಳಿದ್ದೆ, ಯಾರಿಗೆ, ನನ್ನ ಮಗನಿಗೆ ಹೇಳಿದ್ದೆ, ಇನ್ನೊಂದು ಸರಿ ಅವ್ನು ಸವಾಸ ಮಾಡಬೇಡಪ್ಪ, ನಿನ್ನ ಪಾಡಿದ ನೀರು, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದೆ. ಇದು ಸತ್ಯ. ಕಾಲಾನಂತರದಲ್ಲಿ ಒಂದು 2-3 ತಿಂಗಳಾಯಿತು, ಮತ್ತು ಹೇಳಿದ ಮಕ್ಳಿಗೆ ಇಲ್ಲಿ ಬಿಡ್ತವೆ, ಮತ್ತೆ ಹೋಗ್ತಾರೆ ಬಾರೋ, ಚಿಕ್ಕ ಮಕ್ಕಳೆಲ್ಲ. ನನ್ನ ಮಗನೂ ಇದ್ದಾನೆ, ಅಲ್ಲಿ ಯಾರೋ ಒಂದಿಬ್ಬರು ಗಲಾಟೆ ಮಾಡ್ಕೊಂಡಿದ್ದಾರೆ. ನಾನು ಇವನಿಗೆ ಹೇಳಿದೆ, ಆಮೇಲೆ ಗಲಾಟೆ ಮಾಡಿಕೊಂಡು ಅವ್ರ ತಂದೆ ತಾಯಿ ಎಲ್ಲ ಅದೇ ಚಿಕ್ಕ ಮಕ್ಳಿಗೆ ದೊಡ್ಡವ್ರು ಜಗಳ ಆಡ್ತಾರಲ್ಲ ಆ ಥರ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರಿಬ್ಬರು ಜಗಳ ಆಗ್ಬಿಟ್ಟಿದ್ದಾರೆ. ಇವನು ಇದ್ದಾನೆ ನನ್ನ ಮಗ. ನನ್ನ ಮಗನಿಗೆ ಹೇಳಿದ್ದೆ, ಏನು ಹೇಳಿದ್ದೆ ನಾನು, ಅಲ್ಲ ಕಣೋ ನೀನು ಇದೆಯಲ್ವಾ, ಅವರಿಬ್ಬರು ಜಗಳ ಆಡ್ತಾರೆ ಅಂದರೆ ಸ್ವಲ್ಪ ದೊಡ್ಡವನಿದೆ ಬಿಡಿಸ್ಬಾರ್ದ ನೀವು
ಅಂತ ಕೇಳಿದೆ. ಅದಕ್ಕೆ ಅವ್ನು ತಟ್ಟತ್ರ ಎಲ್ಲರೂ ಮುಂದೆ ಏನು ಹೇಳ್ಬೇಕು ನನಗೆ, ಪಾಪ ನೀವು ಅವತ್ತು ಹೇಳಿದ್ರಲ್ಲ ಅವ್ನು ಸವಾಸಕ್ಕೆ ಹೋಗ್ಬೇಡಿ ಅಂತ, ಅದಕ್ಕೆ ನಾನು ಬಿಡ್ಸೋಕೆ ಹೋಗಲಿಲ್ಲ ಪಾಪ. ಇಲ್ಲಿ ಏನು ಪರಿಸ್ಥಿತಿ ಸೀರಿಯಸ್ಲಿ ಗುರುಗಳೇ, ಅವ್ನು ಇದೇ ಥರ ಹೇಳಿದ್ದಾರೆ ಈಗ. ಅಂದರೆ ಅದೇ ಇವತ್ತಿನ ಮಕ್ಕಳಿಗೆ ನಾವು ತುಂಬ ಥರದ್ದು ಕಲಿಸಬೇಕಾಗಿದೆ. ಹಾಗೆ ಅವ್ರ ಸಹವಾಸಕ್ಕೆ ಹೋಗಬೇಡ ಅನ್ನೋದಕ್ಕಿಂತ ನಿನ್ನ ವಿವೇಕ ನೀನು ಬೆಳೆಸ್ಕೊ, ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ನೀನು ಕಲಿ ಅನ್ನೋ ರೀತಿಯಲ್ಲಿ ಹೇಳಬೇಕು. ಎರಡನೇದಾಗಿ ಇನ್ನಿಬ್ಬರು ಜಗಳ ಮಾಡ್ತಾ ಇದ್ದರೆ, ಇಬ್ಬರು ಸ್ನೇಹಿತರಾಗಿದ್ದರೆ, ತೊಂದರೆ ಇಲ್ಲದೆ ಇದ್ದರೆ ಅದನ್ನು ಸರಿ ಮಾಡಬೇಕಾದದ್ದು ನಿನ್ನದೇ ಕರ್ತವ್ಯ ಅನ್ನೋದನ್ನು ಕೂಡ ಹೇಳಬೇಕು. ಯಾಕೆಂದರೆ ಎಲ್ಲರೂ ಸ್ನೇಹಿತರೇ ಇರ್ತಾರೆ, ಯಾರನ್ನೂ ಬಿಡೋ ಹಾಗೆ ಇರಬಾರ್ದು ಅಂತ. ಗುರುಗಳೇ, ಇತ್ತೀಚೆಗೆ ಒಂದು ವರ್ಷನ್ ಇದೆ ಗುರುಗಳೇ, ಒಬ್ಬ ವ್ಯಕ್ತಿ ನಾನು ಹಿಂಗೆ ಇರಬೇಕು ಅಂತ ಅವನವನು ನಿರ್ಧಾರ ಮಾಡ್ಕೋತಾನೆ. ಆದರೆ ಹಿಂದೆ ಇರೋದು ಈಗೋ, ನಾನು ಯಾರಿಗೂ ಕಮ್ಮಿ ಇಲ್ಲ, ನಾನು ಇಷ್ಟು ಲಕ್ಷ ಅರ್ನ್ ಮಾಡ್ತೀನಿ, ಪರ್ ಆನಮ್ ಇಷ್ಟು ತೊಗೊಳ್ತೀನಿ, ನಾನು ಒಂದು ಆ್ಯಟಿಟ್ಯೂಡ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಬಟ್ ಅವನು ಆ್ಯಟಿಟ್ಯೂಡ್ ಬಿಲ್ಡ್ ಮಾಡಿಕೊಂಡ್ರೆ ಜನ ನನಗೆ ರೆಸ್ಪೆಕ್ಟ್ ಮಾಡ್ತಾರೆ, ನಾನು ಈ ಥರ ಇರಬೇಕು, ಕಾರಲ್ಲಿ ಹೋದರೆ ಇಂಥ ಕಾರಲ್ಲೇ ಹೋಗಬೇಕು, ಗ್ಲಾಸ್ ಹಾಕಿದ್ರೆ ರಬೆನ ಹಾಕಬೇಕು, ಒಂದು ಆ್ಯಟಿಟ್ಯೂಡ್ ನೋಡಿದ್ರೆ ಜನ ಹಿಂಗೆ ತಿರುಗಿ ನೋಡಬೇಕು, ನಾನು ಎಲ್ಲರೂ ಹೋದ್ರೆ ಜನ ಹಿಂಗೆ ತಿರುಗಿ ನೋಡಬೇಕು, ಈ ಆ್ಯಟಿಟ್ಯೂಡ್ ಇದ್ದರೆ ಮಾತ್ರ ಜನ ನನ್ನ ಗುರುತಿಸ್ಕೊಳ್ತಾರೆ ಅನ್ನೋರು ಕೆಲವು ವ್ಯಕ್ತಿಗಳಿದ್ದಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ತಪ್ಪೇನಿಲ್ಲ. ನೋಡಿ, ಒಳ್ಳೆಯದಕ್ಕೆ ಆ ರೀತಿಯಾಗಿ ಬಳಸ್ಕೊಳ್ಳೋದಿದ್ದರೆ ನೀವು ಒಳ್ಳೆ ಡ್ರೆಸ್ ಹಾಕಲೇಬೇಕಲ್ವ, ಪ್ರತಿಯೊಬ್ಬರು ಒಳ್ಳೆ ಡ್ರೆಸ್ ಹಾಕಬೇಕು, ಒಳ್ಳೆಯ ತನಗೆ ವ್ಯಕ್ತಿತ್ವಕ್ಕೆ ಸೂಟ್ ಆಗುವಂತಹ ಆಭರಣಗಳನ್ನು ಹಾಕೋದಿದ್ದರೆ ಮತ್ತು ಅವರ ದುಡಿಮೆಗೆ ತಕ್ಕಂಥ ವಸ್ತುಗಳನ್ನು ಅವ್ರು ಬಳಸೋದ್ರೆ ಯಾವ ದೋಷವೂ ಇಲ್ಲ, ತಪ್ಪಲ್ಲ, ಅದು ಸರಿ ಇದೆ. ಆದರೆ ಜನನೂ ಯೋಚನೆ ಮಾಡಬೇಕು, ಆ ಯೋಗ್ಯತೆ ಮಾತ್ರ ನೋಡಿಯೇ ಅವನು ಅಳತೆ ಮಾಡಬೇಕಾ ಅಂತಲೇ ಯೋಚನೆ ಮಾಡಬೇಕು. ಅಂದರೆ ದೊಡ್ಡ ಕಾರಲ್ಲಿ ಬಂದರೆ, ತುಂಬ ಒಳ್ಳೆ ಡ್ರೆಸ್ ಹಾಕಿದರೆ ಮಾತ್ರ ದೊಡ್ಡ ವ್ಯಕ್ತಿಗಳು ಅಂತ ನೀವು ಯಾಕೆ ನೋಡ್ತಾ ಇದ್ದೀರಿ? ನಮಗೆ ನಮ್ಮ ಹಿರಿಯರು ಹೇಳೋರು, ಎರಡು ರೀತಿಯ ಯೋಗ್ಯತೆಗಳಿರ್ತವೆ. ಒಂದು ಒಳಗಿನ ಯೋಗ್ಯತೆ, ಅವನ ಅಧ್ಯಯನ, ಅವನ ಜ್ಞಾನ, ಅವನ ವ್ಯಕ್ತಿತ್ವ ಏನಿದೆ ಅದು ಒಳಗಿನ ಯೋಗ್ಯತೆ, ಅದನ್ನು ಅಳತೆ ಮಾಡೋದು ಸ್ವಲ್ಪ ಕಷ್ಟ, ಟೈಮ್ ತಗೊಳ್ತದೆ. ಹೊರಗಿನ ಯೋಗ್ಯತೆ ಏನು? ಹಣ, ಅಂತಸ್ತು, ಕಾರು, ವಸ್ತುಗಳು, ಇದೇನಿದೆ ಅದು ಹೊರಗಿನ ಯೋಗ್ಯತೆ. ಇವತ್ತಿನ 80% ಹೆಚ್ಚು ಜನ ಆ ಹೊರಗಿನ ಯೋಗ್ಯತೆ ನೋಡಿಯೇ ಅಳತೆ ಮಾಡ್ತಾರೆ. ಹೌದು ಹೌದು. ಈಗ ನಾವೇ ನೋಡಿದ್ದೀವಿ, ನಾವೇ ಒಂದು ದೊಡ್ಡ ಕಾರಿನಲ್ಲಿ ಹೋದಾಗ ಹೇಗೆ ನೋಡಿದ್ದಾರೆ, ಯಾವುದೋ ಒಂದು ಕ್ಯಾಬನ್ನು ಮಾಡ್ಕೊಂಡು ಹೋದಾಗ ಹೇಗೆ ನೋಡಿದ್ದಾರೆ ಅನ್ನೋ ರೀತಿ ವ್ಯತ್ಯಾಸಗಳನ್ನು ನೋಡಿದ್ದೀವಿ. ಅದಕ್ಕೆ ಏನು ಹೇಳ್ತಾರೆ ಗುರುಗಳೇ? ಯಾಕಂತ ಹೇಳಿದ್ರೆ ಅದು ಜನರದ್ದು ತಪ್ಪಿದೆ ಅಲ್ಲ. ಅವ್ರು ಏನು ಭಾವಿಸ್ತಾರೆ ನೋಡಿ, ನಾವು ಯಾವುದೋ ಕ್ಯಾಬಲ್ಲಿ ಹೋದಾಗ ಬಹುಶಃ ಇವರು ಗುರುಗಳು ನಮ್ಮ ಹತ್ರ ಏನೋ ಕೇಳ್ಬಿಡ್ತಾರೇನೋ ಅಂತ ದೂರ ಆದದ್ದು ನಾವೇ ನೋಡಿದ್ದೀವಿ ನಮ್ಮ ವೈಯಕ್ತಿಕ ಜೀವನದಲ್ಲಿ. ಆದರೆ ಎಲ್ಲ ಇದ್ದಾಗ ದೊಡ್ಡ ಕಾರಲ್ಲಿ ಹೋಗಬೇಕಾದ್ರೆ ಈಗ ನೋಡ್ತಾ ಇರೋ ರೀತಿ ಏನು ವ್ಯತ್ಯಾಸ ಇದೆ, ಕೊಡೋ ದಕ್ಷಿಣೆಯಲ್ಲಿ ಏನು ವ್ಯತ್ಯಾಸ ಇದೆ, ಮನುಷ್ಯನ ಸಹಜ ಗುಣ ಅಂತೀರ ಅದಕ್ಕೆ. ಅದು ಸಹಜ ಗುಣ ಕೂಡ, ಆದರೆ ನಾವು ಅದನ್ನು ವ್ಯತ್ಯಾಸ ಮಾಡ್ಕೋಬೇಕು. ನಾವು ಯಾವ ಯೋಗ್ಯತೆಯನ್ನು ನೋಡಬೇಕು, ಹಣ, ಅಂತಸ್ತು ಅನ್ನುವಂಥ ಅದಕ್ಕೂ ಗೌರವ ಕೊಡಿ. ಯಾಕೆ ಅದು ಯಾವುದೂ ಸುಮ್ಮನೆ ಬಂದಿಲ್ಲ, ಅವನ ಕಷ್ಟದಿಂದನೇ ಬಂದಿರುವಂಥದ್ದು, ಅದಕ್ಕೂ ಗೌರವ ಕೊಡಿ, ಅದು ತಪ್ಪಲ್ಲ. ಹೌದು, ಅವನ ಶ್ರಮದಿಂದ, ಕಷ್ಟದಿಂದ, ತನ್ನ ಸಾಮರ್ಥ್ಯದಿಂದ ಅದನ್ನೆಲ್ಲ ಗಳಿಸಿದ್ದಾನೆ, ಅದಕ್ಕೂ ಗೌರವ ಕೊಡಿ. ಈಗ ಅದನ್ನು ಟೀಕೆ ಮಾಡೋರು ಇದಾರಲ್ಲ ಈಗ. ಅದೌದು ನೋಡಿ, ಯಾರ್ದೋ ದುಡ್ಡು ಇವನು ಕಾರ್ ತಗೊಂಡಿದ್ದಾನೆ, ನೋಡು ದಿಮಾಗ್ ವಸ್ತುಗಳನ್ನು ತಗೊಂಡಿದ್ದಾನೆ, ಹೀಗೂ ಹೇಳಿದೆ. ಅದು ಯಾಕೆ ಹಾಗೆ ಹೇಳ್ತೀರಾ? ಅದನ್ನು ಹೇಳಬೇಡಿ. ನಾನು ಹೇಳೋದು, ಎರಡೂ ಯೋಗ್ಯತೆಗಳಿಗೆ ಗೌರವವನ್ನು ಕೊಡಿ. ಯಾಕೆ? ಅದು ಅವನ ವೈಯಕ್ತಿಕ ಸಾಮರ್ಥ್ಯದಿಂದ ಎಲ್ಲವನ್ನು ಗಳಿಸಿದ್ದಾನೆ. ಹಣವನ್ನು, ಜ್ಞಾನವನ್ನು ಗಳಿಸಬೇಕಾದರೂ ಕೂಡ ವೈಯಕ್ತಿಕ ಸಾಮರ್ಥ್ಯದಿಂದನೇ ಗಳಿಸಕ್ಕೆ ಸಾಧ್ಯ. ಸುಮ್ಮನೆ ಯಾರೋ ಬಂದು ಒಂದು ಚಿಪ್ಪನ್ನು ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಎರಡೂ ಯೋಗ್ಯತೆಗಳಿಗೆ ನೀವು ಪ್ರತಿಯೊಬ್ಬರು ಗೌರವ ಕೊಡಿ. ಕೇವಲ ಅಂತಸ್ತಿಗೆ ಗೌರವ ಕೊಡೋದು ಅಥವಾ ಅದನ್ನು ಟೀಕೆ ಮಾಡೋದು, ಕೇವಲ ಜ್ಞಾನಕ್ಕೆ ಗೌರವ ಕೊಡೋದು, ಇನ್ನುಳಿದ ಬೇರೆ ಜ್ಞಾನವನ್ನು ಟೀಕೆ ಮಾಡೋದು, ಎರಡನ್ನೂ ಮಾಡಬೇಡಿ. ಗೌರವ ಕೊಡಿ, ಪ್ರತಿಯೊಂದಕ್ಕೂ ಗೌರವ ಕೊಡಿ. ನೀವು ಗೌರವ ಕೊಟ್ಟಾಗ ಗೌರವ ನಿಮಗೂ ಬರ್ತದೆ. ಭಾರತದಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ. ಒಳ್ಳೆಯ ಸ್ಪೆಕ್ಸ್ ಹಾಕಿದಾಗ ಕಾಸ್ಟ್ಲಿದು, ಒಳ್ಳೆಯ ಕಾಸ್ಟ್ಲಿ ವಾಚ್ ಹಾಕಿದಾಗ, ದೊಡ್ಡ ಕಾರ್ನಲ್ಲಿ ಬಂದಾಗ ಇವನ ದಿಮಾಕು, ಇವನ ಅಹಂಕಾರ ಅನ್ನುವ ರೀತಿಯಾಗಿ ನೋಡಿ ಹಣವನ್ನು ನಾವೇ ಟೀಕೆ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಹಣ ಬೇಕು ಅಂದರೆ ಬರಲಾಗ. ಯಾಕೆ? ನಾವು ಹಣವನ್ನು, ಸಂಪತ್ತನ್ನು ಹೆಣ್ಣಿಗೆ ಹೋಲಿಸ್ತೀವಿ, ಲಕ್ಷ್ಮಿಗೆ ಹೋಲಿಸ್ತೀವಿ. ನೀವು ಲಕ್ಷ್ಮಿಯನ್ನು, ಹೆಣ್ಣನ್ನು ಟೀಕೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವ ಹೆಣ್ಣೂ ಕೂಡ ನಿಮಗೆ ಒಲಿಯಲ್ಲ ಅಲ್ವಾ?
ಹಾಗಾಗಿ ಯಾರನ್ನೂ ಟೀಕೆ ಮಾಡಬೇಡಿ. ಹಣ ಅವನ ಸಾಮರ್ಥ್ಯದಿಂದ ಗಳಿಸ್ತಿದ್ದಾನೆ, ನೀವು ಗಳಿಸಿಪ್ಪ, ಯಾರು ಬೇಡ ಅಂದರು. ನೀವು ದೊಡ್ಡ ಕಾರಲ್ಲಿ ಬನ್ನಿ, ಯಾರು ಬೇಡ ಅಂದರು. ಹೌದು ಹೌದು. ಆದರೆ ಅವ್ರಿಗೆ ಮಾತ್ರ ಗೌರವ ಕೊಡೋದು ಅಥವಾ ಅದಕ್ಕೆ ಮಾತ್ರ ಟೀಕೆ ಮಾಡೋದು ಎರಡೂ ಸಲ್ಲದ್ದು. ದ ಸೇಮ್ ಟೈಮ್ ಜ್ಞಾನಕ್ಕೂ ಅಷ್ಟೇ ಗೌರವವನ್ನು ಕೊಡಿ, ಅವರ ವ್ಯಕ್ತಿತ್ವಕ್ಕೂ ಅಷ್ಟೇ ಗೌರವ ಕೊಡಿ. ಕೇವಲ ಹಣಕ್ಕಲ್ಲ, ವ್ಯಕ್ತಿತ್ವ ಅನ್ನೋದು ಬಹಳ ದೊಡ್ಡದು, ನಯ ವಿನಯ ಅನ್ನೋದು ಬಹಳ ದೊಡ್ಡದು, ವಿದ್ಯೆ ಅನ್ನೋದು ಬಹಳ ದೊಡ್ಡದು. ಎರಡಕ್ಕೂ ಕೂಡ ನೀವು ಗೌರವವನ್ನು, ಆದರತೆಯನ್ನು ನೀವು ಮಾಡಲೇಬೇಕು. ಈ ಸಮಾಜದಲ್ಲಿ ಎಲ್ಲರೂ ಅಂದ್ಕೋತಾರೆ ನಾನು ಒಳ್ಳೆಯನಾಗೇ ಇರಬೇಕು ಅಂತಾರೆ. ಅವ್ರವ್ರ ಮನಸ್ಸಿಗೆ ತಕ್ಕ ಹಾಗೆ, ಅವ್ರ ವೃತ್ತಿ ಕ್ಷೇತ್ರದ ತಕ್ಕ ಹಾಗೆ. ಈಗ ರೌಡಿಸಮ್ ಪೀರಿಯಡ್ ಆ ವಿಭಾಗದಲ್ಲಿದ್ದನು ಅವನ ಗುಣಮಟ್ಟದಲ್ಲಿ ಯೋಚನೆ ಮಾಡ್ತಾನೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಅವ್ರ ಪ್ರಕಾರ ಯೋಚನೆ ಮಾಡ್ತಾನೆ. ಸಹಜವಾಗಿ ಸಾಮಾನ್ಯ ಮನುಷ್ಯ, ಏನೂ ಇಲ್ಲದೆ ಇರೋದು ಸಾಮಾನ್ಯ ಮನುಷ್ಯ. ಎಲ್ರಿಗೂ ಒಳ್ಳೆಯನಾಗಿ ಬದುಕಬೇಕು ಅನ್ನೋ ಆಸೆ ಒಂದು. ಬಟ್ ಅದಾಗಲ್ಲ ಈ ಪ್ರಪಂಚದಲ್ಲಿ ಅಂತ ಈ ಕಲ್ಪನೆ ಇದೆ. ಅವನು ಒಳ್ಳೆಯನಾಗಿರಬೇಕು, ಅದು ಯಾರೇ ಬಂದರೂ ಇವ್ನು ನೋಡಿದ್ರೆ ತುಂಬ ಒಳ್ಳೆಯನಪ್ಪ ಅಂತ ಅಂದ್ಕೋಬೇಕು, ಆ ವ್ಯಕ್ತಿಗೆ ಅನ್ನಿಸ್ಬೇಕು, ಅಥವಾ ಬೇರೆಯವರು ಅನ್ನಬೇಕು ಅವನ್ನ. ಆ ರೀತಿ ಇರಬೇಕು ಅಂದರೆ ಯಾವ ರೀತಿ ಬದುಕಬೇಕು ಅವನು? ನೋಡಿ, ನಾನು ಒಂದಂತೂ ಹೇಳ್ತೀನಿ, ಬೇರೆಯವರು ನಿಮ್ಮನ್ನು ಒಳ್ಳೆಯವರು ಅಂತ ಗುಣಗಾನ ಮಾಡಬೇಕು ಅಂತ ಒಳ್ಳೆಯವರಾಗಬೇಡಿ. ನಿಮಗೆ ನೀವು ಒಳ್ಳೆಯವರು ಅನ್ನೋ ಹಾಗೆ ಬದುಕಿ, ಖಂಡಿತವಾಗೂ ಅದಕ್ಕೆ ಗೌರವ ಇದೆ. ನಾವಂತೂ ಒಂದು ವೈಯಕ್ತಿಕವಾಗಿ ನಾನು ಒಂದು ಮಾತು ಹೇಳ್ತೀನಿ, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಂದಿಗೂ ಅನ್ಯಾಯವನ್ನು ಮಾಡಿಲ್ಲ. ಆದರೂ ನಾವು ಒಳ್ಳೆಯವರಾಗಿದ್ದೀವಿ ಮತ್ತು ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ಒಳ್ಳೆಯವರೇ ನಮ್ಮ ಹತ್ರ ಇದ್ದಾರಲ್ಲ. ಹೌದು ಹೌದು. ನಮ್ಮ ಇಡೀ ಉಪಾಸನದ ಎಷ್ಟೋ ಕಾರ್ಯಗಳನ್ನು ನಿರ್ವಹಿಸೋರು ಸ್ವಯಂ ಸೇವಕರು. ನಾವು ಯಾರಿಗೂ ₹1 ಸ್ಯಾಲ್ರಿ ಕೊಡ್ತಾ ಇಲ್ಲ, ಹಾಗೆ ಕೊಡದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹಾಕೋ ಬಟ್ಟೆ ಎಲ್ಲವನ್ನೂ ಅವರೇ ತಂದುಕೊಡ್ತಾರೆ. ಎಲ್ಲಿವರೆಗೆ ಮೊನ್ನೆ ಯಾರೋ ಚಿನ್ನವನ್ನು ತಂದುಕೊಟ್ರು ನೀವು ಹಾಕಿ ಅಂತ. ಅಂದರೆ ಒಳ್ಳೆಯದಕ್ಕೆ ಬೆಲೆ ಇದೆ ಅಂತ ಆಯ್ತಾ? ನಾವು ಯಾರ ಹತ್ರ ಹೋಗಿ ಏನನ್ನ ಕೇಳಲಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ. ನೀವು ಹೇಳುವಂಥದ್ದು ಅವ್ನು ಬಯಸಲೇಬೇಡಿ ಅಂತ. ಬಯಸಬೇಡಿ, ಹೊಗಳಲಿ ಅಂತ ಬಯಸಬೇಡಿ. ಆಹಾ ನೀವು ಏನು ಎಂಥ ಒಳ್ಳೆ ವ್ಯಕ್ತಿ, ದೈವತಾ ಮನುಷ್ಯ ಇವನು, ಆ ರೀತಿ ಹೊಗಳಿಕೆಗಾಗಿ ಒಳ್ಳೇದು ಮಾಡಬೇಡಿ. ನೋಡಿ, ಮನಸ್ಸು ಅನ್ನೋದು ಒಂದಿದೆ, ಮನಸ್ಸಾಕ್ಷಿ ಅನ್ನೋದು ಒಂದಿದೆ, ಅಂತರಂಗ ಅನ್ನೋದು ಒಂದಿದೆ ಅಲ್ವಾ? ಅದಕ್ಕಾಗಿ ಬದುಕಿ. ನಾನು ಒಂದು ಹೇಳ್ತೀನಿ, ನಾನು ಸ್ವಾರ್ಥಕ್ಕಾಗಿ ನಾನು ಎಲ್ಲನೂ ಮಾಡ್ತಾಯಿದ್ದೀನಿ. ನನ್ನಲ್ಲೇ ಸ್ವಾರ್ಥವೂ ಇದೆ. ಏನು? ಸಮಾಜ ಚೆನ್ನಾಗಿರ್ಬೇಕು, ಯಾಕೆ ನಾನು ಈ ಸಮಾಜದಲ್ಲಿ ಇದ್ದೀನಿ ಅಂತ. ಸ್ವಾರ್ಥವೇ, ಅದು ಆರೋಗ್ಯಕರ ಸ್ವಾರ್ಥ. ಎಸ್, ಅದಕ್ಕೆ ನಾನು ಸಾತ್ವಿಕ ಸ್ವಾರ್ಥ ಅಂತ ಕರಿತೀನಿ. ನಾನು ಎಲ್ರಿಗೂ ವಿದ್ಯೆನೇ ಹೇಳ್ಕೊಡ್ತೀನಿ. ಅದು ಫೀಸ್ ತಗೊಳ್ಬಹುದು, ಅದು ತಗೊಂಡ್ರೆ ಅದನ್ನು ಮತ್ತೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಲೇ ಇದೆ. ಯಾಕೆ? ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ನನ್ನ ಸುತ್ತ ಆರೋಗ್ಯವಂತರಿದ್ದರೆ ನಾನು ಆರೋಗ್ಯವಂತ. ನಾನು ಸ್ವಾರ್ಥಕ್ಕಾಗಿಯೇ. ಆದರೆ ಯಾವ ಸ್ವಾರ್ಥ, ನನ್ನನ್ನು ಹೊಗಳಲಿ ಅನ್ನುವಂಥ ಸ್ವಾರ್ಥ ಇಲ್ಲದೆ, ನನ್ನ ಮಾನಸಿಕ ಶಾಂತಿಗೆ, ನನ್ನ ನೆಮ್ಮದಿಗೆ, ನನ್ನ ಆಧ್ಯಾತ್ಮಿಕ, ನಾನು ಅಂತಲೇ ಹೇಳ್ತಾ ಇದ್ದೀನಿ, ನನ್ನ ಆಧ್ಯಾತ್ಮಿಕ ಉನ್ನತಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಅದರ ಹಿನ್ನೆಲೆ, ನಾನು ಅನ್ನೋದರ ಹಿನ್ನೆಲೆ ಸಮಾಜ ಅಲ್ಲ ನಿಮ್ಮ ದೃಷ್ಟಿ. ಅದಿಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ಮಾಡಿ ಅಂತ, ಪ್ರತಿಯೊಬ್ಬರು ಒಳ್ಳೆ ಕೆಲಸ ಮಾಡಿ. ಆದರೆ ಯಾರೋ ಹೊಗಳಲಿ, ಯಾರೋ ನನಗೆ ಕಿರೀಟ ಹಾಕಲಿ, ಯಾವ ಅಪೇಕ್ಷೆಯೂ ಇಟ್ಕೋಬೇಡಿ. ನನಗೆ 2 ಬಾರಿ ಪ್ರಶಸ್ತಿಗಳಿಗೆ ಕೇಳಿದ್ದಾರೆ. ನಾನು ಹೇಳಿದೆ ನನ್ನ ಅರ್ಹನೇ ಅಲ್ಲ ಅದು ಯಾವುದು ಪ್ರಶಸ್ತಿಗೂ, ಮತ್ತು ನನ್ನ ಸಮಾಧಾನಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನನಗೆ ವಿನಯದಿಂದ ಹೇಳ್ತೀನಿ, ನನಗೆ ಪ್ರಶಸ್ತಿ ಬೇಡ ಅಂತ ಹೇಳಿದ್ದೀನಿ. ಹೊಗಳಲಿ ಅಂತ ಖಂಡಿತ ಯಾವುದೇ ಕೆಲಸನೂ ಗುರುಗಳೇ ಈ ಮಾತು ಹಿಡಿದು ನೀವು ಪ್ರಶಸ್ತಿಗಳು ಬೇಡ. ಅದು ಏನಾಗ್ಬಿಡ್ತು, ಪ್ರಶಸ್ತಿ ಕೊಟ್ಟಾಗ ರೆಕಗ್ನೈಸೇಷನ್ ಜಾಸ್ತಿ ಆಗಿಬಿಡ್ತು. ಅವಾಗ ಹೀಗೆ ಕುತ್ಕೋಬೇಕಲ್ಲ, ಅದು ಕೂಡ ಸ್ವಾರ್ಥ ಅಂತ. ಗುರುಗಳೇ, ಈ ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ರು ನಾವು, ಈ ಬೇರೆಯವರ ಕರ್ಮಗಳಿಗೆ ನಾವು ಕೈ ಹಾಕಿದ್ರೆ ಆಗುವಂಥ ಪರಿಣಾಮಗಳೇನು? ನೋಡಿ, ತಿಳಿದವರು ಹೇಳುವಂಥ ಮಾತು, ಕರ್ಮವನ್ನು ನಾವು ನಿಯತಿ ಅಂತ ಕರಿತೀವಿ. ನಿಯತಿ ಅಂತಲೂ ಕರಿತೀವಿ. ಸಾಕ್ಷಾತ್ ಭಗವಂತನೇ ಇನ್ನೊಬ್ಬರ ಕರ್ಮದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಒಂದು ಮಾತಿದೆ. ಅವರವರ ಕರ್ಮ ಅವರು ಅನುಭವಿಸಬೇಕು. ಆದರೆ ಒಂದೇನಾಗ್ತದೆ, ಭಗವಂತನ ಅನುಗ್ರಹ, ಗುರುವಿನ ಕೃಪೆ ಇದ್ದಾಗ ಆ ಕರ್ಮದ ಭಾರವನ್ನು ಎದುರಿಸುವ, ಹೊತ್ತುಕೊಳ್ಳುವ ಸಾಮರ್ಥ್ಯ ಬರ್ತದೆ ಅಂತ. ಆ ಸಾಮರ್ಥ್ಯ ಬಂದಾಗ ದೊಡ್ಡ ಕರ್ಮ ಅನ್ನೋದು ಕೂಡ ಹಗುರವಾಗಿ ಹೋಗ್ತದೆ. ಅಯ್ಯೋ ಇಷ್ಟೇನಾ ಅನ್ನೋ ಥರ ಆಗ್ತದೆ. ಆದರೆ ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ನೇರವಾಗಿ ಇನ್ನೊಬ್ಬರ ಕರ್ಮಕ್ಕೆ ಕೈ ಹಾಕಬಾರದು ಅನ್ನುವಂಥ ಒಂದು ಮಾತನ್ನು ನಮ್ಮ ತಿಳಿದಂಥವರು ಹೇಳ್ತಾರೆ. ಬೇರೆ ರೀತಿಯಾಗಿ ಸಪೋರ್ಟ್ ಮಾಡಿ. ಈಗ ಪೂಜೆ ಮಾಡುವ ಮೂಲಕ, ಜಪ ಮಾಡುವ ಮೂಲಕ ಅವರ ಕರ್ಮಕ್ಕೆ ಜಾಸ್ತಿ ಭಾರ ಆಗದ ಹಾಗೆ. ಅದಕ್ಕೆ ಏನು ಹೇಳ್ತಾರೆ, ಉದಾಹರಣೆಗೆ
ಮಳೆ ಬರ್ತಾ ಇದೆ, ಮಳೆ ಬಂದಾಗ ನೆನಿಬೇಕು, ಆದರೆ ಛತ್ರಿ ಇದ್ದರೆ ನೆನೆಯಲ್ಲ. ಹಾಗೆ ಕರ್ಮಕ್ಕೆ ಸ್ವಲ್ಪ ಮಳೆ ಬರೋದನ್ನು ನಿಲ್ಸೋಕ್ಕಾಗಲ್ಲ, ಆದರೆ ಛತ್ರಿ ಹಿಡಿದಾಗ ನೆನೆಯೋದನ್ನು ತಪ್ಪಿಸ್ಬೋದು. ತಲೆ ಮೇಲೆ ಏನೋ ಕಲ್ಲು ಬೀಳಬೇಕು, ಆದರೆ ಹೋಮ ಹವನ ಪೂಜೆ ಮಾಡಿದಾಗ ತಲೆ ಮೇಲೆ ಬೀಳೋ ಬದಲು ಎಲ್ಲೋ ಕೈ ಮೇಲೆ ಬೀಳಬಹುದು. ಕಲ್ಲು ಬೀಳೋದಂತೂ ಹೌದು, ಆದರೆ ತಲೆ ಮೇಲೆ ಬೀಳೋ ಬದಲು ಕೈ ಮೇಲೆ ಬೀಳೋ ಹಾಗೆ ಮಾಡಬಹುದು. ಅದಕ್ಕೆ ಆಗೋದಕ್ಕೆ ಬೇರೆ ಬೇರೆ ಕ್ರಮ ಇದೆ, ಅಂದರೆ ಪೂಜೆ ಇದೆ, ಜಪಗಳಿದೆ, ಈ ರೀತಿಯ ಪರಿಹಾರಗಳನ್ನು ಕೊಡಬಹುದು ಬಿಟ್ಟು ಅವರ ಕರ್ಮಕ್ಕೆ ನೀವು ಔಷಧಿ ತಗೋಬೇಡಿ ಅಂತ. ಅವರ ರೋಗಕ್ಕೆ ನೀವೇ ಔಷಧಿ ತಗೊಳ್ಳೋ ಥರ ಹೋಗಬೇಡಿ. ಅವ್ರ ಕರ್ಮಕ್ಕೆ ಅವರೇ ಪರಿಹಾರ ಮಾಡಬೇಕು, ಆದರೆ ಆ ಪರಿಹಾರಕ್ಕೆ ನೀವು ದಾರಿ ತೋರಿಸುವಂಥವ್ರಾಗಬೇಕು. ಆದರೆ ನೇರವಾಗಿ ನೀವು ಕರ್ಮಕ್ಕೆ ಕೈ ಹಾಕುವಂಥ ಕೆಲಸ ಮಾಡಿದ್ರೆ ಆ ಕರ್ಮದ ಪರಿಣಾಮವನ್ನು ನೀವು ಎದುರಿಸಬೇಕಾಗ್ತದೆ ಅಂತ ಹೇಳ್ತಾರೆ. ಗುರುಗಳೇ, ಒಂದಂತೂ ನನಗೆ ಕ್ಲಿಯರ್ ಆಯಿತು. ನಾನು ಅವ್ರಿಗೆ ಹೇಳ್ಕೊಂಡು ಬರ್ತಾಯಿದ್ದೆ, ನಾನು ಹೇಗೆ ಸ್ಪಂದಿಸ್ತೀನೋ ಎಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮನ್ನು ನೋಡಿದಾಗ ನನ್ನಲ್ಲೂ ಒಂದು ರೀತಿ ಇನ್ಸ್ಪಿರೇಷನ್ ಬಂತು. ಅಂದರೆ ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ಯಾರೇ ಸಂದರ್ಶನ ಮಾಡಿದ್ರು ಕೂಡ ಒಂದಷ್ಟು ಒಳ್ಳೆಯ ಬುತ್ತಿಯನ್ನಂತೂ ಹೊತ್ಕೊಂಡು ಹೋಗ್ತಾರೆ. ಅದರಲ್ಲಿ ನಾನು ಒಬ್ಬನಾಗಿದ್ದೀನಿ ಇವತ್ತು. ಯಾಕಂದರೆ ಏನೇ ಇದ್ದರೂ ಕೂಡ ತಾಳ್ಮೆಯಿಂದ ನೀವು ಉತ್ತರಿಸುವಂಥ ರೀತಿ ಇರ್ಬೋದು, ಅದರ ಹಿಂದೆ ಇರುವಂಥ ಉದ್ದೇಶಗಳಿರ್ಬೋದು, ಇದೆಲ್ಲದರಿಂದ ಪ್ರೇರಿತನಾಗಿದ್ದೀನಿ. ಜೊತೆಗೆ ನಿಮ್ಮ ಜೊತೆ ಇನ್ನು ಮುಂದೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಸಂತೋಷ. ಈ ಜ್ಞಾನೋಪಾಸನದ ಉದ್ದೇಶ ನಮಗೇನೋ ಒಂದಷ್ಟು ಗೊತ್ತಿದೆ, ಇನ್ನೊಂದಷ್ಟು ಜನಕ್ಕೆ ಅದನ್ನು ಹಂಚೋ ಮೂಲಕ ಇನ್ನೊಂದು ಸ್ವಲ್ಪ ನಮ್ಮಲ್ಲೂ ಅದನ್ನು ಹೆಚ್ಚು ಮಾಡಿಕೊಳ್ಳುವಂಥ ಉದ್ದೇಶ. ಮತ್ತು ಎಷ್ಟೋ ಜನಕ್ಕೆ ಪ್ರಶ್ನೆಗಳು ಕಾಡ್ತಾ ಇರ್ತವೆ, ಆಧ್ಯಾತ್ಮಿಕವಾಗಿರ್ಬೋದು, ಲೌಕಿಕವಾಗಿರ್ಬೋದು. ಅದಕ್ಕೆ ನಮ್ಮ ಕೈಲಾದಂಥ ಉತ್ತರ ಕೊಡುವಂಥ, ನಿಮ್ಮ ಮೂಲಕ ಆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ನಿಮಗೂ ಕೂಡ ಧನ್ಯವಾದ. ನಿಮ್ಮ ಆಶೀರ್ವಾದ ಸದಾ ಕಾಲ ಇರಲಿ. ಧನ್ಯವಾದ. ಭಾಳ ಸಂತೋಷ.